ಜಯಶ್ರೀ ಆಲೂರು ಸ್ಟಾರ್ಟ್ ಮಾಡ್ರಿ. ಹಾ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನಾಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲಕೇರಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಬೆಂಗಳೂರು, ಇವರ ತಂದೆ ಲಿಂಗೈಕ್ಯ ಹನುಮಂತರಾವ್, ರಾಮಪ್ಪ ಕಲ್ಕೇರಿ ಮತ್ತು ಲಿಂಗೈಕ್ಯ ಗಿರಿಜಾದೇವಿ ಎಚ್ ಕಲ್ಕೇರಿ ಇವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಮಾಲಿಕೆ 314. ಈ ಉಪನ್ಯಾಸ ಮಾಲಿಕೆಗೆ ನಾಡಿನ ಸಮಸ್ತ ಜನರನ್ನ ಶರಣರನ್ನ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಮೊದಲನೇದಾಗಿ ಪ್ರಾರ್ಥನೆಯನ್ನಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ ಡಾಕ್ಟರ್ ಸುಗುಣಾ ಮಲ್ಲೇಶ್ ಇವರು. ಎಲ್ಲರಿಗೂ ಶರಣಾರ್ಥಿಗಳು. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದೊಡೆ ಒಡನೆ ನುಡಿವನು, ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಜಾಡ ನೋಡವ್ವ ಜಾಡ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದೊಡೆ ಒಡನೆ ನುಡಿವನು, ಒಮ್ಮನವಾದೊಡೆ ಒಡನೆ ನುಡಿವನು, ಇಮ್ಮನವಾದೊಡೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ, ಜಾಣ ನೋಡವ್ವ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕುಳಿರ್ದ ನಮ್ಮ ಮಹದೇವ ಶೆಟ್ಟಿ. ಎಲ್ಲರಿಗೂ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಡಾಕ್ಟರ್ ಸುಗುಣಾ ಮಲ್ಲೇಶ್, ಗಾನ ಕೋಗಿಲೆ ರೀತಿಯಲ್ಲಿ ಪ್ರಾರ್ಥನೆಯನ್ನಗೈದಂತಹ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ ವೇದಿಕೆ ಪರವಾಗಿ ಅನಂತಕೋಟಿ ಶರಣಾರ್ಥಿಗಳು. ಈಗ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯದ ನುಡಿಗಳು. ಈ ಪರಿಚಯದ ನುಡಿಗಳನ್ನು ಆಡಲಿದ್ದಾರೆ ನಮ್ಮ ವೇದಿಕೆಯ ಹಿರಿಯ ಸದಸ್ಯರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಅಮ್ಮ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಪಸ್ಥಿತರಿದ್ದ ಎಲ್ಲ ಶರಣೆಯರಿಗೆ ಆದರಪೂರ್ವಕ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನನ್ನ 2 ಮಾತುಗಳನ್ನು ಹೇಳುವ ಮುನ್ನ ಅಕ್ಕನ ವಚನವೊಂದನ್ನು ನೆನೆಯುತ್ತೇನೆ. ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ, ಸುತ್ತಣ ತರುಮರಾದಿಗಳ ಸುಡಲಾಯಿತು. ಆತ್ಮ ಆತ್ಮ ಮಥನಿಸಿ ಅನುಭಾವ ಹುಟ್ಟಿ, ಹೊದ್ದಿದ್ದ ತನುಗುಣಗಳಾದಿಗಳ ಸುಡಲಾಯಿತು. ಇಂತಪ್ಪ ಅನುಭಾವವ ತೋರಿ ಎನ್ನ ಒಡಲನುಳುಹಿಸಿಕೊಳ್ಳು ಚೆನ್ನ ಮಲ್ಲಿಕಾರ್ಜುನ. ಘೋರಾರಣ್ಯದಲ್ಲಿ ಮರಗಳೆರಡು ಬಿರುಗಾಳಿಯಿಂದ ತಿಕ್ಕಲ್ಪಟ್ಟಾಗ ಹುಟ್ಟಿದ ಬೆಂಕಿ ಸುತ್ತಲಿನ ಕಾಡನ್ನೇ ಸುಟ್ಟು ಹಾಕುತ್ತದೆ. ಅಂತೆಯೇ ಚಿಂತಕರ ಪ್ರೌಢ ಮನಸ್ಸುಗಳು ಒಂದಕ್ಕೊಂದು ಸಾಮರಸ್ಯದಿಂದ ಬೆರೆತು ಹುಟ್ಟಿದ ಅನುಭವದಿಂದ ಮನದಲ್ಲಿದ್ದ ಅವಗುಣಗಳು ಸುಡುತ್ತವೆ. ಇಂಥ ಅನುಭವದಿಂದ ನಾನು ಸಂಪೂರ್ಣಳಾದೆ ಎಂದು ಅಕ್ಕ ಮಹಾದೇವಿ ಮನಮುಟ್ಟುವಂತೆ
ಮಾರ್ಮಿಕವಾಗಿ ಹೇಳುತ್ತಾಳೆ. ಈ ವಚನವನ್ನು ನಾನಿಲ್ಲಿ ಏಕೆ ಉಲ್ಲೇಖಿಸುತ್ತೇನೆಂದರೆ, ನಮ್ಮ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಸಂಘಟನೆಗಳನ್ನು ಹುಟ್ಟುಹಾಕಿದ ಸಹೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು 1,000 ನಿಖರವಾಗಿ ಹೇಳುವುದಂದರೆ ಇಂದಿಗೆ ಸರಿಯಾಗಿ 962 ಅನುಭಾವಿಗಳನ್ನು ಕಲೆ ಹಾಕಿದ್ದಾರೆ. ಈ ಎಲ್ಲ ಅನುಭಾವಿಗಳ ಅನುಭವದ ಉಪನ್ಯಾಸಗಳನ್ನು, ಅವರ ನುಡಿಗಳನ್ನು ಕೇಳುವುದರಿಂದ ನಾನಂತೂ ಪುನೀತಳಾಗಿದ್ದೇನೆ. ಇದು ಎಲ್ಲರ ಅನುಭವವು ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಇವತ್ತು ಶ್ರಾವಣ ಮಾಸದ 16ನೇ ದತ್ತಿ ಉಪನ್ಯಾಸ. ಶ್ರೀ ಶಿವಾನಂದ್ ಕಲಕೇರಿ, ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು. ಇವರು ತಮ್ಮ ತಂದೆಯವರಾದ ಲಿಂಗೈಕ್ಯ ಹನುಮಂತರಾಯ್ ಕಲಕೇರಿ ಹಾಗೂ ತಾಯಿಯವರಾದ ಗಿರಿಜಾದೇವಿ ಕಲಕೇರಿ ಇವರ ಸ್ಮರಣಾರ್ಥ ಇಟ್ಟ 10 ದತ್ತಿ ಉಪನ್ಯಾಸಗಳಲ್ಲಿ 6ನೆಯ ದತ್ತಿ ಉಪನ್ಯಾಸವಾಗಿದೆ. ಶ್ರಾವಣದಲ್ಲಿ ಮಳೆಯಿಂದ ಪ್ರಕೃತಿ ಚೈತನ್ಯ ಪಡೆದು ಹಸಿರಿನ ಮಡಿಲಲ್ಲಿ ಹೂ ಹಣ್ಣುಗಳನ್ನು ತುಂಬಿಸಿ ತನುಮನುಗಳಿಗೆ ಹೇಗೆ ಮುದವನ್ನು ನೀಡುತ್ತಾಳೋ ಹಾಗೆ ನಮ್ಮ ವೇದಿಕೆಯಲ್ಲಿ ದಿನವೂ ನಡೆಯುವ ಉಪನ್ಯಾಸಗಳು ಮನವನ್ನು ಅರಳಿಸಿ ಸಂತೃಪ್ತಿಯನ್ನು ನೀಡಿ ಕೇಳುವವರಿಗೆ ಸಾರ್ಥಕತೆ ಭಾವವನ್ನು ನೀಡುತ್ತವೆ. ಇಂತಹ ಅದ್ಭುತ ಸಂಘಟನೆಗಳಾದ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟುಗಳನ್ನು ಹುಟ್ಟುಹಾಕಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ವೇದಿಕೆಗೆ ನಿಮ್ಮೆಲ್ಲರ ವತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಉದಾರ ಮನಸ್ಸಿನಿಂದ 10 ದತ್ತಿಗಳನ್ನಿಟ್ಟು ನಮ್ಮ ಶ್ರಾವಣ ಮಾಸದ ಉಪನ್ಯಾಸ ಮಾಲಿಕೆಯಲ್ಲಿ ದಶಪುಷ್ಪಗಳನ್ನು ಸೇರಿಸಿ ತಮ್ಮ ತಂದೆ ಶ್ರೀಯುತ ಹನುಮಂತರಾಯ್ ಕಲಕೇರಿ ಹಾಗೂ ತಾಯಿಯವರಾದ ಮಾತೋಶ್ರೀ ಗಿರಿಜಾದೇವಿಯರನ್ನು ಸ್ಮರಿಸುವಂತ ಮಹಾನ್ ಕಾರ್ಯವನ್ನು ಕೈಗೆತ್ತಿಕೊಂಡಂತ ಶ್ರೀ ಶಿವಾನಂದ್ ಕಲಕೇರಿ, ಆಯುಕ್ತರು, ಅಬಕಾರಿ ಇಲಾಖೆ, ಬೆಂಗಳೂರು ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಕವಿ, ನಾಟಕಕಾರ ಹಾಗೂ ಇಂದಿನ ಉಪನ್ಯಾಸವನ್ನು ನೀಡಲಿರುವ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರಿಗೆ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ತಮ್ಮ ಸುಶ್ರಾವ್ಯ ಕಂಠದಿಂದ ಅತ್ಯಂತ ಮಧುರವಾಗಿ ಪ್ರಾರ್ಥನೆಗೈದು ಎಲ್ಲರ ಮನಸ್ಸಿಗೆ ಮುದವನ್ನುಂಟು ಮಾಡಿದ ಡಾಕ್ಟರ್ ಸುಗುಣಾ ಮಲ್ಲೇಶ್ ಹಾಗೂ ಅಷ್ಟೇ ಸುಶ್ರಾವ್ಯವಾಗಿ ವಚನ ಮಂಗಲವನ್ನು ಮಾಡಲಿರುವ ಶರಣೆ ವಿಜಯ್ ಮಹಾಂತಮ್ಮ ಅವರನ್ನು ವೇದಿಕೆಗೆ ಆದರಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಅದರಂತೆ ಶರಣು ಸಮರ್ಪಣೆಯನ್ನು ಮಾಡಲಿರುವ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರನ್ನು, ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡುತ್ತಿರುವ ಶರಣೆ ಜಯಶ್ರೀ ಆಲೂರವರನ್ನು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ದಣಿವಿಲ್ಲದೆ ಸತತವಾಗಿ ಎಲ್ಲರಿಗೂ ಫೋನಾಯಿಸಿ ಚಟುವಟಿಕೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸುಧಾ ಪಾಟೀಲ್ ಅವರಿಗೂ, ನಮ್ಮ ಸಂಘಟನೆಗಳು ಹುಟ್ಟುಹಾಕಿದಾನಿಂದ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ, ಸಂಘಟನಾಕಾರರಾದ ಶರಣೆ ಗೌರಮ್ಮ ನಾಶಿ, ಪ್ರೊಫೆಸರ್ ಶಾರದಾ ಪಾಟೀಲರಿಗೂ ವೇದಿಕೆಗೆ ಹಾರ್ದಿಕ ಸ್ವಾಗತ. ಉಪಸ್ಥಿತರಿದ್ದ ಎಲ್ಲ ಶರಣರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ಸ್ವಲ್ಪದರಲ್ಲಿ ನಮ್ಮ ವೇದಿಕೆಯ ಕುರಿತು ಹೇಳಬೇಕಾದರೆ, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸ್ಥಾಪಿಸಿದ ಬಸವ ತಿಳುವಳಿಕೆ ಹಾಗೂ ಸಂಶೋಧನಾ ಕೇಂದ್ರ ಪುಣೆ ಇದರ ಸಹಯೋಗದಲ್ಲಿ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟಗಳು 5 ವರ್ಷಗಳಿಂದ ವರ್ಷವಿಡೀ ಪ್ರತಿ ಶನಿವಾರ ಹಾಗೂ ರವಿವಾರ ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ವಿಶೇಷ ಉಪನ್ಯಾಸಗಳನ್ನು ನಡೆಸುತ್ತವೆ. ಶರಣರ ಉಪನ್ಯಾಸಗಳ ನಂತರ ಪೂರಕವಾಗಿ ನಡೆಯುವ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಯಾವುದೇ ಶರಣೆಯರು ಪಾಲ್ಗೊಂಡು ತಮಗಿದ್ದ ಸಂಶಯಗಳನ್ನು ಬಗೆಹರಿಸಿಕೊಳ್ಳಬಹುದು ಅಥವಾ ತಮ್ಮಲ್ಲಿದ್ದ ಹೆಚ್ಚಿನ ಅನುಭವವನ್ನು ನಮ್ಮಲ್ಲಿ ಹಂಚಿಕೊಳ್ಳಬಹುದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಜಾತಿ ಲಿಂಗ ವರ್ಗಗಳ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನರಾಗಿದ್ದಂತೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಸ್ಥಾಪಿಸಿದ ಈ ಪುಟ್ಟ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನರು. ಎಲ್ಲಿ ಲಿಂಗ ತಾರತಮ್ಯವಿಲ್ಲ, ಮಹಿಳೆ ಪುರುಷರಿಗೆ ಸಮಾನರು. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಹೆಮ್ಮೆಯಿಂದ ಹೇಳಬೇಕಾದ್ರೆ, ಇಲ್ಲಿ ಪುರುಷರಿಗಿಂತ ಮಹಿಳೆಯರದೇ ಮೇಲುಗೈ.
ಎಲ್ಲರಿಗೂ ಸಮಾನ ಅವಕಾಶ ನಮ್ಮಂತ ಸಾಧಾರಣ ಶರಣೆಯರಲ್ಲಿ ಹುದುಗಿದ್ದ ಚೈತನ್ಯವನ್ನು, ಕ್ರಿಯಾಶೀಲತೆಯನ್ನು ಬಡಿದೆಬ್ಬಿಸಿ ಎಲ್ಲರನ್ನೂ ಅಧ್ಯಯನಶೀಲರನ್ನಾಗಿ ಮಾಡಿ ಶರಣ ಸಾಹಿತ್ಯ ಕಂಪನ್ನು ನಾಡಿನೆಲ್ಲೆಡೆ ಅಷ್ಟೇ ಅಲ್ಲ ಜಗತ್ತಿನೆಲ್ಲೆಡೆ ಪಸರಿಸುವ ಕೆಲಸವನ್ನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ 5 ವರ್ಷಗಳಿಂದ ನಮ್ಮ ವೇದಿಕೆಯು ಮಾಡುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಬಸವ ಯುಗದ ಹಾಗೂ ಬಸವೋತ್ತರ ಯುಗದ ಶರಣರ ಮಹಾತ್ಮರ ಕುರಿತಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುವ ವೇದಿಕೆ ಇದಾಗಿದೆ. ಇವತ್ತಿನ ಉಪನ್ಯಾಸದಲ್ಲಿ ಜಾನಪದ ವಿದ್ವಾಂಸರಾದ ಪ್ರೊಫೆಸರ್ BR ಪೊಲೀಸ್ ಪಾಟೀಲರು ಜಾನಪದ ಸಾಹಿತ್ಯದಲ್ಲಿ ಶರಣರ ನೆರವು ಎಂಬ ವಿಷಯದ ಬಗ್ಗೆ ಬೆಳಕನ್ನು ಚೆಲ್ಲಲಿದ್ದಾರೆ. ಈಗ ನನ್ನ ಜವಾಬ್ದಾರಿ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸರ್ ಅನ್ನು ಪರಿಚಯಿಸುವುದು. ಇವರ ಸಂಪೂರ್ಣ ಪರಿಚಯವನ್ನು ಮಾಡಬೇಕೆಂದರೆ ಅದು ಒಂದು ಉಪನ್ಯಾಸವಾದೀತು. ಆದ್ದರಿಂದ ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಇವರ ಸಂಕ್ಷಿಪ್ತ ಪರಿಚಯ: ಇವರು ಕವಿ, ಕಥೆಗಾರರು, ಕಾದಂಬರಿಕಾರರು, ಲಾವಣಿ ತತ್ವ ಪದಕಾರರು, ವಚನಕಾರರು, ನಟ, ನಿರ್ದೇಶಕ, ಗಾಯಕ, ವಾಗ್ಮಿ, ವಿಚಾರವಾದಿ, ಸಮಾಜ ಹಿತಚಿಂತಕ, ಹೀಗೆ ಹಲವಾರು ಶಕ್ತಿಗಳ ಸಂಗಮ, ಅಪರೂಪದ ವ್ಯಕ್ತಿ. ವಿಜಾಪುರ ಜಿಲ್ಲೆ ಅಂದಿಗೂ ಇಂದಿಗೂ ಮಹಾನ್ ವ್ಯಕ್ತಿಗಳ ಜನ್ಮಭೂಮಿಯಾಗಿದೆ. ಬಸವ ಯುಗದಲ್ಲಿ ಬಸವಣ್ಣನವರಂತ ಮಹಾತ್ಮರು ಇಲ್ಲಿ ಜನ್ಮ ತಳೆದಿದ್ದರೆ, ಬಸವೋತ್ತರ ಯುಗದಲ್ಲಿ ಅಷ್ಟೇ ಮಹಾತ್ಮರೆನಿಸಿದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಜನ್ಮಭೂಮಿಯು ವಿಜಯಪುರ ಜಿಲ್ಲೆಯೇ. ಇಂಥ ಪುಣ್ಯಭೂಮಿಯಲ್ಲಿ ಪ್ರೊಫೆಸರ್ ಪೊಲೀಸ್ ಪಾಟೀಲರು ಜೂನ್ 1, 1950 ಜನ್ಮವೆತ್ತಿದರು. ಶರಣ ರೇವಣಸಿದ್ದಪ್ಪಗೌಡ ಹಾಗೂ ಶರಣೆ ಲಕ್ಷ್ಮೀಬಾಯಿ ದಂಪತಿಗಳು ಇವರ ತಂದೆ ತಾಯಿಗಳು. ಇವರ ಪತ್ನಿ ಶಕುಂತಲಾ ನಂತರ ಅರವಿಂದ, ಆನಂದ, ಅಶ್ವಿನಿ ಎಂಬ 3 ಮಕ್ಕಳ ತಂದೆಯಾಗಿ ತೃಪ್ತಿಯ ಕೌಟುಂಬಿಕ ಜೀವನವನ್ನು ಪ್ರೊಫೆಸರ್ ಪೊಲೀಸ್ ಪಾಟೀಲರು ನಡೆಸುತ್ತಿದ್ದಾರೆ. ಇನ್ನು ಅವರ ಶೈಕ್ಷಣಿಕ ಮತ್ತು ಅವರ ಸಾಧನೆಗಳ ಬಗ್ಗೆ ಹೇಳಬೇಕೆಂದರೆ 1973 ಇಂಗ್ಲಿಷ್ ವಿಷಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದು ಈಗಿನ ಬಾಗಲಕೋಟ್ ಜಿಲ್ಲೆಯ ಬನಹಟ್ಟಿಯ BRA ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿ ಕ್ರಮೇಣ ಪ್ರಾಚಾರ್ಯರಾಗಿ ಪದೋನ್ನತಿ ಹೊಂದಿ 2008 ನಿವೃತ್ತಿ ಹೊಂದಿದರು. ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದರು, ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಶ್ರೇಷ್ಠ ಸಾಹಿತಿಗಳಾಗಿ ಹೊರಹೊಮ್ಮಿದರು. ಇಂದಿಗೂ ಅವರ ಸಾಹಿತ್ಯ ಸೇವೆ ಮುನ್ನಡೆದಿದೆ. ಪ್ರೊಫೆಸರ್ ಪೊಲೀಸ್ ಪಾಟೀಲರು ಪ್ರಕಟಿಸಿದ ಒಟ್ಟು ಕೃತಿಗಳು 75. ಅದರಲ್ಲಿ ಕವನ ಸಂಕಲನಗಳು 8, ಕಾದಂಬರಿಗಳು 4, ಜೀವನ ಚರಿತ್ರೆಗಳು 7, ಸಂಪಾದನಾ ಕೃತಿಗಳು 15, ಕಥಾ ಸಂಕಲನಗಳು 7, ನಾಟಕಗಳು 20, ಇಂಗ್ಲಿಷ್ ಕೃತಿಗಳು 3, ಅನುವಾದಗಳು 7. ಇದಲ್ಲದೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಥೆ, ಕಾದಂಬರಿ, ನಾಟಕಗಳನ್ನು ಇವರು ಬರೆದಿದ್ದಾರೆ. ಇನ್ನೂ ಪ್ರಕಟಗೊಳ್ಳಲಿರುವ ಕೃತಿಗಳು 120. ಒಟ್ಟಾಗಿ ಹೇಳಬೇಕೆಂದರೆ ಆಡು ಮುಟ್ಟದ ಗಿಡವಿಲ್ಲ, ಪ್ರೊಫೆಸರ್ ಪೊಲೀಸ್ ಪಾಟೀಲರ ಮುಟ್ಟದ ಸಾಹಿತ್ಯದ ಮುಖಗಳಿಲ್ಲ ಎಂಬಂತಿದೆ. ಇವರಿಗೆ ದೊರೆತ ಪ್ರಶಸ್ತಿಗಳು ಅನೇಕ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಸವ ಬೆಳಕು ಪ್ರಶಸ್ತಿ, ಬಸವ ಗುರು ಕಾರುಣ್ಯ ಪ್ರಶಸ್ತಿ, ದ.ರಾ. ಬೇಂದ್ರೆ ಪ್ರಶಸ್ತಿ, ಲಿಂಗ ಜಂಗಮ ಪ್ರಶಸ್ತಿ, ರಂಗಶ್ರೀ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಕೊಣ್ಣೂರು ನುಡಿ ಸಡಗರ ಪ್ರಶಸ್ತಿ, ಅಖಿಲ ಭಾರತ ಶರಣ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿ. ಕೊನೆಯದಾಗಿ ಹೇಳಬೇಕೆಂದರೆ ಅನೇಕ ನಾಟಕ, ದೊಡ್ಡಾಟ, ಲಾವಣಿ ತತ್ವಪದಗಳನ್ನು ರಚನೆ ಮಾಡಿದ್ದಲ್ಲದೆ ಅವುಗಳನ್ನ ಸಂಯೋಜನೆ ಮಾಡಿ ನಿರ್ದೇಶನ ಮಾಡಿ ಪ್ರದರ್ಶನಗಳನ್ನು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ನೆರೆ ರಾಜ್ಯಗಳಲ್ಲಿಯೂ ನೀಡಿದ್ದಾರೆ. ಇಂತಹ ಮಹಾನ್ ಸಾಹಿತಿಗಳ ಪರಿಚಯವನ್ನ ಮಾಡುವುದು ಸಮುದ್ರದ ನೀರನ್ನು ಕೇವಲ ಬೊಗಸೆಯಲ್ಲಿ ಹಿಡಿದಂತೆ. ಇವರು ಸ್ವಂತ ನಟರು, ಗಾಯಕರು ಹೌದು. ಇಂತಹ ಬಹುಮುಖಿ ಪ್ರತಿಭೆಯನ್ನು ಹೊಂದಿರುವ ಪ್ರೊಫೆಸರ್ ಪೊಲೀಸ್ ಪಾಟೀಲರ ಪರಿಚಯವನ್ನು ಮುಂದಿಡಲು ಅವಕಾಶವನ್ನು ಮಾಡಿಕೊಟ್ಟ ವೇದಿಕೆಯ ಸಂಘಟನಾಕಾರರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.
ದಯವಿಟ್ಟು ಉಳಿದವರೆಲ್ಲ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಧನ್ಯವಾದಗಳು ಅಮ್ಮ. ಬಹಳಷ್ಟು ಸುದೀರ್ಘವಾಗಿ ನಿಜವಾಗ್ಲೂ ಸರ್ ಪರಿಚಯ ಹೇಳಿದ್ರೆ ಒಂದು ಉಪನ್ಯಾಸನ ಆಗುತ್ತೆ. ಸುದೀರ್ಘವಾಗಿ ಅವರ ಪರಿಚಯವನ್ನ ಮತ್ತು ಸ್ವಾಗತ ಪ್ರಾಸ್ತಾವಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ವೇದಿಕೆ ಪರವಾಗಿ ತಮಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳ ಜೊತೆಗೆ ತಮಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೇನೆ ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಕ್ಕಂತಹ ಒಂದು ಉಪನ್ಯಾಸ ಕಾರ್ಯಕ್ರಮ, ನಮ್ಮ ವೇದಿಕೆಯ ಅನರ್ಘ್ಯ ರತ್ನವೇ ಆದಂತಹ ಜಾನಪದ ಸಾಹಿತ್ಯಕಾರರು ಅವರು ಇವತ್ತು ಜಾನಪದ ಸಾಹಿತ್ಯದಲ್ಲಿ ಶರಣರ ನೆನಹು ಅಂತಕ್ಕಂಥ ವಿಚಾರನ ಕುರಿತಾಗಿ ನಮ್ಮೊಂದಿಗೆ ಚರ್ಚಿಸಲಿದ್ದಾರೆ, ಮಾತನಾಡಲಿದ್ದಾರೆ, ಉಪನ್ಯಾಸವನ್ನು ನೀಡಲಿದ್ದಾರೆ. ಅವ್ರನ್ನ ಈಗ ನಾನು ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಪ್ರೊಫೆಸರ್ BR ಪೊಲೀಸ್ ಪಾಟೀಲ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಕವಿಗಳು, ಸಾಹಿತ್ಯಕಾರರು, ಜೊತೆಗೆ ನಾಟಕಕಾರರು. ಸರ್, ವೇದಿಕೆ ತಮಗಾಗಿ. ದಯವಿಟ್ಟು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನೆ ಕೂಟ. ತುಂಬಾ ಸ್ಲೋ ಇದೆ ವಯಸ್ಸ. ಅಕ್ಕನ ಅರಿವು ಈ ಸಂಸ್ಥೆಗಳ ಆಶ್ರಯದಲ್ಲಿ ನಿರಂತರವಾಗಿ 5 ವರ್ಷಗಳ ಕಾಲ ಉಪನ್ಯಾಸ ನಡೀತಾ ಇದ್ದಾವೆ. ಇವತ್ತಿನ ಉಪನ್ಯಾಸ 314ನೇದು. ಬಹಳ ಸಂತೋಷ ಅನಿಸೋದೇನು ಅಂದ್ರೆ, ಇಲ್ಲಿಯವರೆಗಿನ ಈ 313 ಉಪನ್ಯಾಸಗಳನ್ನು ನಾವು ಸಂಶೋಧನಾತ್ಮಕ ಉಪನ್ಯಾಸಗಳು ಅಂತಾನೆ ಕರಿಬೇಕು. ಈ ಎಲ್ಲ ಉಪನ್ಯಾಸಗಳ ಸಾರವನ್ನ ಇಟ್ಕೊಂಡು ಸುಮಾರು ಒಂದು 30 ಜನ 40 ಜನ PhD ಮಾಡಬಹುದೇನೋ ಅಂತ ನನಗನ್ನಿಸ್ತದೆ. ಅಷ್ಟೊಂದು ಗಹನವಾದಂತಹ, ಗಂಭೀರವಾದಂತಹ ಮತ್ತು ಅಧ್ಯಯನ ಯೋಗ್ಯವಾದಂತಹ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಉಪನ್ಯಾಸ ಮತ್ತು ಸಂವಾದ ನಡೀತಾ ಬಂದದೆ. ನಾನು ನಿನ್ನೆ KB ಮಹದೇವಪ್ಪ ಅವರ ಉಪನ್ಯಾಸವನ್ನು ಕೇಳಿದೆ. ತುಂಬಾ ಅದ್ಭುತವಾಗಿ ಅವರು ಮಾತನಾಡಿದರು. ವಿಶೇಷವಾಗಿ ವಚನ ಮತ್ತು ವಚನದ ಭಾಷೆಯ ಕುರಿತಾಗಿ ಅವರು ಬೆಳಕು ಚೆಲ್ಲಿದ್ದರು. ಜನಪದರು ಸೃಷ್ಟಿಸಿದ ಭಾಷೆ ಉಳಿದೆಲ್ಲ ಸಾಹಿತ್ಯ ಪ್ರಕಾರಗಳನ್ನ ಗಮನಿಸಿದಾಗ ಜನಪದರ ಭಾಷೆ ತುಂಬಾ ವಿಶಿಷ್ಟ ಅನಿಸ್ತದೆ. ಹಾಗೇನೆ ವಚನಗಳ ಭಾಷೆ ಕೂಡ. ಜನಪದರು ಸೃಷ್ಟಿಸಿದ ಭಾಷೆ ಮತ್ತು ಸಾಹಿತ್ಯ, ಸ್ಥೂಲವಾಗಿ ಇದನ್ನ ನಾವು ಜಾನಪದ ಅಂತ ಕರೀತೇವೆ. ಶಿಷ್ಟರು ಭಾಷೆಯನ್ನು ದುಡಿಸಿಕೊಂಡ್ರೆ ಜನಪದರು ಭಾಷೆಯನ್ನ ಆತ್ಮಸಾತ್ ಮಾಡಿಕೊಂಡವರು. ಅದಕ್ಕೆ ಅವರಿಗೆ ಭಾಷೆ ಒಲಿಯಿತು. ನಿನ್ನೆ ಮಹದೇವಪ್ಪ ಅವರು ಎತ್ತಿದ ಒಂದು ಪ್ರಶ್ನೆ ಇಟ್ಕೊಂಡೇ ನಾನು ಈಗ ಈ ಮಾತನ್ನ ಹೇಳ್ತಾ ಇದ್ದೇನೆ. ಭಾಷೆಯನ್ನ ದುಡಿಸಿಕೊಳ್ಳುವುದು ಅಂತ ಬರ್ತದೆ. ಮೇಲಿನ ಮೇಲೆ ಇದನ್ನ ಹೇಳ್ತಾರೆ. ಭಾಷೆಯನ್ನ ನಾವು ದುಡಿಸಿಕೊಂಡ್ರೆ ಅದು ನಮಗೆ ಗುಲಾಮ ಆಗ್ತದೆ. ಆದ್ರೆ ಜನಪದರು ಆ ಭಾಷೆಯನ್ನ ದುಡಿಸ್ಕೊಳ್ಳಿಕ್ ಹೋಗ್ಲಿಲ್ಲ. ಅದನ್ನ ಆತ್ಮಸಾತ್ ಅದು ಅವನ್ನ ಪ್ರೀತಿಸ್ತು. ಹಾಗಾಗಿ ಈ ಜನಪದ ಭಾಷೆ ಮತ್ತು ಸಾಹಿತ್ಯದ ವಿಷಯದಲ್ಲಿ ಹೇಳೋದಾದ್ರೆ ಇದನ್ನ ಕೃಷಿ ಅನ್ನೋದಕ್ಕಿಂತ ಒಂದು ಅನುಸಂಧಾನ ಅಂತ ಕರೆಯೋದೇ ಒಳ್ಳೆಯದು ಅಂತ ಅನಿಸ್ತದೆ ನನಗೆ. ಶಿಷ್ಟ ಕಾವ್ಯದ ಭಾಷೆ ದಾಸ. ಬಹಳ ದೊಡ್ಡ ದೊಡ್ಡ ಪಂಡಿತರು ಶಿಷ್ಟ ಕಾವ್ಯವನ್ನ ರಚನೆ ಮಾಡಿದ್ದಾರೆ. ನಾವು ಅದನ್ನ ಮಹಾಕಾವ್ಯಗಳ ರಚನೆ ಮಾಡಿದಂತಹ ಋಷಿಗಳಿಂದ ಹಿಡ್ಕೊಂಡು
ಚಂಪು ಕಾವ್ಯಗಳನ್ನು ರಚನೆ ಮಾಡಿದಂಥ ನಮ್ಮ ಪಂಪ, ರನ್ನ, ಜನ್ನ, ಪೊನ್ನ ಇಂಥ ಕವಿಗಳನ್ನು ಹಿಡ್ಕೊಂಡು ಈ ಶಿಷ್ಟ ಕಾವ್ಯದವರು ಇದನ್ನ ಭಾಷೆಯನ್ನ ಅವರು ಅಂದ್ರೆ ಅದರ ಮೇಲೆ ನಾವು ಪ್ರಭುತ್ವ ಸಾಧಿಸಿದ್ದೀವಿ ಅನ್ನುವಂಥ ಒಂದು ಅವರಲ್ಲಿ ಈಗೋ ಇತ್ತು. ಆದರೆ ವಚನದ ಭಾಷೆ ಅವರ ಮಿತ್ರ ಆಗಿತ್ತು. ಈ ವ್ಯತ್ಯಾಸವನ್ನ ನಾವು ಗಮನಿಸ್ತೇವೆ. ಅಂದ್ರೆ ವಚನದಲ್ಲಿ ಅಯ್ಯ, ಅಣ್ಣ, ಅಕ್ಕ ಅನ್ನುವಂಥ ಈ ಪದಗಳನ್ನ ಬಳಸೋದಲ್ಲ, ಇದು ಏನು ಅಂತಂದ್ರೆ ಒಲಿಸಿಕೊಳ್ಳುವಂಥ ಭಾಷೆ. ಹಾಗಾಗಿ ಶಿಷ್ಟ ಕಾವ್ಯ ಮತ್ತು ಜನಪದ ಮತ್ತು ವಚನ ಮತ್ತು ಜನಪದಕ್ಕೆ ತುಂಬಾ ಭಿನ್ನವಾದಂಥ ಗೆರೆಗಳನ್ನ ಕೊರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಈ ಎರಡಕ್ಕೂ ದೇಸಿ ಮೂಲ ಆಗ್ತದೆ. ಮತ್ತೆ ವಚನಕಾರರಾಗ್ಲಿ ಜನಪದರಾಗ್ಲಿ ಜನ ಬದುಕಬೇಕು ಅಂತ ತಮ್ಮ ಅಂತರಂಗದ ಅನಾವರಣ ಮಾಡಿಕೊಂಡು ಅದನ್ನ ಅಭಿವ್ಯಕ್ತಿ ಪಡಿಸಿದವರು. ಮಾತಿಗೆ ತಪ್ಪದಿರೋದೇ ವಚನ ಮತ್ತು ಜನಪದದ ಭಾಷೆಯ ಕುರುಹು. ಅದಕ್ಕೆ ವಚನ ಅಂದ್ರೆ ಬೇರೆ ಅಲ್ಲ, ಭಾಷೆ ಅಂತ. ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಲಾರೆ ಅನ್ನುವಂಥದ್ದು. ಹೊಸ ಧಾರ್ಮಿಕ ಚಳುವಳಿಯ ವಾಹಕ ಕೂಡ ನಮಗೆ ಜನಪದ ಆಗಿದ್ದು ಕಂಡು ಬರ್ತದೆ. ನಿನ್ನೆ ಪಟ್ಟಣ್ ಸರ್ ತಮ್ಮ ಮಾತಿನಲ್ಲಿ ಹೇಳಿದರು ಜನಪದರು ಮತ್ತು ಅವರ ಭಾಷೆಯ ಕುರಿತಾಗಿ. ಅಂದ್ರೆ ದೇವರೊಂದಿಗೆ ನೇರವಾಗಿ ಅವರು ಸಂವಾದ ನಡೆಸಿದವರು ಅನ್ನೋ ಮಾತನ್ನ ಕಂಬಾರ್ ಅವರು ಮೊದಲುಗೊಂಡು ಅನೇಕರು ಹೇಳಿದ್ದನ್ನ ಅವರು ಪ್ರಸ್ತಾಪ ಮಾಡಿದರು. ಅಂದ್ರೆ ಒಲುಮೆಯಲ್ಲಿ ದೇವರ ಸ್ವರೂಪ ಇರ್ತದೆ. ಹಾಗಾಗಿ ಈ ಜನಪದ ಮತ್ತು ವಚನಗಳ ರಚಯಿತರು ಅವರು ಒಲುಮೆಗೆ ಹೆಚ್ಚು ಒತ್ತು ಕೊಟ್ಟವರು. ಮತ್ತೆ ಜನಪದರ ಭಾಷೆ ಕಾಯಕದ ಭಾಷೆ, ಅನ್ನದ ಭಾಷೆ, ಮತ್ತೆ ಕರುಳಿನ ಭಾಷೆ. ಇಲ್ಲಿ ಸತ್ಯ ಇದೆ, ಶಿವ ಇದೆ, ಸೌಂದರ್ಯ ಇದೆ. ಸತ್ಯಂ ಶಿವಂ ಸುಂದರಂ ಅನ್ನೋದನ್ನ ಸಂಪೂರ್ಣವಾಗಿ ತಮ್ಮ ಸಾಹಿತ್ಯದಲ್ಲಿ ಅವರು ಅಳವಡಿಸಿಕೊಂಡವರು ಅನ್ನುವಂಥದ್ದನ್ನ ನಾನು ಗಮನಿಸಿದ್ದೇನೆ ನನ್ನ ಅಧ್ಯಯನದ ಸಂದರ್ಭದಲ್ಲಿ. ಅದಕ್ಕಾಗಿ ಇವತ್ತು ನಾನು ಮಾತನಾಡ್ತಾ ಇರುವಂಥ ಜನಪದ ಸಾಹಿತ್ಯದಲ್ಲಿ ಶರಣರ ಕುರಿತಾಗಿ ವಿಶೇಷವಾಗಿ ಬಸವಣ್ಣನನ್ನ ಕೇಂದ್ರವಾಗಿಟ್ಟುಕೊಂಡು ಈ ಸಾಹಿತ್ಯ ರಚನೆ ಆಗಿರೋದು. ಹೆಚ್ಚು ಕಡಿಮೆ ಎಲ್ಲ ವಚನಕಾರರು ಕೆಲವು ಅಂದ್ರೆ ನಮಗೆ 280 ಕೋಟಿ ವಚನಗಳನ್ನ ಅವರು ರಚನೆ ಮಾಡಿದ್ರು ಅನ್ನುವಂಥದ್ದನ್ನ ಹಲವರ ವಚನದಲ್ಲೇನೆ ನಾವು ನೋಡ್ತೀವಿ. 280 ಕೋಟಿ ವಚನಗಳು ನಮಗೆ ಸಿಗಲಿಲ್ಲ. ಅದಕ್ಕಾಗಿ ಈಗ ಸಿಕ್ಕಿರೋ ಅಷ್ಟು ವಚನಗಳ ಸಂದರ್ಭದಲ್ಲಿ ಹೇಳೋದಾದ್ರೆ ಬಹಳಷ್ಟು ವಚನಕಾರರು ಬಸವಣ್ಣನನ್ನ ಹೊಗಳ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಈ ಚಳುವಳಿಯ ಅಂದ್ರೆ ಸಮಾಜೋಧಾರ್ಮಿಕ ಮತ್ತು ಸಮಾನತೆಯ ಚಳುವಳಿಯ ಸಂದರ್ಭದಲ್ಲಿ ಬಸವಣ್ಣ ಕೇಂದ್ರ ಸ್ಥಾನದಲ್ಲಿ ನಿಲ್ತಾರೆ ಅನ್ನುವಂಥ ಕಾರಣಕ್ಕಾಗಿ. ನಾನು ಹಂತಿ ಹಾಡುಗಳನ್ನ ಈಗಲೂ ಕೂಡ ರಚನೆ ಮಾಡ್ತೇನೆ. ಕಾರಣ ಏನು ಅಂತಂದ್ರೆ ಕಣದಲ್ಲಿ ಹಂತಿ ನಡೆಯದೇ ಇದ್ರೂ ಕೂಡ ವಿಶ್ವ ಅನ್ನುವಂಥ ಈ ಕಣದಲ್ಲಿ ಈ ಹಂತಿ ಅಥವಾ ಪಂಕ್ತಿ ಆವರ್ತನೆ ಇದು ನಿಂತಿಲ್ಲ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ನಾನು ಈ ಶರಣರ ಕುರಿತಾಗಿ ವಿಶೇಷವಾಗಿ ಬಸವಣ್ಣನ
ಕುರಿತಾಗಿ ನಾನು ಬರೆದಿರುವಂತಹದ್ದು. ವಚನ ಸಾಹಿತ್ಯವನ್ನ ನಮಗೆ ಉಳಿಸಿ ಅದನ್ನ ನಾವು ಮತ್ತೆ ಮತ್ತೆ ಅಧ್ಯಯನ ಮಾಡಿ, ಕೇವಲ ಅಧ್ಯಯನದ ಕಾರಣಕ್ಕಾಗಿಯೇ ವಚನಗಳನ್ನು ನಾವು ಉಳಿಸ್ಕೋಬೇಕಾಗಿಲ್ಲ. ವಚನಗಳು ಅಂತಂದ್ರೆ ನಮಗೆ ಅವು ದಾರಿ ಬೆಳಕು ಇದ್ದಂಗೆ. ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕಾಗಿ ವಚನಗಳು ನಮಗೆ ಬೇಕು ಅನ್ನುವಂಥದ್ದು. ಅದನ್ನ ನಮಗೆ ಉಳಿಸಿಕೊಟ್ಟವರು ಹಳಕಟ್ಟಿಯವರು. ಅವರನ್ನೂ ಕೂಡ ನಾನು ಶರಣರು ಅಂತ ನಿಸ್ಸಂದೇಹವಾಗಿ ಕರೀತೇನೆ. ಅಂಥವ್ರ ಕುರಿತಾಗಿ ನಾನು ಬರೆದಿರುವಂತಹ ಹಂತಿ ಹಾಡಿನ ಮೂಲಕನೇ ನನ್ನ ಈ ಉಪನ್ಯಾಸವನ್ನು ನಾನು ಆರಂಭ ಮಾಡಬೇಕು ಅನಿಸ್ತದೆ. ಕಲ್ಯಾಣ ರಾಜ್ಯದ ಮಣಿದೀಪ ಬಸವಯ್ಯ, ಶರಣರ ಬಳಗ ಕಟ್ಯಾನು. ಶರಣರ ಬಳಗ ಕಟ್ಯಾನು ಜಗದಾಗ, ಕಲ್ಯಾಣದ ಕ್ವಾಟಿ ಪ್ರಮಾಣು. ನಡೆದಂಗ ನುಡಿದಾರ ನುಡಿದಂಗ ನಡೆದಾರ, ವಚನ ಸಂಪತ್ತ ಬೆಳಿಸಾರು. ವಚನ ಸಂಪತ್ತ ಬೆಳಿಸ್ಯಾರೋ ಶರಣರ, ವಚನ ವೇದಕ್ಕಿಂತ ಮಿಗಿಲಾದು. ಜಾತಿಯ ವಿಷ ಬೀಜ ಜ್ಯೋತಿಲೆ ಹುರಿದಾರ, ವರ್ಗ ವರ್ಣದ ಬೇಲಿ ದಾಟ್ಯಾರೋ. ವರ್ಗ ವರ್ಣದ ಬೇಲಿ ದಾಟ್ಯಾರೋ ಶರಣರ, ಪಾದಕ ಸಾವಿರದ ಶರಣೆಂಬೆ. ಅಳಿದದ್ದು ಮುಕ್ಕೋಟಿ ಉಳಿದದ್ದು ಒಕ್ಕೋಟಿ. ನಾನು ಆ ಮಾತನ್ನು ಪ್ರಸ್ತಾಪ ಮಾಡಿದ್ದೆ. ವಚನ ಸಾಹಿತ್ಯದ ಸಂಪಾದನೆಯ ವಿಷಯದಲ್ಲಿ ಹೇಳೋದಾದ್ರೆ ಅಳಿದದ್ದು ಮುಕ್ಕೋಟಿ ಅಂತ ನಾನು ಹೇಳಿದ್ದೇನೆ. ಅದಕ್ಕಿಂತಲೂ ಹೆಚ್ಚು ನಾವು ಕಳ್ಕೊಂಡಿದ್ದೀವಿ ಅಂತ ನನಗನ್ನಿಸ್ತದೆ. ಅಳಿದದ್ದು ಮುಕ್ಕೋಟಿ ಉಳಿದದ್ದು ಒಕ್ಕೋಟಿ, ಉಳಿದದ್ದು ಉಳಿಸಾಕ ಹೈರಾಣು. ಉಳಿದದ್ದು ಉಳಿಸಾಕ ಹೈರಾಣ ಹಳಕಟ್ಟಿ, ಹಿತ ಚಿಂತಕ ಕಳೆದು ಉಳಿಸ್ಯಾನು. ಹೆಸರು ಫಕೀರ ಹಾನ ತಾಕುಬೇರ, ಇವಾಗಿಂತ ಸಿರಿವಂತರ್ಯಾರಿಲ್ಲೋ. ಇವಾಗಿಂತ ಸಿರಿವಂತರ್ಯಾರಿಲ್ಲೋ ಜಗದಾಗ, ವಚನದ ಗುಮ್ಮಟ ಬ್ಯಾರಿಲ್ಲೋ. ಓ ಹೋರ್ಮಲ್ಲಯ್ಯ ಹುಲಿಗ್ಯೋ ಅಂತಿದ್ರು ನಮ್ಮ ರೈತರು. ಅಂದ್ರೆ ರಾಶಿ ಹುಲುಸಾಗ್ಲಿ ಅಂತ. ಅದನ್ನ ನಾವು ಈ ವಚನದ ರಾಶಿ ಹುಲುಸಾಗ್ಲಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಹುಲಿಗ್ಯೋ ಅನ್ಬೇಕಾಗಿದೆ. ಹಳಕಟ್ಟಿಯವರು ಮಾಡಿದ ತ್ಯಾಗ ಎಷ್ಟು ದೊಡ್ಡದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಿಬೇಕು. ಅವರು ಕಾಯ್ದೆ ಮತ್ತು ಕಾನೂನು ಶಿಕ್ಷಣ ಪಡೆದದ್ದು ಶಿಷ್ಟ ಭಾಷೆಯಲ್ಲಿ. ಆದ್ರೆ ಬದುಕು ಕೊಟ್ಟುಕೊಳ್ಳಿಕ್ಕೆ ಅವರು ಜನಭಾಷೆಯೊಂದಿಗೆ ಅನುಸಂಧಾನ ಮಾಡಿಕೊಂಡ್ರು ಅಂತ. ಹಳ್ಳಿ ಹಳ್ಳಿಗೆ ಅವರು ತಮ್ಮ ಕಕ್ಷಿದಾರರ ಭೇಟಿಗಾಗಿ ಹೋಗ್ತಾ ಇದ್ದಂಥ ವಿಷಯವನ್ನ ನಾವು ಅಲ್ಲಲ್ಲಿ ಓದಿದಾಗ ಅವರು ತಮ್ಮ ಬದುಕಿನುದ್ದಕ್ಕೂ ಮಾಡಿದ್ದೇನು ಅಂತಂದ್ರೆ, ತಮ್ಮ ಸಂಪಾದನೆಗಿಂತ ಹೆಚ್ಚಿಗಾಗಿ ನಮ್ಮ ಜನಪದರ ಬದುಕು ಸುರಕ್ಷಿತವಾಗಿರಬೇಕು ಮತ್ತು ಅದು ಸಂಪದ್ಭರಿತವಾಗಿರಬೇಕು, ಕಷ್ಟ ಕಾರ್ಪಣ್ಯಗಳಿಂದ ಅದು ದೂರ ಇರಬೇಕು ಅಂತ ಅಪೇಕ್ಷೆ ಪಟ್ಟು ಅವರು ತಮ್ಮ ಫೀಸ್ಗೆ ಒತ್ತಾಯಿಸದೆ ನಿಮ್ಮ ವ್ಯಾಜ್ಯಗಳನ್ನ ನೀವು ಅಪ್ಸಾತ್ನಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾ ಇದ್ರು ಅಂತಂದ್ರೆ ಅವ್ರ ಮನಸ್ಸು ಎಷ್ಟೊಂದು ವಿಶಾಲವಾಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಇದು ಜನಪದರಿಗೆ ಮಾತ್ರ ಸಾಧ್ಯತೆ. ಧರ್ಮವನ್ನ ಅವರಷ್ಟು ಗಟ್ಟಿಯಾಗಿ ಮತ್ತು
100ಕ್ಕೆ 100ರಷ್ಟು ಪಾಲಿಸಿದವರು ಯಾರೂ ಇಲ್ಲ ಅಂತ. ನಾನು ಈ ಹಿಂದೆ ಕೂಡ ಮಾತಾಡುವಾಗ ಈ ಒಂದು ಹಂತಿ ಹಾಡಿನ ಚರಣವನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ. ಅದು ಅಂದ್ರೆ ಕೂರ್ಗಿಗೆ ಇರುವಂತಹ 3 ತಾಳು. ಹಾಗೆ ಅವರು ಬಿತ್ತಿ ಬೆಳೆದ ಆ ಫಸಲು ಏನಿರ್ತದ, ಬೆಳೆ ಏನಿರ್ತದ, ಆಮೇಲೆ ಧಾನ್ಯ ದವಸ ಏನು ಬೆಳೆದಿರ್ತಾರಲ್ಲ, ಅದ್ರೊಳಗ 3 ಪಾಲು ಮಾಡ್ತಾರ ಅವ್ರು. ಹೇಗೆ ಮಾಡ್ತಾರ ಅಂದ್ರೆ, ಕಡಿಯ ಬಲಕಿನ ತಾಳ ಎಡಿ ಆಯ್ತು ಅರಸರಿಗೆ, ಎಡಗಡಿ ತಾಳ ಪಶು ಪಕ್ಷಿಗೋ. ಎಡಗಡಿ ತಾಳ ಪಶು ಪಕ್ಷಿಗೆ ಮಗ ರಾಮ, ನಡುವಿನ ತಾಳ ರೈತನಿಗೋ. ಅಪ್ಪ ಮಗನನ್ನ ಮುಂದೆ ಕುಂದಿರಿಸಿಕೊಂಡು ಈ ಹಾಡು ಹೇಳ್ತಾನೆ. ಕಡಿಯ ಬಲಕಿನ ತಾಳ ಎಡಿ ಆಯ್ತು ಅರಸರಿಗೆ ಅಂದ್ರೆ ಬೆಳೆದದ್ದು 3ರೊಳಗ 1 ಭಾಗ ತೆರಿಗೆ ರೂಪದಲ್ಲಿ ಆಳುವ ಅರಸರಿಗೆ ಕೊಟ್ಟು, ಇನ್ನೊಂದು ದಾಸೋಹಕ್ಕೆ. ಎಡಗಡಿ ತಾಳ ಪಶು ಪಕ್ಷಿಗೋ. ಪಶು ಪಕ್ಷಿಗೆ ಅಂತಂದ್ರೆ ಸಕಲ ಜೀವರಾಶಿಗೆ. ವಚನಕಾರರು ಹೇಗೆ ಹೇಳಿದ್ರಲ್ಲ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವುದು ಅಂದ್ರೆ ಇದು ಜನಪದರ ಧರ್ಮ ಅಂತ. ಎಡಗಡಿ ತಾಳ ಪಶು ಪಕ್ಷಿಗೆ ಮಗ ರಾಮ, ನಡುವಿನ ತಾಳ ರೈತನಿಗೆ ಅಂದ್ರೆ 3ರೊಳಗಿನ 1 ಭಾಗ ಮಾತ್ರ ನಿಂದು ಅನ್ನುವಂಥ ಆ ನೀತಿ ಶಿಕ್ಷಣವನ್ನ ರೈತ ತನ್ನ ಮುಂದಿನ ಪೀಳಿಗೆಯವರಿಗೆ ಕೊಟ್ಟ ಅನ್ನುವಂಥದ್ದನ್ನು ನೋಡಿದಾಗ ವಚನಕಾರರ ಕಾಯಕ ಮತ್ತು ದಾಸೋಹ ತತ್ವ ಅವರ ಬದುಕಿನಲ್ಲಿ ಹಾಸುಹೊಕ್ಕಾಗಿತ್ತು. ಜನಪದರದಾಗ್ಲಿ ವಚನಕಾರರದಾಗ್ಲಿ ಶಬ್ದ ಮುಗ್ಧ ಸ್ಥಿತಿ ಅವರು. ಅಂದ್ರೆ ಅವರ ಶಬ್ದದಲ್ಲಿ ಅವರು ತಲ್ಲೀನರಾಗಿ ಆ ಶಬ್ದಗಳನ್ನ ನುಡಿತಾ ಇದ್ರು. ಅದನ್ನೇ ಅಲ್ಲಮರು ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ಯ ಸಂಪುಟವೆಂಬುದು ನಾದ ಬಿಂದು ಕಳಾತೀತ. ಅಂದ್ರೆ ಅವರು ತಮ್ಮನ್ನ ತಾವು ಅತ್ಯಂತ ವಿನಮ್ರರಾಗಿ ವರ್ತಿಸುವ ಹಾಗೆ ಪಳಗಿಸಿಕೊಂಡು ಬೆಳೆದು ಬಂದವರು. ಅಧ್ಯಾತ್ಮ ಜನಪದರ ಹೃದಯ, ಧರ್ಮ ಅವರ ಆತ್ಮ. ಎಲ್ಲಾ ಶರಣರೊಳಗೂ ಬಸವಣ್ಣ ಅಗ್ರಗಣ್ಯ ಅಂತ ಅನಿಸಿದ್ದಕ್ಕೆ ಕಾರಣ ಬಸವಣ್ಣನ ಸಾಮಾಜಿಕ ಬದ್ಧತೆ ಮತ್ತು ಜೀವಪರವಾದಂಥ ನಿಲುವು. ಇದನ್ನ ಬಸವಣ್ಣ ಪಡ್ಕೊಂಡದ್ದು ಬಾಗೇವಾಡಿ ಇಂಗಳೇಶ್ವರ ಪರಿಸರದಲ್ಲಿ. ಅದು ಅಪ್ಪಟ ಜನಪದ ಪರಿಸರ ಅಂತ. ಈ ಕಾರಣಕ್ಕಾಗೇನೆ ಜನಪದರು ಬಸವಣ್ಣನನ್ನ ಜನಪದಕ್ಕೆ ತೇದುಂಡ ಜೀವ ಅಂತ ಕರೆದರು. ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಭೇದವನ್ನೇ ಬಿಚ್ಚಿಟ್ಟ ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ ಅಂತ ಅವರು ಹೇಳ್ತಾರೆ. ಅಂದ್ರೆ ಬಸವಣ್ಣನ ಸ್ಥಿತಿ ಹೇಗಿತ್ತು ಮತ್ತೆ ಬಸವಣ್ಣನ ಬದ್ಧತೆ ಹೇಗಿತ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಈ ವಿಶೇಷವಾಗಿ ಹಂತಿ ಹಾಡುಗಳು, ಆಮೇಲೆ ಗುಲಾಯಿ ಹಾಡುಗಳು, ಸೋಬಾನ ಪದಗಳು, ಬೀಸುಕಲ್ಲಿನ ಪದಗಳಲ್ಲಿ ಶರಣರ ಬಗ್ಗೆ ಅಂದ್ರೆ ಒಟ್ಟಾರೆಯಾಗಿ ಬಸವಣ್ಣನ ಬಗ್ಗೆನೆ 100ಕ್ಕೆ 90ರಷ್ಟು ಹಾಡುಗಳನ್ನ ನಾವು ಕಾಣ್ತೇವೆ. ಅದಕ್ಕೆ ಜನಪದ ಸಾಹಿತ್ಯದ ಗೀತ, ನಾಟ್ಯ ಮತ್ತು ಕಥನ ಕಲೆಗಳು ಇವೆಲ್ಲವೂ ಕಾಯಕದಿಂದ ಪ್ರೇರಿತವಾದಂಥವು. ಶ್ರಮದ ದಣಿವನ್ನು ಮಾರಿಸಿ ಮನರಂಜನೆ ನೀಡಿ ನೀತಿ ಬೋಧನೆ ಮಾಡುವ ಜವಾಬ್ದಾರಿಯುತವಾದಂತಹ ಕಲಾಭಿವ್ಯಕ್ತಿ ರೂಪಗಳು ಇವಾಗಿದ್ದು. ಪ್ರಪಂಚ ಮತ್ತು ಪಾರಮಾರ್ಥ ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ
ಇವುಗಳನ್ನ ಅವರು ತಮ್ಮದೇ ಆದಂಥ ಜನಪದದ ಪರಿಭಾಷೆಯಲ್ಲಿ ಹಗ್ಗಕ್ಕೆ ಹುರಿ ಮಾಡಿ ಹೊಸದು ಒಂದು ಗೂಡಿಸ್ತಾರಲ್ಲ ಹಂಗೆ. ಅಂದ್ರೆ ಮೂರು ಹುರಿ ಕೂಡಿ ಒಂದು ಹಗ್ಗ ಮಾಡೋ ಹಾಗೆ ಅವರು ಈ ಪ್ರಪಂಚ, ಪಾರಮಾರ್ಥ ಮತ್ತು ಪರಾರ್ಥ, ಪ್ರಪಂಚ, ಪಾರಮಾರ್ಥ, ಪರಾರ್ಥ ಅನ್ನುವಂಥ ಮೂರು ಹುರಿಗಳನ್ನ ಒಂದು ಮಾಡಿ ಹೊಸದು ಒಂದು ಬದುಕು ಅನ್ನುವಂಥ ಹಗ್ಗವನ್ನ ಅವ್ರು ಮಾಡಿದರು. ಅದಕ್ಕೇನೆ ಜನಪದ ಜಾನಪದ ಆಯ್ತು, ಜ್ಞಾನಪದ ಆಯ್ತು. ಜಾನಪದ ಪದ್ಯ ಸಾಹಿತ್ಯದೊಳಗ ಹಂತಿ ಹಾಡುಗಳಿಗೆ ಬಹಳ ದೊಡ್ಡ ಒಂದು ಸ್ಥಾನ ಐತಿ. ಮತ್ತ ವಿಪುಲವಾಗಿ, ಅತ್ಯಂತ ವಿಪುಲವಾಗಿ ಅವು ದೊರೆಯೋದಕ್ಕೆ ಕಾರಣ ಏನು ಅಂತಂದ್ರೆ, ಆವಾಗ ರಾಶಿ ಮಾಡುವಂತಹ ಸಂದರ್ಭದೊಳಗ ಎಲ್ಲೆಲ್ಲಿ ಅಂದ್ರೆ ಕಣಗಳಾಗ್ತಿದ್ವು. ಆ ಎಲ್ಲಾ ಕಣಗಳಲ್ಲಿ ಆ ಒಂದು ಊರಿನ ಅಲ್ಲ, ಬೆಳತನಕ ಹಂತಿ ಹೊಡಿಬೇಕಾದ್ರೆ ನೆರೆಹಳ್ಳಿಯ ಹಾಡುಗಾರರು ಕೂಡ ಬಂದು ಹಂತಿ ಹಾಡುಗಳನ್ನ ಹಾಡ್ತಾ ಇದ್ರು. ಇದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಎಲ್ಲ ಹಾಡುಗಳನ್ನ ಕೇಳಿ ನನ್ನೊಳಗೆ ಅವನ್ನ ತುಂಬಿಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಈ ಹಂತಿ ಹಾಡುಗಳಲ್ಲೇನೆ ಶರಣರ ಬಗ್ಗೆ ಹೆಚ್ಚಿಗೆ ನಮಗೆ ಸಿಗ್ತದೆ ವಿಷಯ ಅಂತ. ಇದು ಕೃಷಿ ಆಧಾರಿತವಾದಂತಹ ಕಾವ್ಯ ಪ್ರಕಾರ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಹೆಚ್ಚು ಜನ ಪಾಲ್ಗೊಳ್ತಾ ಇದ್ರು. ಹಂತಿ ಹಾಡು ಅಲ್ಲಿ ಯಾಕೆ ಇವ್ ಹಂತಿ ಹಾಡು ಅಂತ ಬಂತು ನನಗೊಂದು ಜಿಜ್ಞಾಸೆ ಇತ್ತು. ಆದ್ರೆ ಈ ಹಂತಿ ಅನ್ನೋದ್ರೊಳಗಿನ ಅನುಸ್ವರ ತೆಗೆದು ಹಾಕಿದ್ರೆ ಹತ್ತಿ ಅಂತ ಆಗ್ತದೆ. ತಮಗ್ ಗೊತ್ತಿದ್ದಂಗ ಜನಪದರು ಇಲ್ಲದೆ ಇರುವ ಕಡೆಗಳಲ್ಲೂ ಅನುಸ್ವರವನ್ನು ಸೇರಿಸ್ತಾರೆ. ಉದಾಹರಣೆಗೆ ಸೌದತ್ತಿ ಅನ್ನೋ ಬದ್ಲಿ ಸೌಂದತ್ತಿ ಅಂತಾರ. ಹೌದು ಅನ್ನೋ ಸಂದರ್ಭದೊಳಗ ಹೌಂದ್ ಅಂತಾರ. ಹಿಂಗ ಅನೇಕ ಕಡೆಗಳಲ್ಲಿ ಅನುಸ್ವರ ಇಲ್ಲದೆ ಇರುವಲ್ಲೂ ಅವರು ಅದನ್ನು ಸೇರಿಸ್ತಾರೆ ಅನ್ನೋದರಿಂದ ಅದಕ್ಕೆ ಈ ಹಂತಿ ಹಾಡು ಅನ್ನೋದನ್ನ ನಾನು ಹೇಗೆ ಗ್ರಹಿಸ್ತೇನೆ ಅಂದ್ರೆ, ಹತ್ತಿ ಹಾಡು ಏನದು? ಹತ್ತಿ ಹಾಡು ಅಂದ್ರೆ ಗಿರಿಯನ್ನ ಹತ್ತಿ ಹಾಡು. ಯಾವ ಗಿರಿ ಅಂದ್ರೆ ತನ್ನನ್ನೇ ತಾನು ಅರಿಯುವ ಮನುಷ್ಯ ಗಿರಿ ಏರ್ತಾನೆ ಅಂದಂಗೆ, ತಾನು ಅರಿದರೆ ತಾನೇ ಪರಮಾತ್ಮ ಅಂತ ಅರಿತು ಹಾಡು. ಐಕ್ಯ ಸ್ಥಳದಲ್ಲಿ ನಿಂತು ಹಾಡು ಅನ್ನುವಂಥ ವಿವರಣೆ ಇದಕ್ಕೆ ಕೊಡ್ಬೋದೇನೋ ಅಂತ ಅನಿಸ್ತಾನೆ. ಅದಕ್ಕಾಗಿ ನಾನು ಒಂದು ತ್ರಿಪದಿಯನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಚಿಸಿದೆ. ಪರಪಂಚ ಕಣ ನೋಡು, ದೇಯ ಮೇಟಿಯ ಮಾಡು. ದೇಹ ಅನ್ನೋದೇ ಒಂದು ಮೇಟಿ, ಪ್ರಪಂಚ ಅನ್ನೋದೇ ಒಂದು ಕಣ. ಮ್ಯಾಲ್ ಹತ್ತಿ ಕುಂತು ನೀ ಹಾಡು ರೈತಪ್ಪ, ಮಾದೇವರು ಕೂಡ ಮಾತಾಡು. ಅಂದ್ರೆ ತನ್ನನ್ನ ತಾನು ಏರಿ, ಅಂದ್ರೆ ತನ್ನನ್ನ ತಾನು ಅರಿದು ಬದುಕನ್ನು ಮಾಡಿದವರು ರೈತರು, ಈ ರೈತಾಪಿ ಜನ. ಇವತ್ತಿನ ಉಪನ್ಯಾಸದ ಪ್ರಸ್ತುತತೆ ಎಷ್ಟು ಅಂತಂದ್ರೆ, ನಮ್ಮ ಕಲ್ಕೇರಿ ಹನುಮಂತರಾಯವರು, ನಾನು ಅವರು ಬಹಳ ಆತ್ಮೀಯ ಸ್ನೇಹಿತರು. ಅವರು ಢವಳಗಿ ಹೈಸ್ಕೂಲ್ನಲ್ಲಿ ಕೆಲಸ ಮಾಡೋ ಸಂದರ್ಭದೊಳಗೆ ಬಡಕೇಶ್ವರೂರಿನಲ್ಲಿ ನಾವು ಯುವ ಪುನಶ್ಚೇತನ ಶಿಬಿರಗಳನ್ನು ಮಾಡ್ತಿದ್ವಿ. 10 ದಿನಗಳ ಕಾಲ ಆ ಶಿಬಿರದ ಉದ್ದಕ್ಕೂ ನಾವೆಲ್ಲ ಒಂದು ಕಡೆ ಇದ್ದು ಶಿಬಿರಾರ್ಥಿಗಳಿಗೆ ತರಬೇತಿ ನೀಡ್ತಾ ಇದ್ವಿ. ಮತ್ತೆ ನಾವಿಬ್ಬರು ಗ್ರಾಮೀಣ ಪರಿಸರದಿಂದ ಬಂದವರು ಆದ್ರಿಂದ ಈ ಜನಪದ ಸಾಹಿತ್ಯದ ಬಗ್ಗೆ ಒಲವನ್ನ ಇಟ್ಕೊಂಡವರು, ಪ್ರೀತಿಯನ್ನ ಇಟ್ಕೊಂಡವರು. ಸೊ ಅಂಥವ್ರ ನೆನಪಿಗೆ ಅವರ ಮಗ ಶಿವಾನಂದ ಒಂದು ದತ್ತಿಯನ್ನ ಸ್ಥಾಪಿಸಿ ಅವರನ್ನ ಚಿರಸ್ಥಾಯಿಯಾಗಿ ಮಾಡಿದಾರಲ್ಲ, ಅದಕ್ಕಾಗಿ ನಾನು
ಶಿವಾನಂದ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಮಕ್ಕಳು ಇರಬೇಕು, ಇಂಥವ್ರು ಇರಬೇಕು. ಅಂದ್ರೆ ತನಗಾಗಿ ತಾನು ಅಲ್ಲ, ತಾನು ಪರರಿಗಾಗಿ. ಕೊಟ್ಟವಗ ಕೊಟ್ಟಿ ಅನ್ಬೇಕು, ಇಲ್ದವಗೀಗ ಒಂದು ರೊಟ್ಟಿ ಅನ್ಬೇಕು, ಇದು ಜನಪದ. ಸೊ ಈ ಜನಪದ ಧರ್ಮವನ್ನು ಪಾಲಿಸುವಂಥ ಮಕ್ಕಳು ಬಹಳ ಕಡಿಮೆ. ಶಿವಾನಂದ ಅವರು ಅಪರೂಪದ ಮಗ ಅನ್ನೋದನ್ನ ಇಲ್ಲಿ ಹೇಳ್ತಾ, ಅದಕ್ಕೆ ಈ ಹಂತಿ ಹಾಡಿನ ಪಲ್ಲವಿಯೊಳಗ ಇಲ್ಲಿ ನಾವು ಈ ಹಂತಿ ಅನ್ನೋದನ್ನ ಆವರ್ತನೆ ಅಂತ ತಿಳ್ಕೊಂಡು ಅದನ್ನ ಈ ಪ್ರಪಂಚ ಅನ್ನೋದೇ ಒಂದು ಕಣ. ಈ ಕಣದಲ್ಲಿ ನಾವು ಬದುಕು ಮಾಡುವಾಗ ನಮ್ಮನ್ನು ನಾವು ಅರಿಯದೆ ಹೋದ್ರೆ ಭಗವಂತನನ್ನ ಹೇಗೆ ಅರಿಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕಾಗಿ ಈ ಕೊಟ್ಟಿ ಅನ್ನುವಂಥ ಮಾತು ಬಂದಾಗ ಅವರು ಮೊಟ್ಟ ಮೊದಲು ನೆನೆಬೇಕಾದದ್ದು ಬಸವಣ್ಣನನ್ನ. ಹಂತಿಯ ಕಟ್ಟುತ್ತಲೇ ಹಂತವನ ನೆನಿಬೇಕು, ಕಾಂತ್ಯುಳ್ಪಿತನಾದ ಬಸವಣ್ಣನು. ಕಾಂತ್ಯುಳ್ಪಿತನಾದ ಬಸವಣ್ಣನ ನೆನದರ ತಂಪತ್ತಿನಂತಿ ನುರಿದಾವೋ. ಅಂದ್ರೆ ತಂಪತ್ತಿನೊಳಗೂ ಕೂಡ ಹಂತಿ ನುರಿಯೋದು ಅಂದ್ರೆ ಅಸಾಧ್ಯವಾದದ್ದು ಸಾಧ್ಯ ಆಗಬೇಕಾದ್ರೆ ನಾವು ಬಸವಣ್ಣನನ್ನ ನೆನಿಬೇಕು ಅಂತ ಅವ್ರು ಯಾಕೆ ಭಾವಿಸ್ತಾರೆ ಅಂತಂದ್ರೆ, ಬಸವಣ್ಣ ಅವರ ಬದುಕನ್ನ ಉದಾತ್ತೀಕರಿಸಿದಂಥ ಮಹಾನುಭಾವ. ಅದಕ್ಕೆ ಇಲ್ಲಿ ಬಸವಣ್ಣನಿಗೆ ಅವರು ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಾರ, ಹಿರಿಯನ ಸ್ಥಾನವನ್ನು ಕೊಟ್ಟಾರ. ಎಂಥ ಅದ್ಭುತವಾದಂಥ ಕಲ್ಪನೆ ಅವ್ರದ್ದು ಅಂದ್ರೆ, ಜನಪದರು ಅಂದ್ರೆ ನಾವೇನ್ ತಿಳ್ಕೊತೀವಿ, ಮುಗ್ಧರು ಮತ್ತೆ ನಿರಕ್ಷರಿಗಳು, ಆಮೇಲೆ ಅಜ್ಞಾನಿಗಳು ಅಂತ ಕೆಲವರು ಭಾವಿಸ್ತಾರೆ. ಆದ್ರೆ ಅವರು ಎಷ್ಟು ತಿಳುವಳಿಕೆ ಉಳ್ಳವರು ಇದ್ರು ಅಂತನ್ನೋದನ್ನ ಈ ಒಂದು ಹಂತಿ ಹಾಡಿನ ಚರಣದೊಳಗೆ ನಾವು ಗಮನಿಸ್ಬೇಕು. ಬಸವಣ್ಣ ಎಷ್ಟು ದೊಡ್ಡವ ಅಂತ ಅನ್ನೋದನ್ನ ಅವರು ಹೇಳ್ತಾರೆ. ಭೂಮಿ ಹುಟ್ಟುವ ಮೊದಲ, ಭೂಮಿ ಕಟ್ಟಿದ ಮೊದಲ, ಭೂಪ ಹುಟ್ಟಿದ ಬಸವಯ್ಯ, ಭೂಪ ಹುಟ್ಟಿದ ಬಸವಯ್ಯ ಮ್ಯಾಲಿನ ಶಿವಗೇಳು ದಿವಸಕ್ಕೆ ಹಿರಿಯನು ಅಂತ. ಅಂದ್ರೆ ಇವರು ಬಸವಣ್ಣ ಎಷ್ಟು ದೊಡ್ಡವ ಅಂತಂದ್ರ ಶಿವನಿಗಿಂತ ದೊಡ್ಡವ. ನೋಡ್ರಿ, ಇಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ನಾವು ಬಹಳಷ್ಟು ಕಲ್ತವ್ರು ಮಾತಾಡ್ತೀವಿ. ಇವ್ರು ಹೇಳ್ತಾರೆ ಭೂಮಿ ಹುಟ್ಟುವ ಮೊದಲ, ಭೂಮಿ ಕಟ್ಟಿದ ಮೊದಲ. ಈ ಬೆದೆ ಮತ್ತು ಕಟ್ಟುವ ಕ್ರಿಯೆ ಅದಲ್ಲ, ಇದನ್ನು ನಾವು ಎಲ್ಲಿ ನೋಡ್ತೇವೆ? ಇದನ್ನ ನಾವು ಗ್ರಾಮೀಣ ಪರಿಸರದಲ್ಲೇನೆ ನೋಡೋದಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕಟ್ಟದ ಹೊರತು ಹೆರಿಗೆ ಆಗೋದಿಲ್ಲ, ಗರ್ಭ ನಿಲ್ಲೋದಿಲ್ಲ. ಹಾಗೆ ಈ ಭೂಮಿ ಕೂಡ ಕಟ್ಟಿ ಜೀವಿಗಳಿಗೆ ಜನ್ಮ ಕೊಟ್ಟದ ಅನ್ನುವಂಥದ್ದನ್ನ ಅವರು ಗ್ರಹಿಸ್ತಾರೆ. ಮತ್ತ ಅದಕ್ಕಿಂತ ಮುಂಚೆ ಬಸವಣ್ಣ ಹುಟ್ಟ್ಯಾನ ಅಂತಾರ ಅವ್ರು. ಅದಕ್ಕಿಂತ ಮುಂಚೆ ಅಂದ್ರೆ ಈ ಜೀವಿಗಳ ಎಲ್ಲರ ತಂದೆ, ಸಕಲ ಜೀವಾತ್ಮರಿಗೆ ಲೇಸು ಬಯಸದಂಥವನೇ ಸಕಲ ಜೀವಿಗಳ ತಂದೆ ಆಗುವ ಅರ್ಹತೆ ಹೊಂದಿರ್ತಾನೆ ಅಂತ. ಅದಕ್ಕೆ ಈ ಬಸವಣ್ಣ ಹುಟ್ಟಿದ್ದು ಮ್ಯಾಲಿನ ಶಿವಗ 7 ದಿವಸಕ್ಕಿಂತ ಹಿರಿಯವ ಅಂತ. ಅಂದ್ರೆ ಶ್ರಮ ಶಿವನಿಗಿಂತ ದೊಡ್ಡದು. ಜನಪದರಿಗೆ ಶ್ರಮವೇ ದೇವರು ಅನ್ನುವಂಥದ್ದು. ನೀರೇ ನೀರಾಗಿರುವಂಥ ಈ ಬ್ರಹ್ಮಾಂಡದೊಳಗ ಸೂರ್ಯನ ಚೂರು ಒಂದು ಬಿದ್ದು ಭೂಮಿ ಹುಟ್ಟಿ ಕೆನೆಗಟ್ಟಿ ಇದು ಆಮೇಲೆ ಇದೆಲ್ಲ ಜೀವಿಗಳ ಹುಟ್ಟು ಮತ್ತು ವಿಶ್ವದ ಈ ನಿರ್ಮಾಣ ಆಯ್ತು ಅಂತ ಅನ್ನೋದರ ಈ ಕಲ್ಪನೆನೇ ಎಲ್ಲಕ್ಕಿಂತ ಮೊದಲು ಹುಟ್ಟಿದ ಬಸವಣ್ಣ ಅಂದ್ರೆ ಅಯ್ಯೋ ನಿಜ. ಅಯ್ಯೋ ನಿಜ ಅಂದ್ರೆ ಏನು? ಶ್ರಮದ ಪ್ರತಿರೂಪ ಇದು ಬಸವಣ್ಣ ಆಗ್ತಾನೆ ಅಂತ. ಇದು ಬಹಳ ದೊಡ್ಡ ಒಂದು ಕೊಡುಗೆ ಜನಪದರದು ಸಾಹಿತ್ಯಕ್ಕಾಗಿ ಅಂತ. ಹಂತಿಯ ಹಾಡೆಂದು ಪಂಥ ಕಟ್ಟಲಿ ಬೇಡ,
ಕಂತಿ ತಿರುಗುವುದು ನಿಂತಲ್ಲಿ, ಕಂತಿ ತಿರುಗುವುದು ನಿಂತಲ್ಲಿ ಬಸವಯ್ಯ ಕುಂತು ಎದೆಯೊಳಗ ಹಾಡಿಸಿದ ಅಂತ. ಈ ಹಾಡಿನ ಹುಟ್ಟಿಗೂ ಕೂಡ ಅವರು ಬಸವಣ್ಣನನ್ನೇ ಮೂಲ ಅಂತ ಹೇಳ್ತಾರೆ. ಹಿಂಗ ಇವರು ಹೊಟ್ಟಿ ಮತ್ತು ನೆತ್ತಿಯ ಹಸಿವಿಗೆ ಬಸವಣ್ಣನೇ ಮೂಲ, ಅವ್ರ ರಟ್ಟಿ ಶಕ್ತಿಗೂ ಕೂಡ ಅವನೇ ಮೂಲ ಆಗ್ತಾನೆ. ಜನಪದರು ಕಂಡ ಬಸವಣ್ಣನನ್ನ ನಾವು ಎರಡು ನೆಲೆಯೊಳಗೆ ಗುರುತಿಸ್ತೇವೆ. ಎರಡು ನೆಲೆ ಯಾವುದು ಅಂತಂದ್ರ, ಒಂದು ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೃಷಿಗೆ ಆಧಾರ ಆಗಿ ಇದ್ದಂಥ ಎತ್ತು ಬಸವಣ್ಣ. ಇನ್ನೊಂದು ನೆಲೆ ಅಂದ್ರೆ ಕಾಯಕ ಮತ್ತು ದಾಸೋಹದ ತತ್ವಗಳನ್ನ ತಿಳಿಸಿಕೊಟ್ಟು ಇವರ ಬದುಕನ್ನ ಎತ್ತಿದಂಥ ಮತ್ತು ಇವರ ಬದುಕನ್ನ ಉದಾತ್ತೀಕರಿಸಿದಂಥ ಎತ್ತು ಬಸವಣ್ಣ ಇನ್ನೊಂದು. ಅಂದ್ರೆ ಎತ್ತು ಬಸವಣ್ಣ ಮತ್ತು ಎತ್ತು ಬಸವಣ್ಣ ಅನ್ನುವಂಥ ಈ ಎರಡು ನೆಲೆಯಲ್ಲಿ ನಾವು ನೋಡ್ತೇವೆ. ನನ್ನ ಕಲ್ಪನೆಯೊಳಗ ಬಸವಣ್ಣನಂದರ ಎತ್ತಲ್ಲ ಬಿತ್ತಲ್ಲ, ಬಿದ್ದವರ ಹಿಡಿದು ಎತ್ತಾವ, ಬಿದ್ದವರ ಹಿಡಿದು ಎತ್ತಾವ ಬಸವಣ್ಣ, ಕಾಯಕದ ಬೀಜ ಬಿತ್ತಾವ. ಹಂಗೆ ಈ ತುಳಿಯುವ ಮೇಲ್ವರ್ಗದೊಳಗನೆ ಹುಟ್ಟಿದಂಥ ಬಸವಣ್ಣ ತುಳಿತಕ್ಕೆ ಒಳಗಾದವರಂಥ ಅವರಿಗೆ ಅವರ ಸರಿ ಜೋಡಿ ತಾನು ನಿಂತ್ಕೊಂಡು, ಅಂದ್ರೆ ತನ್ನನ್ನ ಅಪವರ್ಗೀಕರಿಸಿಕೊಂಡು ಅಪವರ್ಣೀಕರಿಸಿಕೊಂಡು ಇವರ ಜೊತೆಗೆ ನಿಂತಹ ಆ ಬಸವಣ್ಣನನ್ನ ನಾವು ಈ ಜನಪದರು ಗ್ರಹಿಸಿಕೊಂಡಂಥ ಈ ಎರಡು ನೆಲೆಯಲ್ಲಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ತುಂಬಾ ವಿಸ್ತಾರವಾದಂಥ ವಿಷಯ ಇದು. ಆದರೂ ಕೂಡ ನನಗೆ ಕೊಟ್ಟಿರುವಷ್ಟು ಸಮಯದಲ್ಲಿ ಇದನ್ನ ಮುಗಿಸೋ ಪ್ರಯತ್ನ ನಾನು ಮಾಡ್ತೇನೆ. ಈ ಎತ್ತು ಬಸವಣ್ಣ ಅನ್ನೋದನ್ನ ಅವರು ಬಸವಣ್ಣನನ್ನ ಶೃಂಗಾರ ಮಾಡೋದು ಮತ್ತೆ ಅವನ್ನ ತಮ್ಮ ಸಂಗಾತಿಯಾಗಿ ಭಾವಿಸೋದು, ಈ ಇದ್ರೊಳಗೆಲ್ಲ ನಾವು ನೋಡ್ತೀವಿ. ಬಾಗೇವಾಡಿಯ ಬಸವ ಬಾಳ ದೊಡ್ಡವನೆಂದು ಬೆಳ್ಳಿಯ ಮಗಡ ಮಾಡಿಸೇನು, ಬಸವಣ್ಣಗ ಹೊನ್ನ ಹಣಿಕಟ್ಟ ಬಿಗದೇನು ಅಂತ. ಅಂದ್ರೆ ಅವನು ಬಸವಣ್ಣನ ಶೃಂಗಾರ ಮಾಡುವಂತಹದ್ದು, ಕಾರು ಹುಣ್ಣಿಮೆ ಸಂದರ್ಭದೊಳಗ ಎತ್ತುಗಳನ್ನ ಮೆರೆಸೋದು, ಶೃಂಗಾರ ಮಾಡೋದನ್ನ ನಾವು ಎಲ್ಲ ನೋಡ್ತಿರ್ತೀವಿ. ಆಮೇಲೆ ತುಂಬಿದ ಹೊಳಿಯಾಗ ಕೊಂಬ ಕಾಣಿಸುತ್ತಾವ, ಬಂಗಾರದಿಣಿಯ ಬಸವಣ್ಣು, ಬಂಗಾರದಿಣಿಯ ಬಸವಣ್ಣ ಬರುವಾಗ ರಂಭೇರಾರುತಿ ಬೆಳಗ್ಯಾರೋ. ಹಿಂಗೆ ಬಸವಣ್ಣ ಬರುವ ಹೊತ್ನಾಗ ರಂಭೆಯರು ಸಹಿತ ಆರತಿ ಬೆಳಗ್ತಾರೆ ಅಂತ. ಆಮೇಲೆ ಆ ಬಸವಣ್ಣನ ಹೊಗಳಿಕು ಅಂತ ತಮ್ಮನ್ನು ತಮ್ಮ ಒಳಗಿನ ಆ ಶಕ್ತಿ ಮತ್ತು ಸೌಂದರ್ಯವನ್ನು ಕೂಡ ಹೊಗಳಿಕೊಳ್ಳಕ ಹಿಂದೆ ಮುಂದೆ ನೋಡೋದಿಲ್ಲ ಇವರು. ಆದಿಯ ಹೊಲ ನೋಡು, ಗೋಧಿ ಅತ್ತೆನೆ ನೋಡು, ಹೊರಿ ಮೇಸಿನಿ ಎಣಿ ನೋಡು, ಎಲೆ ಹುಡುಗಿ ಮೀಸಿತಿದ್ದೀನಿ ಹುರಿ ನೋಡು ಅಂತ ತಮ್ಮ ಪೌರುಷವನ್ನು ಕೂಡ ಈ ಬಸವಣ್ಣನ ಜೊತೆಗೆ ಸಮೀಕರಿಸಿಕೊಂಡು ಹೊಗಳೋದನ್ನ ನಾವು ನೋಡ್ತೀವಿ. ಆಮೇಲೆ ಅನೇಕ ಬಸವಣ್ಣ ಕ್ಷೇತ್ರಗಳದಾವಂತ ನಾವು ನೀವು ನೋಡ್ದ ಹಂಗೆ. ಕುಂಟೋಜಿ ಬಸವಣ್ಣ ಅಂತೀವಿ, ಪಟ್ಟದಕಲ್ಲು ಬಸವಣ್ಣ ಅಂತೀವಿ, ಕಡಪಟ್ಟಿ ಬಸವಣ್ಣ ಅಂತೀವಿ, ಕಿಳೆಗಾಮಿ ಬಸವಣ್ಣ ಅಂತಾರೆ ಇನ್ನು ನಮ್ಮ ಭಾಗದಲ್ಲಿ. ಆಮೇಲೆ ಆ ಕಡೆ ಹೋದ್ರೆ ನಮ್ಗೆ ಬೆಂಗಳೂರಲ್ಲಿ ಇರುವಂತಹ ಬಸವನಗುಡಿಯಲ್ಲಿ ಅಲ್ಲಿಯ ಬಸವಣ್ಣನ ನೋಡ್ತೀವಿ. ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ ಇರುವಂತ ಅನೇಕ ಬಸವಣ್ಣನ ಕ್ಷೇತ್ರಗಳನ್ನ ನಾವು ನೋಡ್ತೀವಿ. ಅಂದ್ರೆ ಅದಕ್ಕೆ ಪ್ರದೇಶದ ಮಿತಿಯನ್ನ ಹಾಕಿಕೊಳ್ಳದೇನೆ ಎಲ್ಲಾ ಕಡೆಗೂ ಕೂಡ ಈ ಎತ್ತು ಬಸವಣ್ಣನನ್ನ ಆರಾಧಿಸಿದಂಥ ರೈತರು ನಮಗೆ ಸಿಗ್ತಾರೆ. ಹಾಗೆ ಬಾಗೋಡಿ ಬಸವಣ್ಣ, ಕುಂಟೋಜಿ ಬಸವಣ್ಣ, ಕಾದ ಬಿದ್ದಾರೋ ಎರಿಯಾಗ, ಕಾದ ಬಿದ್ದಾರೋ ಎರಿಯಾಗ ಎರ್ನಾಳ ದ್ಯಾಮವ್ವ ಬಂದು ಬಿಡಿಸಾಳು ಅಂತ ನಮ್ಮ ಕಡೆ ಹಾಡೋದನ್ನ ನಾನು ಕೇಳ್ತಿದ್ದೆ. ಕುಂಟೋಜಿ ಬಸವಣ್ಣ ಬಂಟಾಗಿ ಕಾದಾಡಿ ಕುಂಟಾದ ಕಾಲ ಮುರುಕೊಂಡು
ಕುಂತಾದ ಕಾಲ ಮುರುಕೊಂಡ ಪರಿಶಾಗ ಮಂಟಪದ ಮುಂದೆ ಮಲಗ್ಯಾನು ಅಂತ ಹಾಡೋದನ್ನು ನಾನು ಕೇಳ್ತಿದ್ದೆ. ಆದ್ರೆ ಈ ತಮಗೆ ಇಷ್ಟೆಲ್ಲ ಶಕ್ತಿಯನ್ನ ತುಂಬಿದಂಥ, ತಮ್ಮ ಬದುಕಿಗೆ ಆಧಾರ ಆಗಿರುವಂಥ ಆ ಬಸವಣ್ಣನನ್ನು ಕೂಡ ಅವರು ಎಷ್ಟು ಕರುಣೆಯಿಂದ ಕಾಣ್ತಾ ಇದ್ರು ಅಂತ ಅನ್ನೋದಕ್ಕೆ ಒಂದು 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 ಅದ್ಭುತವಾದಂಥ ಅಂತ್ಯ ಹಾಡಿನ ಚರಣ ಬರ್ತದೆ. ಗಗ್ಗಾಯಿ ಕಡಿಬ್ಯಾಡ ಹೊಡಿದಂಟ ಮುರಿಬೇಡ, ಕೂಡಿ ಬಸವೋಗ ಹೊಡಿಬೇಡ, ಕೂಡಿ ಬಸವೋಗ ಹೊಡಿಬೇಡ ಸ್ವಾಮಾರ ಹೊಸಮಗನಾಗಿ ತಿರುಗಲಿ ಅಂತ ಅವ್ರು ಹೇಳ್ತಾರೆ. ದ ಫಾರ್ಮಲ್ ಎಜುಕೇಶನ್ ಅಂತ ನಾವೇನಂತೀವಲ್ಲ, ಆ ಫಾರ್ಮಲ್ ಎಜುಕೇಶನ್ ಸ್ಕೂಲ್ನೊಳಗೆ ಶುರು ಆಗ್ಬಹುದು. ಆದ್ರೆ ಈ ಇನ್ಫಾರ್ಮಲ್ ಎಜುಕೇಶನ್ ಶುರು ಆಗೋದು ನಮ್ಮ ಮನೆಯೊಳಗೇನೆ ಅನ್ನೋದು. ಕಗ್ಗಾಯಿ ಕಡಿಬೇಡ ಅಂದ್ರೆ ಏನು? ಕಸಕ್ಕೆ ಕಾಯಿ ಕಡಿದ್ರೆ ಅದೇನು ತಿನ್ನಕ್ಕಾಗೋದಿಲ್ಲ. ವಿಶೇಷವಾಗಿ ನೀವು ನೋಡ್ತೀರಿ ಹೊಲದಾಗ ಪುಟ್ಟಿಕಾಯಿ ಅಂತ ಆಗ್ತಿರ್ತಾವ, ಅದು ಪೂರ್ತಿ ಹಣ್ಣಾದಾಗನೇ ಅದಕ್ಕೆ ರುಚಿ ಬರ್ತದೆ. ಅದು ಪುಟ್ಟಿಕಾಯಿ ನೀವು ಕಸಕ್ಕೆ ತಿಂದ್ರಪ್ಪ ಅಂದ್ರೆ ಕೆಟ್ಟ ವಿಷಯ ಇರ್ತದೆ. ಅಂದ್ ಕಡಿದು ಒಗೆದು ಬಿಡ್ತೀರಿ. ಅಂದ್ರೆ ಒಂದು ಹಣ್ಣನ್ನ ನೀವು ಪ್ರಿಮ್ಯಾಚೂರ್ ಆಗಿ ಅದನ್ನ ಹಾಳು ಮಾಡ್ತೀರಿ ಅನ್ನುವಂಥದ್ದು ಒಂದು. ಕಗ್ಗಾಯಿ ಕಡಿಬೇಡ ಹೊಡಿದಂಟ ಮುರಿಬೇಡ. ಆ ಹೊಡಿದಂಟ ಮುರಿದ್ರೆ ಅದ್ರೊಳಗ ರುಚಿ ಬಂದಿರಲ್ಲ, ಸೌಳು ಇರ್ತದ. ಅದ್ ಮುರಿದು ಏನ್ ಮಾಡ್ತೀರಿ ನೀವು? ತಿನ್ನಕ್ಕಾಗದೆ ಅದನ್ನ ಹಂಗೆ ಒಗೆದು ಬಿಡ್ತೀರಿ. ಅಂದ್ರೆ ಯಾವುದನ್ನು ನೀವು ಕೆಡಿಸಬಾರ್ದು, ಪ್ರಸಾದವನ್ನ ಕೆಡಿಸಬಾರ್ದು ಅನ್ನುವಂಥ ಶರಣರ ತತ್ವ ಅದಲ್ಲ, ಅದು ಜನಪದರೊಳಗ ಯಾವಾಗಿಂದಲೂ ಅದು ಬಂದದ್ದೇ. ಅಂದ್ರೆ ಹೂಡಿ ಬಸವಾಗ ಹೊಡಿಬೇಡ ಸ್ವಾಮಾರ ಹೊಸಮಗನಾಗಿ ತಿರುಗಲಿ. ಅಂದ್ರೆ ಸೋಮವಾರ ದಿವಸ ಒಂದ್ ದಿವಸ ಇಷ್ಟೆಲ್ಲ ದುಡ್ದಂತ ಒಂದ್ ದಿವಸದ ನೀವು ವಿಶ್ರಾಂತಿ ಕೊಡ್ರಿ ಅನ್ನುವಂಥ ಭಾವನೆ ಅದಲ್ಲ, ಅದು ಜೀವಕಾರುಣ್ಯದ ಒಂದು ನೆಲೆ. ಆದ್ರೆ ಅವ್ರು ಅಷ್ಟೇ ನಿಷ್ಠುರ ಇರ್ತಾರ ಅನ್ನೋದನ್ನು ನಾವು ನೋಡ್ತೀವಿ. ಜಾಜಿ ಕಾಲಿನ ಬಸವ ಹೆಜ್ಜಾಗ ಹೆಜ್ಜೆಯ ನೆಡು, ಜಾಜಿ ಕಾಲಿನ ಬಸವ ಹೆಜ್ಜಾಗ ಹೆಜ್ಜೆಯ ನೆಡು, ಹೆಜ್ಜೆಯ ಗುರುತ ಹಿಡದೇನು, ಹೆಜ್ಜೆಯ ಗುರುತ ಹಿಡದೇನು ನಮ್ಮ ಬಸವ, ಹೆಜ್ಜಿ ತಪ್ಪಿದ್ರೆ ಬಡ್ದೇನು. ಜನಪದರು ಹೇಳ್ತಿರ್ತಾರ, ಮಗ ಆದ್ರೂ ಉಂಡು ಹೋಗು, ಲೆಕ್ಕಕ್ಕೆ ಬಂದ್ರು ಕೊಟ್ಟು ಹೋಗು ಅಂತ. ಹಂಗ ಬಸವಣ್ಣನನ್ನ ಅವರು ದೇವರಾಗಿ ಆರಾಧಿಸ್ತಾರೆ, ಸಂಗಾತಿಯಾಗಿ ಪ್ರೀತಿಸ್ತಾರೆ. ಆದ್ರೆ ಹೆಜ್ಜೆ ತಪ್ಪಿದ್ರೆ ನೀನ್ ಬಿಡಂಗಿಲ್ಲ, ಬಿಡಿತೀನಿ ಅಂತನೂ ಮಾತು ಹೇಳ್ತಾರೆ. ಅಂದ್ರೆ ನೀತಿ ತಪ್ಪಿದವರನ್ನ ಜನಪದರು ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಆ ಧ್ವನಿ ಅದಲ್ಲ ಇಲ್ಲಿ. ಇದನ್ನ ನಾವು ಮೆಚ್ಚಬೇಕಾಗ್ತದೆ. ಅದಕ್ಕೆ ಬಸವ ಹಲೆ ಹಲೆ ಹಂತಿ, ಬಸವ ಹಲೆ ಹಲೆ ರಾಶಿ, ಬಸವ ಹುಲುಸು ಕಣಕಣಕ್ಕೆ. ಒಕ್ಕಲಿಗ ಬಸವ ಹೊಲಗೆಲಸ ಕಡಿತನಕ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕು, ಹೊಸ ಹೊಲ ಮಾಡಿ ದುಡಿಬೇಕು, ಗದ್ದಿ ಕಿಡಿಬೇಕು ಅಂತನೂ ಹೇಳ್ತಾರ. ಆಮೇಲೆ ಈ ನಾನು ಅದೇ ಈ ಎತ್ತು ಬಸವಣ್ಣನ ಬಗ್ಗೆ ಕೂಡ ಇಷ್ಟು ಅವರು ಹೇಳುವಾಗ ಅಲ್ಲಿಯೂ ಕೂಡ ಅವನ ಆ ಜೀವ ಕಾರುಣ್ಯದ ನೆಲೆಯನ್ನು ಅವರು ಗುರುತಿಸ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ, ಇನ್ನೊಂದು ಬಹಳ ಅದ್ಭುತವಾದಂಥ ಒಂದು ಬೀಸುಕಲ್ಲಿನ ಪದ, ಬೀಸುಕಲ್ಲಿನ ಪದದೊಳಗೆ ಬರ್ತದೆ. ಮುಕ್ಕಿಗೆ ಮೊದಲ ಬಸವನಂದರ ಭಾಗ್ಯ ಬಗಲದಲ್ಲೇ, ಮುಗಿಸುವ ಮೊದಲ ಬಸವ ಎನ್ನಿರಿ ಶಿವನ ಸದರಿನಲ್ಲೇ. ಸಾಮಾನ್ಯವಾಗಿ ಪಟ್ಟಣದೊಳಗಿರುವಂತ ಮಕ್ಕಳಿಗೆ ಮುಕ್ ಅಂದ್ರೆ ಗೊತ್ತಾಗೋದಿಲ್ಲ. ಮುಕ್ಕು ಅಂದ ಕೂಡ್ಲೇನೆ ಅವರು ಏನ್ ಇರ್ತದ ಅದನ್ನ ಬಕ ಬಕ ತಿನ್ನೋದಕ್ಕೆ ಮುಕ್ಕು ಅನ್ಬಹುದು ಅವ್ರು. ಆದ್ರೆ ಮರದೊಳಗಿನ ಒಂದು ಹಿಡಿ ಕಾಳು ತಗೊಂಡು ಅದನ್ನ ಬೀಸುಕಲ್ಲಿನ ಒಳಗೆ ಹಾಕೋದಿರ್ತಲ್ಲ, ಅದಕ್ಕೆ ಮುಕ್ ಅಂತಾರ. ಅದಕ್ಕೆ ಇವ್ರು ಏನ್ ಹೇಳ್ತಾರ ಅಂದ್ರೆ, ಮುಕ್ಕಿಗೆ ಮೊದಲ ಬಸವನಂದರ ಭಾಗ್ಯ ಬಗಲದಲ್ಲೇ, ಮುಗಿಸುವ ಮೊದಲ ಬಸವ ಎನ್ನಿರಿ ಶಿವನ ಸದರಿನಲ್ಲೇ. ಆ ಶಿವನ ಸದರಿಗೆ ನಾವು ಹೋಗ್ಬೇಕಾತಂದ್ರೆ ಬಸವ ಅನ್ಬೇಕು,
ಯಾಕೆ ಬಸವ ಅನ್ಬೇಕು ಅಂತಂದ್ರೆ ಆ ಬಸವ ಇವರಿಗೆ ಏನೆಲ್ಲ ಆಗಿದ್ದಾನೆ ಅನ್ನುವಂಥದ್ದು. ಮರ್ತಿಕ್ ಕೈಲಾಸ ನಂಬುದು ಬ್ಯಾರಿಲ್ಲ ಕೇಳರಿ ಕಾಯಕ ಮಾಡುವಲ್ಲೇ. ಕೈಲಾಸ ಅಂಬುದು ಅಂದಿಲ್ಲ, ನಂಬುದು. ಕೈಲಾಸ ನಂಬುದು ಬ್ಯಾರಿಲ್ಲ ಕೇಳರಿ ಕಾಯಕ ಮಾಡುವಲ್ಲೇ. ದಾಸೋಗದಿಂದ ಅಹಂಕಾರಳದು ನಿಂತ ನಿಲವಿನಲ್ಲೇ. ಮರ್ತ್ಯಕ್ಕ ಬಂದು ಸರ್ತಿಲಿ ಹೋಗುದು ತಪ್ಪುವುದೇನಿಲ್ಲೇ. ಭಗುತಿಲಿ ದುಡುದರ ಬಡತನ ಇಲ್ಲ ತಿಳಿದು ನೋಡಿದಲ್ಲೇ. ಎಷ್ಟು ಅದ್ಭುತವಾದಂಥ ತತ್ವ ಈ ಹಾಡುಗಳಲ್ಲಿ ಹಾಸೊಕ್ಕಾಗಿದೆ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ಬದುಕು ಎಷ್ಟು ಕ್ಷಣಭಂಗುರದ, ಆದ್ರೆ ಆ ಕ್ಷಣಭಂಗುರವಾದಂತಹ ಬದುಕನ್ನು ಮುಗಿಸೋಕ್ಕಿಂತ ಮುಂಚೆ ನೀನು ಕೊಟ್ಟವರನ್ನ ನೆನಿಬೇಕು, ಭೂಮಿ ತಾಯಿಯನ್ನ ನೆನಿಬೇಕು, ತಂದೆ ತಾಯಿಗಳನ್ನ ನೆನಿಬೇಕು, ಗುರು ಹಿರಿಯರನ್ನ ನೆನಿಬೇಕು. ಹಾಗೆ ಕಾಯಕ ಮತ್ತು ದಾಸೋಹದ ತತ್ವಗಳನ್ನ ಕಲಿಸಿಕೊಟ್ಟಂತಹ ಬಸವಣ್ಣನನ್ನ ನೆನೆದ್ರ ನಿನಗೆ ಮೋಕ್ಷದ, ಅಂದ್ರೆ ನೀನು ಶಿವನ ಸದರಿಗೆ ಹೋಗ್ತಿದಿ ಅಂತ. ಶಿವ ಅಂತನ್ನೋದು ಇವ್ರಿಗೇನ ಅಂದ್ರೆ ಅತ್ಯುನ್ನತವಾದಂತಹ ಒಂದು ಸ್ಥಿತಿ ತಲುಪುವಂತಹದ್ದು. ಅದಕ್ಕಾಗಿ ಈ ಬಸವಣ್ಣನನ್ನ ಅವರು ಬಹಳ ಭಕ್ತಿಯಿಂದ ನೆನೆಸ್ತಾರೆ. ಆ ಬಸವಣ್ಣ ಅಂದ್ರೆ ಕೇವಲ ಒಬ್ಬ ಬಸವಣ್ಣ ಅಲ್ಲ, ಇಡೀ ಆಗಿ ಒಂದು ಹೊಸ ಸಮಾಜದ ನಿರ್ಮಿತಿಗಾಗಿ ದುಡಿದಂಥ ಒಂದು ಸಮುದಾಯದ ಪ್ರತಿನಿಧಿಯಾಗಿ ಬಸವಣ್ಣ ನಮಗೆ ಕಾಣಿಸ್ತಾನೆ. ಆಮೇಲೆ ಈ ಎತ್ತು ಬಸವಣ್ಣನ ಬಗ್ಗೆ ಒಂದು ಕೊನೆಯದಾದಂಥ ಒಂದು ನಾನು ಹಂತಿ ಹಾಡಿನ ಒಂದು ಚರಣ ಹೇಳ್ತೀನಿ. ಕಣಕ ಕಂಕಿಯ ಛಾಯ ಒಲಿಗೆ ಬೆಂಕಿಯ ಛಾಯ. ಛಾಯ ಅಂದ್ರೆ ಇಲ್ಲಿ ಶೃಂಗಾರ. ಕಣಕ್ಕೆ ಕಂಕಿಯೇ ಶೃಂಗಾರ, ಒಲೆಗೆ ಬೆಂಕಿಯೇ ಶೃಂಗಾರ ಅನ್ನೋದನ್ನ ಕಣಕ ಕಂಕಿಯ ಛಾಯ ಒಲಿಗೆ ಬೆಂಕಿಯ ಛಾಯ ಕುಂಕುಮ ಛಾಯ ಸ್ತ್ರೀಯಳಿಗೆ. ಕುಂಕುಮ ಛಾಯ ಸ್ತ್ರೀಯಳಿಗೆ ಕಣದಾನ ಸುಂಕವೇ ಛಾಯ ಬಸವಣ್ಣಗೋ. ಅಂದ್ರೆ ಹಂತಿ ಬೆಳತನಕ ಹಂತಿ ತುಳಿದು ಬಸವಣ್ಣನ ಬೆನ್ನ ಮೇಲೆ ಗಮನಿಸ್ಬೇಕು ತಾವು. ಆ ಮುಂಜಾನೆ ಎಳೆ ಬಿಸಿಲಿಗೆ ಎತ್ತು ಮಿರಿ 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 ಮಿಂಚ್ತಿರ್ತಾವ. ಅಂದ್ರೆ ಆ ಬಸವಣ್ಣನ ಶೃಂಗಾರಕ್ಕೆ ಏನು ಅಂದ್ರೆ ಸುಂಕ. ಆ ಸುಂಕ ಏನು ಅಂತಂದ್ರ ಶ್ರಮದ ಪ್ರತೀಕ. ಶ್ರಮದಷ್ಟು ಸೌಂದರ್ಯ ಇನ್ನೆದರೊಳಗೂ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಸೊ ಇಂಥ ಎತ್ತಿನ ಕುರಿತಾಗಿ, ಎತ್ತು ಬಸವಣ್ಣನ ಕುರಿತಾಗಿ ಅವರು ಮಾತಾಡಿದಷ್ಟೇ ಅದ್ಭುತವಾಗಿ ಎತ್ತು ಬಸವಣ್ಣನ ಬಗ್ಗೆ ಕೂಡ ಅವರು ಮಾತಾಡ್ತಾರೆ. ಮಂದಿಯ ಮಗನಲ್ಲ, ನಂದಿ ಅವತಾರಲ್ಲ. ನೋಡ್ರಿ, ಅವರೇ ಹೇಳ್ತಾರ, ಮಂದಿಯ ಮಗನಲ್ಲ, ನಂದಿ ಅವತಾರಲ್ಲ, ನಮ್ಮೊಳಗಿನ ವಾಣಿ ಬಸವಣ್ಣ. ನಮ್ಮೊಳಗಿನ ವಾಣಿ ಬಸವಣ್ಣ ಬಲ್ಲವರ ಕಣ್ಣ ಕೂಸಾಗಿ ಬೆಳೆದಾನ. 8 ವರ್ಷದ ಆ ಎಳೆಯದ್ರಲ್ಲೇನೆ ಅಂದ್ರೆ ಇಡೀ ಒಂದು ಫಲಿತ ಸಮುದಾಯವನ್ನ ಎದುರು ಹಾಕೊಂಡು ಅಲ್ಲಿಂದ ಕೂಡಲ ಸಂಗಮಕ್ಕೆ ಹೋದಂತ ಬಸವಣ್ಣ ಹೇಗೆ ಬೆಳೆದ ಅಂದ್ರೆ ಕಣ್ಣು ಕೂಸಾಗಿ ಬೆಳೆದ ಅನ್ನೋದನ್ನು ಕೂಡ ಧ್ವನಿಪೂರ್ಣವಾಗಿ ಅವರು ಹೇಳ್ತಾರೆ. ಇನ್ನೊಂದು ಹಾಡಿನೊಳಗೆ ಅವ್ರು ಹೇಳ್ತಾರೆ, ಒಂದು ತ್ರಿಪದಿ ಒಳಗ, ಎಂಟೋರಿ ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳು ಇದಿಮಾಯಿ. ಎಂಟೋರಿ ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳ ಇದಿಮಾಯಿ, ಹೊಟ್ಟಿಲೆ ಬಂಟ ಹುಟ್ಟ್ಯಾನ ಬಸವಣ್ಣ. ಎಂತ ಅದ್ಭುತ ಕಲ್ಪನೆ ಇವ್ರದು ಅನ್ನೋದನ್ನ ನಾವು ನೋಡ್ಬೇಕಿಲ್ಲಿ. ಅಷ್ಟಪದಗಳಿಂದ ಕೂಡಿದಂಥ ಶರೀರಕ್ಕೆ 8 ಹೋರಿ ಅಂತ ಹೇಳ್ತಾರೆ. ಈ 8 ಹೋರಿ ಹೊಡ್ಕೊಂಡು ಕಂಟ್ಯಾಗ ಬರುವಾಗ ಯಾರು ಅಂದ್ರೆ ಬಸವಣ್ಣನ ತಂದೆ ತಾಯಿಗಳು, ಮಾದಲಾಂಬಿಕೆ ಮಾದರಸರು. ಅಷ್ಟಮದಗಳಿಂದ ಕೂಡಿದ ತಮ್ಮ ಶರೀರಗಳನ್ನ ಹೊತ್ಕೊಂಡು ಕಂಟ್ಯಾಗ ಬರುವಾಗ ಅಂದ್ರೆ ಆವಾಗಿನ ಕಾಲದ ಈ ವಿಷಮ ಒಂದು ಸಮಾಜ, ಅಂಥ
ಸಮಾಜ ವ್ಯವಸ್ಥೆಯಲ್ಲಿ ಇವರು ಬದುಕಿ ಇರುವಾಗ ಗಂಟು ಬಿದ್ದಾಳು ಇದಿಮಾಯಿ ಅಂತಂದ್ರೆ ಈ ಇದಿಮಾಯಿ ಯಾವುದು? ವರ್ಣಾಶ್ರಮ ಧರ್ಮವನ್ನ ಸ್ಥಾಪನೆ ಮಾಡಿದಂಥದ್ದು. ಈ ವರ್ಣಾಶ್ರಮ ಧರ್ಮವನ್ನ ಸ್ಥಾಪನೆ ಮಾಡಿದ್ದು ಯಾರು? ವೈದಿಕರು, ಬ್ರಾಹ್ಮಣರು. ಮತ್ತು ಬಸವಣ್ಣ ಹುಟ್ಟಿದ್ದು ಎಲ್ಲಿಂದ ಅಂದ್ರೆ ಅದೇ ಇದಿಮಾಯಿ ಹೊಟ್ಟಿಲಿ ಬಂಟ ಹುಟ್ಟ್ಯಾನ ಬಸವಣ್ಣ ಅಂತ. ಯಾಕೆ ಇವನಿಗೆ ಬಂಟ ಅಂದ್ರು ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತ ಬಂಟ. ಯಾರು ಧೈರ್ಯದಿಂದ ಸಮಾಜದ ವಿಷಮತೆಯನ್ನ ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅಂಥವ್ರಿಗೇನೆ ಬಂಟ ಅಂತಾರ. ಅಂದ್ರೆ ಬಂಟ ಅಂದ್ರೆ ನಾವು ಹೀರೋ ಅನ್ನೋದನ್ನ ಜನಪದರು ಬಂಟ ಅಂತ ಕರೀತಾರ. ಬಸವಣ್ಣನಂದರೆ ಎತ್ತಲ್ಲ ಬಿತ್ತಲ್ಲ ಬಿದ್ದವರ ಹಿಡಿದು ಎತ್ತಾವ. ಬಸವಣ್ಣ ಕಾಯಕದ ಬೀಜ ಬಿತ್ತಾವ ಅಂತಾಗ್ಲೇ ನಾನು ಹೇಳಿದ್ನೆಲ್ಲ. ಹಂಗೆ ಇಂಥ ಬಸವಣ್ಣ ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ? ಕಲ್ಯಾಣದ ಅಣ್ಣ ಬಸವಣ್ಣ ಜಗದಾಗ ಭಕ್ತಿ ಭಾಂಡಾರಿ ಆಗ್ಯಾನ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ. ಜೀಯ ಹೊಸ ಮತಕ್ಕೆ ಶಿವಭಕ್ತಿ, ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರುವುದಕ್ಕೆ ರಾಯ ಜೀವನದ ಹೊಸ ನುಡಿಗೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ಹೊಸ ನುಡಿ ಅಂತಂದ್ರೆ ವಚನ ಸಾಹಿತ್ಯ. ಮತ್ತೆ ಹೊಸ ಮತ ಯಾವುದು ಅಂದ್ರೆ ಅದು ಲಿಂಗಾಯತ ಧರ್ಮ. ಇದನ್ನು ಇಷ್ಟು ಸ್ಪಷ್ಟವಾಗಿ ಜನಪದರು ಹೇಳಿದ್ರೂ ಕೂಡ ನಮ್ಮಲ್ಲಿ ಕೆಲವರು ಅರೆ ವಿದ್ವಾಂಸರು ಅರ್ಧಮರ್ಧ ಕಲ್ತವರು ಇದನ್ನ ಇಲ್ಲ ಈ ಹೊಸ ಲಿಂಗಾಯತ ಧರ್ಮವನ್ನ ಬಸವಣ್ಣ ಕಟ್ಟಿಲ್ಲ, ಮೊದಲೇ ಇತ್ತು ಅಂತ ವಾದ ಮಾಡ್ತಾರ. ಇವರು ಇದನ್ನ ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಈ ಹೊಸ ಮತವನ್ನ ಸಾರೋದಕ್ಕೆ ಹೊಸ ನುಡಿಯನ್ನ ಕಟ್ಟಿದ್ರು ಇವರು, ಅಂದ್ರೆ ವಚನ ಸಾಹಿತ್ಯವನ್ನ ಕಟ್ಟಿದ್ರು ಅನ್ನುವಂಥದ್ದು. ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕ ದಾದ ಯಾರಿಲ್ಲ ಹೇಳುವುದಕ್ಕ ಬಸವಣ್ಣ ಭೇದ ಅಳುಕಿಸಿದ ಕುಲ ಕುಲಕ್ಕ. ಅಲ್ಲ ಅಂದ್ರ ಇಷ್ಟು ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಹೊಲೆಯ ಮಾದಿಗರೆಂಬ ಬಲಿಯಾತ ಕಿತ್ತೊಗದ ಬಲರೆ ಬಸವಯ್ಯ ಬಸವರಸ, ಬಲರೆ ಬಸವಯ್ಯ ಬಸವರಸ ನಿನ್ನುಸುರು ನೆಲೆಯಾಯ್ತು ನಿತ್ಯ ಜನಪದಕ. ಆ ಬಸವಣ್ಣನ ಉಸಿರು ಅಂತಂದ್ರೆ ಇಲ್ಲಿ ವಚನ 12ನೇ ಶತಮಾನದ ಎಲ್ಲ ಶರಣರು ರಚಿಸಿದಂತ ವಚನಗಳು ಇವೇ ಜನಪದಕ ನೆಲೆಯಾದವು ಅಂತ. ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಭೇದ ಭೇದವನ್ನೇ ಬಿಚ್ಚಿಟ್ಟ, ಭೇದ ಭೇದವನ್ನೇ ಬಿಚ್ಚಿಟ್ಟ ಜನಪದಕ ತೇದುಂಡ ಜೀವಿ ಬಸವಣ್ಣ. ಜಾತಿ ಜಗಳಕ್ಕೆ ಮೂಲ, ನೀತಿ ಶಾಂತಿಯ ಮೂಲ, ಜಾತಿಯ ಬೇರು ಕಿತ್ತೊಗೆದ ಬಸವಣ್ಣ ಜಗದಾಗ ಜ್ಯೋತಿ ಆಗ್ಯಾನ ಅನ್ನುವಂಥದ್ದು. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ ಅನ್ನುವಂಥ ಬಸವಣ್ಣನವರ ವಚನಕ್ಕೆ ಏನ್ ಆಧಾರ ಅಂತಂದ್ರೆ ಈ ಜನಪದರು ಪರಿಭಾವಿಸಿದಂಥ ಇಂಥ ಆ ಸಮಾನತೆಯ ತತ್ವ ಅಂತ. ಆಮೇಲೆ ಇನ್ನೊಂದು ಅಂದ್ರೆ ಬಸವಣ್ಣನ ಕ್ರಾಂತಿಯ ಕುರಿತಾಗಿ ಇವ್ರು ಹೇಳ್ತಾರೆ. ಬಾಗೋಡಿ ಬಸವಣ್ಣ ಬ್ಯಾಡಂದರು ಕೇಳಲಿಲ್ಲ, ಕಾದಾಡಿ ಕೊಂಬ ಮುರುಕೊಂಡು, ಕಾದಾಡಿ ಕೊಂಬ ಮುರುಕೊಂಡು ಕೂಡಲ ಸಂಗಮಗನೇ ಮದಿ ನಡಕೊಂಡು. ಇಲ್ಲಿ ಎತ್ತು ಮತ್ತು ಎತ್ತು ಬಸವಣ್ಣನ ಎರಡೂ ರೂಪಗಳನ್ನು ನಾವು ಕಾಣ್ತೇವೆ. ಪಾಗೋಡಿ ಬಸವಣ್ಣ ಬ್ಯಾಡಂದ್ರು ಕೇಳಲಿಲ್ಲ, ಕಾದಾಡಿ ಕೊಂಬು ಮುರ್ಕೊಂಡ. ನಾನು ಒಬ್ಬ ರೈತನ ಮಗ ಆಗಿದ್ದೀನಿ, ನಿಮ್ಮಲ್ಲೂ ಬಹಳಷ್ಟು ಜನ ರೈತರ ಮಕ್ಕಳಿದ್ದೀರಿ ಅಥವಾ ರೈತರು ಅದಿರಿ. ಕೊಂಬು ಮುರಿದ ಎತ್ತಿಗೆ ಅಂದ್ರೆ ಅಲ್ಲಿ ಸ್ವಲ್ಪ ಗೌರವ ಕಡಿಮೆ, ಚ್ಯುತಿ ಬರ್ತದೆ ಅಂತ. ರೈತರು ಕೂಡ ಈ ಕೊಂಬು ಮುರಿದ ಎತ್ತನ್ನ ಖರೀದಿ ಮಾಡ್ತಿದ್ದಿಲ್ಲ, ಆವಾಗ ತಗೋತಿದ್ದಿಲ್ಲ. ನಾನು ಅದನ್ನ ಗಮನಿಸಿದ್ದೇನೆ. ಹಂಗೆ ಈ ಉಪನಯನ ಮಾಡುವಂತಹ ಸಂದರ್ಭದೊಳಗ ಬಸವಣ್ಣ ಅದನ್ನ ಪ್ರಶ್ನಿಸಿ ಪ್ರತಿಭಟಿಸಿದಲ್ಲ, ಅದಕ್ಕೆ ಬಹಳಷ್ಟು ಜನ ತಿಳಿಸಿ ಹೇಳಿದ್ರು ಅವನಿಗೆ. ತಂದೆ ತಾಯಿಗಳನ್ನು ಮೊದಲುಗೊಂಡು
ಸಂಬಂಧಿಕರು ಅನೇಕರು ಹೇಳಿದ್ರು, ಇಲ್ಲಪ್ಪ ಇಲ್ಲೊಂದು ಹಿರಿಯರ ಒಂದು ಆ ಒಂದು ಪಂಚರ ಸಮಿತಿ ಇರ್ತದ, ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕು ನಾವು, ಅದನ್ನು ವಿರೋಧ ಮಾಡಕ್ ಬರುದಿಲ್ಲ ಅಂತ ಅವ್ರು ಹೇಳಿದ್ರು ನಾವು ಕೇಳಲಿಲ್ಲ. ನನ್ಗಿಂತ ಮುಂಚೆ ಹುಟ್ಟದಂತ ನಮ್ಮ ಅಕ್ಕನಿಗೆ ನೀವು ಜನಿವಾರ ಹಾಕಿದ್ರೆ ನಾ ಹಾಕೋತೀನಿ, ಇರ್ಲಿಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಮಾತು ಬಂದಾಗ ಅದಕ್ಕೆ ಬಾಗೋಡಿ ಬಸವಣ್ಣ ಬ್ಯಾಡಂದರೂ ಕೇಳಲಿಲ್ಲ, ಕಾದಾಡಿ ಕೊಂಬ ಮುರುಕೊಂಡ ಕೂಡಲ ಸಂಗಮಗ ನೇಮದಿ ನಡ್ಕೊಂಡ. ಅಲ್ಲಿಂದ ಆತ ಕೂಡಲ ಸಂಗಮಕ್ಕೆ ಹೋದ ಅನ್ನೋದನ್ನು ಕೂಡ ಇವರು ತಮ್ಮ ಈ ಅಂತಿ ಹಾಡಿನೊಳಗ ನಾವು ಗಮನಿಸ್ತೇವೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದೊಳಗ ಬಸವಣ್ಣನ ಬಸವಣ್ಣ ಮತ್ತು ಬಿಜ್ಜಳ ನಡುವೆ ಇದ್ದಂಥ ತಿಳುವಳಿಕೆ, ಆ ನಂತರ ಅದು ಖಿಲವಾದಂತಹ ಸಂದರ್ಭದೊಳಗ ಬಿಜ್ಜಳ ಹೇಗೆ ಈ ಶರಣರಿಗೆ ವಿಷ ಬಿಟ್ಟ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾರೆ. ಬಿಜ್ಜಳನು ಕೇಳಿದನು ದರ್ಜೆ ಬಸವನ ಹೆಸರ, ಅಜ್ಜಮ್ಮನೂರು ಸಂಗಮಕ್ಕೆ ಕರೆತರಲು ಮರ್ಜಿಯಲ್ಲಿ ಬಂದ ಬಲದೇವ. ಸೊ ಬಲದೇವ ಅಲ್ಲಿಗೆ ಬಂದ, ಮೆಚ್ಚಿದನು ಬಲದೇವ ಇಚ್ಛೆಯಲ್ಲಿ ಮಗಳಿತ್ತ, ಕೆಚ್ಚದೆಯ ವೀರ ಬಸವಗೆ ಕಲ್ಯಾಣ ನೆಚ್ಚಿ ಸಲಹೆಂದು ಕೈ ಮುಗಿದು ಅಂತ ಅವನನ್ನ ಅಲ್ಲಿ ಕರ್ಕೊಂಡು ಹೋದ ಅಂತ. ಅರಸ ಬಿಜ್ಜಳರಾಯ ಮರ ತಂದು ಕುಲಮತದ ಕರೆಸಿ ಬಸವನಿಗೆ ಒಪ್ಪಿಸಿದ ಮಂತ್ರಿ ಪದ, ಹರುಷದಲ್ಲಿ ರಾಜಮುದ್ರಿಕೆಯ. ಅಂದ್ರೆ ಜನಪದ ಬಸವ ಪುರಾಣ ಅಂತ ನಾವೇನ ಅಂತೀವಲ್ಲ, ಆ ಥರದ ಈ ತ್ರಿಪದಿಗಳು ನಮಗೆ ಸಿಗ್ತವೆ. ಅಂದ್ರೆ ಬಸವಣ್ಣನ ಪೂರ್ತಿ ಚರಿತ್ರೆಯನ್ನು ಕೂಡ ನಾವು ಇದರೊಳಗೆ ನೋಡ್ಲಿಕ್ಕೆ ಬರ್ತದೆ. ಸಾಗಿ ಬಂದನು ಬಸವ ತೂಗಿದನು ಕಲ್ಯಾಣ, ಹಾಗಿನಲ್ಲಿ ಕಟ್ಟಿ ಅನುಭಾವ, ಹಾಗಿನಲ್ಲಿ ಕಟ್ಟಿ ಅನುಭಾವ ಮಂಟಪವ ಕೂಗು ಕೇಳುತ್ತಲಿ ಜನವೆದ್ದು. ಅಂದ್ರೆ ಎಲ್ಲಾ ಕಡೆಗೂ ಅನುಭವ ಮಂಟಪದ ಈ ಚರ್ಚೆಗಳ ಬಗ್ಗೆ ಪ್ರಚಾರ ಆಯ್ತು. ಕೂಡಿದರು ಹುರುಪಿನಲ್ಲಿ ನಾಡಬಲ್ಲಿದರೆಲ್ಲ, ಸೂಡ ಕಟ್ಟಿದರು ಶಿವನುಡಿಯ. ಶಿವನುಡಿ ಅಂದ್ರೆ ಇಲ್ಲಿ ವಚನಗಳು. ಸೂಡ ಕಟ್ಟಿದರು ಶಿವನುಡಿಯ ಕಾಯಕದ ಗೂಡಾತು ಲೋಕ ಜನ ಹಿಗ್ಗಿ. ಎಲ್ಲ ಜನ ಹಿಗ್ಗಿ ಹಿಗ್ಗಿ ಈ ಕಲ್ಯಾಣದ ಕಡೆ ಬರಾಕ ಶುರು ಮಾಡಿದ್ರು ಅಂತ. ಎರಕ ಹೊಯ್ಯಿತು ಲೋಕ ಸರಸ ಕಾಯಕ ನುಡಿಯ, ಹರಕ ಹಾರುವ. ಅಂದ್ರೆ ಈ ಮಂಚಣ್ಣನನ್ನ ಅವರು ಹರಕ ಹಾರುವ ಅಂತ ಹೇಳಿ ಇಲ್ಲಿ ಕರೆದದ್ದನ್ನ. ಹರಕ ಮಂಚಣಗ ಕಿರಿ ಮನಸ್ಸು ಅಂತ ಹೇಳ್ತಾರೆ. ಇಲ್ಲಿ ನಾವು ಮತ್ತು ಪಟ್ಟಣ್ ಸರ್ ಬಹಳಷ್ಟು ಚರ್ಚೆ ಮಾಡಿದೀವಿ. ಮಂಚಣ್ಣ ಅವನ ಬಸವಣ್ಣನನ್ನ ವಿರೋಧಿಸಲಿಲ್ಲ, ಆತ ಕೂಡ ವಚನಗಳನ್ನ ಬರ್ದಾನೆ. ಮಂಚಣ್ಣನ ಹೆಂಡತಿ ಕೂಡ ವಚನಗಳನ್ನ ಬರ್ದಾಳೆ. ಹಿಂಗಾಗಿ ಇಲ್ಲಿ ಮಂಚಣ್ಣ ಅಲ್ಲ ಅವನನ್ನು ವಿರೋಧ ಮಾಡಿದ್ರು ಅನೇಕ ಜನ ಬೇರೆಯವರು, ಅವ್ರ ಹೆಸರುಗಳ ನಮಗ್ ಮುಖ್ಯ ಆಗೋದಿಲ್ಲ. ಅದರ ಒಂದು ಸಮುದಾಯ ಬಸವಣ್ಣನನ್ನ ಮತ್ತು ಈ ಸಮಾನತೆಯ ಕ್ರಾಂತಿಯನ್ನ ವಿರೋಧಿಸ್ತು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ರೆ ಸಾಕು. ಇನ್ನು ಬೇರೆ ಶರಣರ ಬಗ್ಗೆ ಕೂಡ ಬರೀತಾರೆ. ಕಿನ್ನರಿ ಬೊಮ್ಮಯ್ಯ ಕಿನ್ನರಿಯ ಬಾರಿಸಲು ಕುನ್ನಿ ಹಸು ಮರೆತು ಕಿವಿಗೊಟ್ಟು, ಕುನ್ನಿ ಹಸು ಮರೆತು ಕಿವಿಗೊಟ್ಟು ಕಲ್ಯಾಣ ಚೆನ್ನಾತು ಲೋಕ ಚಲುವಾತು ಅಂತ. ಅಂದ್ರೆ ಈ ಮಧುವರಸ ಹರಳಯ್ಯ ಇವರ ಸಂಬಂಧದ ಕುರಿತಾಗಿ ಅದಾವೆ. ಹಾರುವರ ಕುಲಹೊಲೆಯ ಬೇರನ್ನೇ ಕಿತ್ತೊಗೆದ ಸಾರಿದನು ಬಸವ ಬೆಂಗುಡಿಗ ಚರಣರಿಗೆ ಧೀರ ಕಾಯಕವೇ ಕುಲ ಆಯ್ತು ಅಂತ. ಅಲ್ಲಿ ಕಾಯಕವೇ ಕುಲ ಆಯ್ತು ಅನ್ನುವಂಥದ್ದನ್ನು ಕೂಡ ಇವರು ಗ್ರಹಿಸ್ತಾರೆ. ಕೊಂಡಿಗಳು ಹಾರುವರು ಮಂಡಿಗೆಯ ಉಣ್ಣುವುದಕ್ಕೆ ಕಂಡ ಕಂಡಲ್ಲಿ ಕುದಿ ಮಾತು, ಕಂಡ ಕಂಡಲ್ಲಿ ಕುದಿ ಮಾತು ಆಡಿದರು ಹೆಂಡ ಕುಡಿದಂತೆ ಜೈನರಿಗೆ. ಆ ಕಾಲದಲ್ಲಿ ಜೈನರು ಪ್ರಭಾವಿಯಾಗಿದ್ರು. ಅವ್ರಿಗೂ ಕೂಡ ಈ ಹೊಸ ಮತ ಲಿಂಗಾಯತ ಇದು ಬೆಳೆಯೋದು ಬೇಡ ಆಗಿತ್ತು ಅನ್ನುವಂಥದ್ದು. ಅವರು ಕೂಡ ಇದನ್ನ ವಿರೋಧಿಸ್ತಾರೆ ಅಂತ. ಅರಸ ಬಿಜ್ಜಳರಾಯ ಮರೆತು ಬಸವನ ಮಾತ ಕರೆಸಿ ಶರಣರಿಗೆ ವಿಷ ಬಿಟ್ಟ ಬಸವಯ್ಯ ಹೊರಹೊಂಟ ಏಸಿ ಮನನೊಂದು. ಶಿವಯೋಗಿ ಮಗಬಾರೋ ಶಿವಪುತ್ರ ಚನ್ನಬಸವ, ಶಿವನಾಣಿ ಚನ್ನ ಬಸವಣ್ಣ ಕಲ್ಯಾಣ ಶಿವಗಳಸ ಬಾರೋ ಮಂಟಪಕ್ಕೆ. ಅಂದ್ರೆ ಬಸವಣ್ಣ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಚನ್ನಬಸವಣ್ಣನಿಗೆ ಇಲ್ಲಿಯ ಎಲ್ಲದ ಅಂದ್ರೆ ಶರಣರ
ಹಿತಚಿಂತಕನಾಗಿ ಇರ್ಲಿಕ್ಕೆ ಕೇಳ್ಕೊಂಡ ಅಂಥೇಳಿ ಕರೆದು ಆಶೀರ್ವದಿಸಿ ಹರಸಿ ಒಪ್ಪಿಸಿ ಬಸವ ಹೊರಚನ್ನ ಬಸವ ಶರಣರಿಗೆ ಕಂಟಕದ ಹುರಿಯಾಳು ಕಾಯೋ ಹೊಸ ಮತವ ಅಂತ. ಇಲ್ಲಿ ಬಸವಣ್ಣ ಚನ್ನ ಬಸವಣ್ಣನಿಗೆ ಈ ಹೊಸ ಮತವನ್ನ ಕಾಯುವಂಥ ಜವಾಬ್ದಾರಿ ಹೊರಿಸಿ ಹೋದ ಅನ್ನುವಂಥದ್ದು ನಮಗಿಲ್ಲಿ ಗೊತ್ತಾಗತಿ. ಒಟ್ಟಾರೆಯಾಗಿ ಆ ಕಲ್ಯಾಣ ಕ್ರಾಂತಿಯ ಸಂದರ್ಭದೊಳಗೆ ಕಲ್ಯಾಣ ನಂಬುವುದು ಕೊನೆಗೆ ಕಲ್ಯಾಣ ನಂಬುವುದು ಅರಗಿನ ಪಟ್ಟಣ ಬೆಂಕಿ ಜಳತ್ತಾಗಿ ಕರಗ್ಯಾದ ಶರಣರ ಉಳುವಿಗೆ ಪಯಣ ಸಾಗ್ಯದವಂತ. ಈಗ ಅದಕ್ಕಿಷ್ಟೆಲ್ಲಾ ಮಾಡದಂಥ ಬಸವಣ್ಣನನ್ನೂ ಕೂಡ ಈ ಒಂದು ಸಮುದಾಯ ವೈದಿಕ ಸಮುದಾಯ ಒಪ್ಪಿಕೊಳ್ಳಿಲ್ಲ. ಅದರಿಂದಾಗಿ ಏನೆಲ್ಲ ಆಯ್ತು ಅನಾಹುತ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಎಷ್ಟು ಹೇಳಿದ್ರು ಇನ್ನೂ ಹೇಳುವಂಥದ್ದು ಸಾಕಷ್ಟು ಇಲ್ಲಿ ಐತಿ. ಆದ್ರೆ ನಾನು ಕೂಡ ಈ ವಿಷಯದ ಕುರಿತಾಗಿ ಸಾಕಷ್ಟು ಚಿಂತನೆ ಮಾಡಿ ಅನೇಕ ತ್ರಿಪದಿಗಳನ್ನ ಲಾವಣಿಗಳನ್ನ ನಾನು ಬರೆದಿದ್ದೀನಿ. ಸಮಯ ಆಗ್ಲೇ 6:46 ಆಗಿದೆ. ಒಂದು ನನ್ನ ಲಾವಣಿಯನ್ನ ಬಸವಣ್ಣನ ಕುರಿತಂತಹ ಒಂದು ಲಾವಣಿಯನ್ನ ಇಲ್ಲಿ ಹೇಳಿ ಆಮೇಲೆ ಈ ಕೋಲುನ್ ಪದ ತುಲಾಯ ಪದಗಳಲ್ಲಿ ಕೂಡ ಅದು ಬರ್ತದ ಅನ್ನೋದನ್ನ ನಾವು ನೋಡಿದೀವಿ. ಆ ಕಲ್ಯಾಣ ಕ್ರಾಂತಿಯ ನಂತರದ ದಿನಗಳಲ್ಲಿ ಹೇಗೆ ಇವರು ವಚನಗಳನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಅನ್ನೋದನ್ನ ಒಂದು ಗುಲಾಯಿ ಹಾಡಿನೊಳಗ ಹೇಳ್ತಾರೆ. 10,000 ಪದವ ಎತ್ತಿನ ಮ್ಯಾಲ್ ಹೊತ್ತುಕೊಂಡು ಮತ್ತೆ 1,000 ಪದವ ಹಿಡಕೊಂಡು ಕೋಲೆ, ಮತ್ತೆ 1,000 ಪದವ ಹಿಡಕೊಂಡು ಕೋಲೆ, 8,000 ಪದವ ಒಂಟಿ ಮ್ಯಾಲ್ ಹೇರ್ಕೊಂಡು ಬಸವಣ್ಣನ ಸಭೆಗೆ ಬಂದೆವು ಕೋಲೆ, ಬಸವಣ್ಣನ ಸಭೆಗೆ ಬಂದೆವು ಕೋಲೆ. ಕೋಲಿನ ಮೇಲೊಬ್ಬ ಬಸವಣ್ಣ ಕೂತ್ಕೊಂಡು, ಕೋಲಿನ ಮೇಲೊಬ್ಬ ಬಸವಣ್ಣ ಕೂತ್ಕೊಂಡು, ಲಾಲಿಸಿ ಪದವ ಬರಕೊಂಡು ಕೋಲೆ, ಲಾಲಿಸಿ ಪದವ ಬರಕೊಂಡು ಕೋಲೆ. ಈ 10,000 ಪದ ಅಂದ್ರೆ ಆ ವಚನಗಳ ಕಟ್ಟುಗಳು ಎತ್ತಿನ ಮೇಲೆ ಹೇರ್ಕೊಂಡು ಹೋದ್ರು, ಒಂಟಿ ಮೇಲೆ ಹೇರ್ಕೊಂಡು ಹೋದ್ರು. ಹಿಂಗೆ ಅವರು ಅದನ್ನ ಉಳಿಸೋದಕ್ಕ ಕಷ್ಟ ಪಟ್ಟರು ಅನ್ನುವಂಥದ್ದನ್ನು ನಾವು ಅಲ್ಲಿ ಗಮನಿಸ್ತೇವೆ. ಅದೇ ಈಗ ನನ್ನ ಲಾವಣಿಯನ್ನ ತಮ್ಮ ಮುಂದೆ ಸಾದರಪಡಿಸ್ತೇನೆ. ಜೀವಿಗೈತಿ ಜನನ ಮರಣ. ಅರಹ ಗೀಯಗ ಗೀಯಗ ಗೀಯಗಿ ಜೀವಿಗೈತಿ ಜನನ ಮರಣ, ಭವಿಗೈತಿ ನಿತ್ಯ ಮರಣ, ನಂಬಿದೆ ಸಂಪೂರ್ಣ ಬಸವಣ್ಣ ಕಾಯಪ್ಪ ಘನ ಶರಣ. ಬಾಗೇವಾಡಿಯೊಳಗ ಹುಟ್ಟಿ ಜಾತಿ ತಿಪ್ಪಿಕೊಳ್ಳಿ ಇಟ್ಟಿ ನಿಂತೆಪ್ಪ ಜಗ ಜಟ್ಟಿ, ಸಡ್ಡು ಹೊಡೆದು ನಿಂತೆಪ್ಪ ಜಗ ಜಟ್ಟಿ, ಕೂಡಿ ಕುಂತು ನೆನದೇವ ಮನ ಮುಟ್ಟಿ. ಏ ಜನಿವಾರ ಜಾತಿ ಗುರುಳ ಕಿತ್ತಿ ಒಗದಿ ಸೂತಕ್ಕೆಲ್ಲ, ಜನಿವಾರ ಜಾತಿ ಗುರುಳ ಕಿತ್ತಿ ಒಗದಿ ಸೂತಕ್ಕೆಲ್ಲ, ಹೊಡಕುಂತು ಗಲ್ಲ ಗಲ್ಲ ಅಗ್ರಹಾರ ಹೊಡಕುಂತು ಗಲ್ಲ ಗಲ್ಲ, ಜಗದಗಲ ಗುಲ್ಲ ಎದ್ದಿತಲ್ಲ. ಸಂಗಮನಾಥನ ಬಳಿಗೆ ಬಂದಿ ಸಕಲ ಶಾಸ್ತ್ರ ಓದಿ ಬರದಿ, ಸಂಗಮನಾಥನ ಬಳಿಗೆ ಬಂದಿ ಸಕಲ ಶಾಸ್ತ್ರ ಓದಿ ಬರದಿ, ಬಂದರು ಸ್ತುತಿ ನಿಂದಿ ದೇಯದ ಅಭಿಮಾನ ಕಿತ್ತೊಗದಿ. ವೇದಾಗಮ ಪುರಾಣ ಶಾಸ್ತ್ರ ದೊಡ್ಡ ಅಸ್ತ್ರ ಮಾಡಿದವರ,
ವೇದಾಗಮ ಪುರಾಣ ಶಾಸ್ತ್ರ ದೊಡ್ಡ ಅಸ್ತ್ರ ಮಾಡಿದವರ ಎಳದೆಪ್ಪ ಬಯಲಿಗೆ ಬಿದ್ದವರ ಎತ್ತಿದೋ ಮುಗಲಿಗೆ. ಮಾದಾರಗ ಅಪ್ಪ ಅಂದಿ ಡೋಹಾರಗ ದೊಡ್ಡಪ್ಪ ಅಂದಿ, ಮಾದಾರಗ ಅಪ್ಪ ಅಂದಿ ಡೋಹಾರಗ ದೊಡ್ಡಪ್ಪ ಅಂದಿ, ಪಟ್ಟಣಕ್ಕ ಕಳಿ ತಂದಿ ಬಸವಣ್ಣ ಬಿದ್ದವರ ತಾಯಿ ತಂದಿ. ಮ್ಯಾಲ್ಕುಂತ್ರ ಬರುವುದಿಲ್ಲ ಕೆಚ್ಚಲದಾಗಿನ ಹಾಲೆಲ್ಲ, ಮ್ಯಾಲ ಕುಂತ್ರ ಬರುವುದಿಲ್ಲ ಕೆಚ್ಚಲದಾಗಿನ ಹಾಲೆಲ್ಲ, ಮಾಡೋದು ನಾವೆಲ್ಲ ಮ್ಯಾಲ ಕೆಳಗ ಮಾಡೋದು ನಾವೆಲ್ಲ, ಮಾನವ ಲೋಕಕ್ಕ ತರವಲ್ಲ. ಲೋಕದ ಡೊಂಕ ತಿದ್ದುದ್ಯಾಕತ್ತನು ಮನ ತೀಡ್ಬೇಕ, ಲೋಕದ ಡೊಂಕ ತಿದ್ದುದ್ಯಾಕತ್ತನು ಮನ ತೀಡ್ಬೇಕ, ಕೈಲಾಸ ಆಗಬೇಕ ಕಾಯಕ ಕೈಲಾಸ ಆಗಬೇಕ, ಸಂಗಮ ಧರ್ಮವೇ ಶಿವ ಬೆಳಕ. ಕೊಣ್ಣೂರು ಬಾಪುಗೌಡ ಚಿನುಮಾಯಿ ಕಂದನಾಡ, ಕೊಣ್ಣೂರು ಬಾಪುಗೌಡ ಚಿನುಮಾಯಿ ಕಂದನಾಡ, ಕಂಠಿಹಾರ ನೋಡ ಬಸವಗ ಕಂಠಿಹಾರ ನೋಡ, ಭಕ್ತಿಲಿ ಭಜಿಸಿ ಪೂಜೆ ಮಾಡ. ಹೀಗೆ ಈ ಬಸವಣ್ಣನ ಕುರಿತಾದಂಥ ಒಂದು ಲಾವಣಿಯನ್ನ ನಾನು ಇಲ್ಲಿ ರಚನೆ ಮಾಡಿದ್ದೇನೆ. ಅನೇಕ ಇನ್ನೂ 3-4 ಲಾವಣಿಗಳು ಬಸವಣ್ಣನ ಕುರಿತಾಗಿದ್ದಾವೆ, ಬೇರೆ ಶರಣರ ಕುರಿತಾಗಿದ್ದಾವೆ. ಮತ್ತೆ ಬಹುರೂಪಿ ಚೌಡಯ್ಯನ ಕುರಿತಾದಂತಹ ಲಾವಣಿಗಳನ್ನು ನಾನು ರಚನೆ ಮಾಡಿದ್ದೀನಿ. ಈ ಒಂದು ಕೋಲಿನ ಪದದಲ್ಲಿ ನಾನು ಬರೆದಿರುವಂತಹದ್ದು, ಇದು ನಮ್ಮೂರಿನ ಹೆಣ್ಮಕ್ಕಳ ಬೇಡಿಕೆಯ ಮೇರೆಗೆ ನಾನು ಅವರಿಗೆ ಬರೆದು ಕೊಟ್ಟಿದ್ದೆ. ಅದರೊಳಗೆ ಈ ಬಸವಣ್ಣನ ಕೊನೆಯ ದಿನಗಳ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಜಿಜ್ಞಾಸೆ ಮಾಡಿದ್ದಾರೆ. ಆದ್ರೆ ನಾನು ಅದನ್ನ ತುಂಬಾ ಭಿನ್ನವಾಗಿ ಆಲೋಚನೆ ಮಾಡಿ ಕೊಡುವ ಪ್ರಯತ್ನ ಮಾಡಿದ್ದೀನಿ. ಕಲ್ಯಾಣದ ಬಸವಣ್ಣ ಮಾರ್ಯಾಕ ಸಣ್ಣದು, ಯಾರೇನಂದಾರ ಅಪ್ಪಯ್ಯ, ನಿನ್ನ ಬಳಗ ಕೂಡಿ ನಿಂತಲ್ಲೇ ಕೈಲಾಸ. ಸೊ ಇದರ ದಾಟಿ, ಕಲ್ಯಾಣದ ಬಸವಣ್ಣ ಮಾರ್ಯಾಕ ಸಣ್ಣದು, ಯಾರೇನಂದಾರ ಅಪ್ಪಯ್ಯ, ಕೋಲು ಕೋಲೆನ್ನ ಕೋಲ, ಯಾರೇನಂದಾರ ಅಪ್ಪಯ್ಯ, ಕೋಲು ಕೋಲೆನ್ನ ಕೋಲ, ಯಾರೇನ ಅಂದಾರ ಅಪ್ಪಯ್ಯ ನಿನ್ನ ಬಳಗ ಕೂಡಿ ನಿಂತಲ್ಲೇ ಕೈಲಾಸ, ಕೋಲು ಕೋಲೆನ್ನ ಕೋಲ. ಕೊಂಡಿಯ ಮಂಚಯ್ಯ ಭವಿ ಬಿಜ್ಜಳರಾಯ, ದಗ್ಗದುಳದಾರ ಕಲ್ಯಾಣ ಕೋಲು ಕೋಲೆನ್ನ ಕೋಲ, ದಗ್ಗನಿದುಳದಾರ ಕಲ್ಯಾಣ ಬಸವಣ್ಣ, ಕಲ್ಯಾಣದಿಂದ ಹೊರಗಾದ ಕೋಲು ಕೋಲೆನ್ನ ಕೋಲ. ಅನುಭವ ಮಂಟಪದ ತೊಲಿಗಂಬ ಸಿಡೀತು, ನೆಲೆಯಿಲ್ಲದಾತು ಶರಣರಿಗೆ ಕೋಲು ಕೋಲೆನ್ನ ಕೋಲ, ನೆಲೆಯಿಲ್ಲದಾಯಿತು ಶರಣರಿಗೆ ಬಸವಣ್ಣ, ಸಂಗಮಕ ನಡೆದ ಶಿವ ಶಿವ ಕೋಲು ಕೋಲೆನ್ನ ಕೋಲ. ಕಲ್ಲ ಮುಳ್ಳಿನ ದಾರಿ ಅತ್ತ ಇತ್ತ ದರಿ, ದಾರಿ ತೋರುವ ನೀಲಮನ ಕೋಲು ಕೋಲೆನ್ನ ಕೋಲ, ದಾರಿಯ ತೋರುವ ನೀಲಮ್ಮನ ಕರಿಯೋ, ನೀಲಮ್ಮನ ಕರಿ ಅಪ್ಪಣ್ಣ ಕೋಲು ಕೋಲೆನ್ನ ಕೋಲ. ಮಡದಿ ಗಂಗಾದೇವಿ ಅಕ್ಕ ನಾಗಮ್ಮ ಘೇಳು, ಶರಣರ ಉಳವಿಗೆ ಸಲುವಲಿ ಕೋಲು ಕೋಲೆನ್ನ ಕೋಲ, ಶರಣರ ಉಳವಿಗೆ ಸಲುವಲಿ ಕಲ್ಯಾಣ, ಶರಣರ ಕಲ್ಯಾಣ ನಿಮದಂತ ಕೋಲು ಕೋಲೆನ್ನ ಕೋಲ.
ಹಡಪದ ಅಪ್ಪಣ್ಣ ದೇವ್ನಂತ ತೆಪ್ಪಣ್ಣ ಅಲಬತ್ ನೀಲಳ ಬರ ಹೇಳು ಕೋಲು ಕೋಲೆನ್ನ ಕೋಲ ಅಲಬತ್ತ ನೀಲಳ ಬರ ಹೇಳು ಸಂಗಮದ ಲಿಂಗದ ಮುಂದ ಕಾಯುವೆನೋ ಕೋಲು ಕೋಲೆನ್ನ ಕೋಲ. ಅವರು ಕಲಿಸಿದ ಮಾತ ಅವರಿಗೆ ಹೇಳಪ್ಪ, ಅಲ್ಲಿ ಸಂಗಯ್ಯ ಇಲ್ಯಾನ ಕೋಲು ಕೋಲೆನ್ನ ಕೋಲ. ಅಲ್ಲಿಯ ಸಂಗಯ್ಯ ಇಲ್ಯಾನ ಕಲ್ಯಾಣದಾಗ ಸಂಗಯ್ಯ ನಿರ್ವಸರು ಹೊತ್ತ ಕೋಲು ಕೋಲೆನ್ನ ಕೋಲ. ಕಲ್ಯಾಣ ನಂಬುದು ಅರಗಿನ ಪಟ್ಟಣ ಬೆಂಕಿ ಜಳತಾಗಿ ಕರಗ್ಯಾದ ಕೋಲು ಕೋಲೆನ್ನ ಕೋಲ. ಶರಣರ ಉಳವಿಗೆ ಬೆಂಕಿಯ ಜಳತಾಗಿ ಕರಗ್ಯಾದ ಶರಣರ ಉಳವಿಗೆ ಪಯಣ ಸಾಗ್ಯದ ಕೋಲು ಕೋಲೆನ್ನ ಕೋಲ. ಅಪ್ಪಣ್ಣ ಮುಂದ ಮುಂದ ನೀಲಮ್ಮ ಬೆನ್ನಿಂದ ಸಂಗಮದ ಹಾದಿ ಸವಿಶಾರ ಕೋಲು ಕೋಲೆನ್ನ ಕೋಲ. ಸಂಗಮದ ಹಾದಿಯ ಸವಿಶಾರ ತಂಗಡಗಿ ಮುಂದ ನಿಂತಾರ ಹೊಳಿ ಕಟ್ಟಿ ಕೋಲು ಕೋಲೆನ್ನ ಕೋಲ. ಹಿರಿಹೊಳಿ ಒಡಲಾಗ ಚಿಕ್ಕೊಳಿ ಸಮರಸ. ಇಲ್ಲಿ ಇದು ಕ್ಲೈಮ್ಯಾಕ್ಸ್. ಇದು ಹಿರಿಹೊಳಿ ಒಡಲಾಗ ಚಿಕ್ಕೊಳಿ ಸಮರಸ ಬೆರಗಾಗಿ ನೋಡ್ಯಾನ ಅಪ್ಪಣ್ಣ ಕೋಲು ಕೋಲೆನ್ನ ಕೋಲ. ಬೆರಗಾಗಿ ನೋಡ್ಯಾನ ಅಪ್ಪಣ್ಣ ಈಚಿ ದಂಡಿ ತಂಗಡಗಿ ಮುಂದ ತಂಗಡಗಿ ಕೋಲು ಕೋಲೆನ್ನ ಕೋಲ. ತಂಗಡಗಿ ಮುಂದ ತಂಗಡಗಿ ಕೋಲು ಕೋಲೆನ್ನ ಕೋಲ. ನಾನು ಬಾಲ್ಯದ ದಿನಗಳಿಂದ ಈ ಕೂಡಲ ಸಂಗಮ, ತಂಗಡಗಿ, ನೀಲಮ್ಮನ ಗುಡಿ ಇವೆಲ್ಲ ಹೋಗಿ ಬಂದು ಇದನ್ನೆಲ್ಲ ನೋಡಿದ ಮೇಲೆ ಮತ್ತೆ ಈ ಅಲ್ಲಿಯ ಜನ ಕೃಷ್ಣಗೆ ಹಿರಿಹೊಳಿ ಅನ್ನೋದು ಮತ್ತೆ ಮಲಪ್ರಭೆಗೆ ಚಿಕ್ಕೊಳಿ ಅಂತ ಅನ್ನೋದು, ಇವೆರಡರ ಸಂಗಮ ಅಲ್ಲಿ ಅದ ಅನ್ನೋದು. ಇಲ್ಲಿ ಹಿರಿಹೊಳಿ ಒಡಲಾಗ ಚಿಕ್ಕೊಳಿ ಸಮರಸ ಅಂದ್ರೆ ಹಿರಿಹೊಳಿ ಇಲ್ಲಿ ಕೂಡಲ ಸಂಘ, ಚಿಕ್ಕೊಳಿ ಅಂದ್ರೆ ಬಸವಣ್ಣ. ಹಿರಿಹೊಳಿ ಒಡಲಾಗ ಚಿಕ್ಕೊಳಿ ಸಮರಸ ಬೆರಗಾಗಿ ನೋಡ್ಯಾನ ಅಪ್ಪಣ್ಣ ಈಚಿದಂಡಿ ತಂಗಡಿಗೆ ಮುಂದ ತಂಗಡಿಗೆ. ಅಂದ್ರೆ ಈ ಯಾವ ನಾನು ಕಾಲ ಕರೆಯಿತು ನೋಡ ಅನ್ನುವಂಥ ನನ್ನ ಒಂದು ನಾಟಕ ಬಸವಣ್ಣನ ಕೊನೆಯ ದಿನಗಳ ಕುರಿತಾಗಿ ಬರೆದಿದ್ರೊಳಗೆ ಇದನ್ನ ಸಿದ್ದೇಶ್ವರ ಸ್ವಾಮಿಗಳ ಮುಂದೆ ಓದಿದಾಗ ನನ್ನ ಆ ನಾಟಕದ ಅಂತ್ಯಕ್ಕೆ ಈ ಸಾಲುಗಳನ್ನ ನಾನು ಸೇರಿಸಿದ್ದೆ. ಅದಕ್ಕೆ ಅವರು ಒಂದು ಮಾತು ಹೇಳಿದರು. ನಾನು ಬಸವಣ್ಣನ ಕುರಿತಾದಂಥ ಅನೇಕ ಕವಿತೆಗಳನ್ನ ಮತ್ತೆ ನಾಟಕಗಳನ್ನ ನೋಡಿದ್ದೀನಿ. ಆದ್ರೆ ಈ ಅಂತ್ಯ ನೀವೇನು ಇಲ್ಲಿ ಕೊಟ್ಟಿದ್ದೀರಿ ಇದು ಮೆಲೋ ಡ್ರಾಮಾ ಇಲ್ಲದೆ ಇರುವಂತಹದ್ದು ಇರೋದ್ರಿಂದ ನನಗೆ ಬಹಳ ಇಷ್ಟ ಆಯ್ತು ಅನ್ನುವಂಥ ಮಾತನ್ನ ಅವ್ರು ಹೇಳಿದರು. ಅದಕ್ಕೆ ಇದನ್ನ ನಾವು ಬೇರೆ ರೀತಿಯಲ್ಲಿ ಗ್ರಹಿಸೋ ಕಾರಣ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣ ಹೊಳೆ ಹಾರ್ಕೊಂಡ ಅಂತ ಹೇಳಿದ್ರಲ್ಲ, ಹೊಳೆ ಹಾರ್ಕೊಳ್ಳುವಷ್ಟು ಹೇಡಿ ಆಗಿದ್ರೆ ಬಸವಣ್ಣ ಅಲ್ಲೇ ಸೋಲು ಒಪ್ಕೊಂಡು ಒಪ್ಪಂದ ಮಾಡ್ಕೊಂಡು ಇದ್ದು ಬಿಡ್ತಿದ್ದ. ಆದ್ರೆ ಒಂದು ಅಂದ್ರೆ ಪ್ರಧಾನಮಂತ್ರಿ ಪದವಿಯನ್ನೇ ಆತ ಧಿಕ್ಕರಿಸಿ ಹೊರಗೆ ಬರ್ಬೇಕಾದ್ರೆ ಆತ ಶೂರ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಅನೇಕ ವಿಷಯಗಳನ್ನ ನಾವು ಚರ್ಚಿಸ್ಲಿಕ್ಕೆ ಜನಪದ ಸಾಹಿತ್ಯ ಕೂಡ ನಮಗೆ ಸಹಾಯ ಮಾಡ್ತದೆ. ಜನಪದರ ಕಲ್ಪನಾ ಸಾಮ್ರಾಜ್ಯ ಮತ್ತು ಅವರ ಜ್ಞಾನ ಸಾಮ್ರಾಜ್ಯ ಎರಡೂ ಕೂಡ ತುಂಬಾ ವಿಸ್ತಾರವಾದಂಥವು. ಅದನ್ನ ನಾನು ನನ್ನ ಅಂದ್ರೆ ನನ್ನ ಹೃದಯಾರೆ ಅದನ್ನ ನಾನು ಪ್ರೀತಿಸಿ ನನ್ನ ಜೀವ ಜನಪದ, ನನ್ನ ಭಾವದ ಉಸಿರು ಜನಪದ, ನನ್ನ ಭಕ್ತಿಯ ಸೆಲೆಯು ಜನಪದ, ನನ್ನ
ಹಾಡಿನ ದ್ರವ್ಯ ಜನಪದ, ಲೋಕವೃಕ್ಷದ ಬೇರು ಜನಪದ, ಜೀವಜಾತ್ರೆ ತೇರು ಜನಪದ, ಬೆವರು ಧರ್ಮದ ತಂದೆ ಜನಪದ, ಸಕಲ ಕಲೆಗಳ ತಾಯಿ ಜನಪದ, ಅಕ್ಷರ ಲೋಕದ ರಾಕ್ಷಸರಿಂದ ನಿಮ್ಮ ದೂರದಲ್ಲಿರಿಸಿದ ಅಸ್ತ್ರದ ಜನಪದವಯ್ಯ ಅಂತಂದು ನಾನು ನನ್ನ ಒಂದು ವಚನದಲ್ಲಿ ಹೇಳಿದ ಹಾಗೆ ಈ ಜನಪದ ಸಾಹಿತ್ಯವನ್ನ ನಾನು ನನ್ನ ಜೀವವನ್ನ ಮಾಡಿಕೊಂಡು ಅದನ್ನ ಮುಂದಿನ ಪೀಳಿಗೆಯವರೆಗೆ ಬಿಟ್ಟು ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೀನಿ. ಈಗ ನನಗೆ ಕೊಟ್ಟಿರೋಷ್ಟು ಸಮಯದಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನ ನಾನು ಹೇಳಿದ್ದೀನಿ. ಇಲ್ಲಿ ಹೇಳಿದ್ದು ಒಕ್ಕಾಲು, ಉಳಿದದ್ದು ಮುಕ್ಕಾಲು. ಮತ್ತೆ ಯಾವಾಗಾದರೂ ಸಮಯ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾ ಶರಣಾರ್ಥಿ. ಅನಂತ ಕೋಟಿ ಶರಣಾರ್ಥಿಗಳು ಸರ್. ನಿಜವಾಗ್ಲೂ ನಾನು ಅದಕ್ಕೆ ಮೊದಲಿಗೆ ಒಂದೇ ಮಾತೇ ಹೇಳಿದೆ, ನಮ್ಮ ವೇದಿಕೆಯ ಅನರ್ಘ್ಯ ರತ್ನ ಅಂತ ಹೇಳಿ ತಿಳ್ಕೊಂಡು ಬಹಳಷ್ಟು ಸರಳವಾಗಿ ಸುಲಲಿತವಾಗಿ ಬಾಳೆಹಣ್ಣನ್ನು ಸುಲಿದು ಬಾಯೊಳಗೆ ಇಟ್ಟ ರೀತಿಯಲ್ಲಿ ಅಷ್ಟು ಬಹಳಷ್ಟು ಮಾರ್ಮಿಕವಾಗಿ ಜನಪದ ಸಾಹಿತ್ಯದಲ್ಲಿ ಶರಣರ ನೆನಪು ಮಾತನಾಡಿದ್ರಿ ಸರ್. ತಮಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣ. ಅದಕ್ಕೆ ಹೇಳೋದು, ನಾನು ಆಂಕರಿಂಗ್ ಮಾಡೋರು ಸ್ವಲ್ಪ ಕಡಿಮೆ ಸಮಯವನ್ನು ತೆಗೆದುಕೊಂಡು ಮಾಡಿದ್ರೆ ಇಂಥ ಅನರ್ಘ್ಯ ರತ್ನಗಳ ಮಾತುಗಳನ್ನು ಕೇಳಲಿಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಸಮಯ ಸಿಕ್ಕಂಗ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಈ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟನ್ ಸರ್. ಓಕೆ ಸರ್, ನೋ ಪ್ರಾಬ್ಲಮ್ ಸರ್. ಹಾಗಾದ್ರೆ ಇವತ್ತಿನ ಈ ದತ್ತಿ ಉಪನ್ಯಾಸಕ್ಕೆ ಕಾರಣೀಭೂತರಾದಂತಹ ಡಾಕ್ಟರ್ ಶ್ರೀ ಶಿವಾನಂದ್ ಕಲ್ಕೇರಿ, ಆಯುಕ್ತರು ಆದಾಯ ತೆರಿಗೆ ಇಲಾಖೆ ಬೆಂಗಳೂರು, ಇವರು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದಿನ ವಿಶೇಷ ದತ್ತಿ ಉಪನ್ಯಾಸದ ವಿಶೇಷ ಉಪನ್ಯಾಸಕರಾದ ಶ್ರೀ BR ಪೊಲೀಸ್ ಪಾಟೀಲ್ ಶರಣರು ಇಂದಿನ ಉಪನ್ಯಾಸದ ಶೀರ್ಷಿಕೆಯಾದ ಜಾನಪದ ಸಾಹಿತ್ಯದಲ್ಲಿ ಶರಣರ ನೆನಹು ಬಗ್ಗೆ ಅತ್ಯಂತ ಸುಂದರವಾಗಿ ಮತ್ತು ಸವಿಸ್ತಾರವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿರುವುದಕ್ಕಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜಾನಪದ ಅಥವಾ ಫೋಕ್ಲೋರ್ ಭಾಷೆ ಮತ್ತು ಸಾಹಿತ್ಯದಷ್ಟೇ ಪ್ರಾಚೀನ. ಶಿಷ್ಟ ಸಾಹಿತ್ಯ ಅರಮನೆಯಿಂದ ಬಂದ್ರೆ ಜನಪದ ಸಾಹಿತ್ಯ ಅನ್ನುವುದು ಜನರ ನಾಡಿ ಮಿಡಿತದ ಸಾಹಿತ್ಯ. ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ವಚನ ಅಧ್ಯಯನಕ್ಕೆ ಆಕರ ಅಂದ್ರೆ ವಚನಗಳು, ಶಾಸನ ಮತ್ತು ಜಾನಪದ ಸಾಹಿತ್ಯ. ಹಾಗಾಗಿ ಆ ಟಾಪಿಕ್ ದ ಮಹತ್ವ ಇಲ್ಲಿ ಇದೆ ಅಂತ ನನ್ನ ಭಾವನೆ. BR ಪೊಲೀಸ್ ಪಾಟೀಲ್ ಸರ್ ಅಂತ ಮಹಾನ್ ಜಾನಪದ ವಿದ್ವಾಂಸರು, ಸಾಹಿತಿಗಳು, ಕವಿಗಳು, ನಾಟಕಕಾರರಾದಂತ ದೊಡ್ಡ ವ್ಯಕ್ತಿತ್ವದವರು ನಮ್ಮ ಮಧ್ಯೆ ಬಂದು ತಮ್ಮ ಅಮೂಲ್ಯ ಸಮಯವನ್ನ ವ್ಯಯಿಸಿ ನಮಗೆ ಅವರ ಅನುಭವ ಹಂಚಿಕೊಂಡಿದ್ದಾರೆ. ಅವರ ಈ ಅನುಭವ ಕೇಳುವ ಅವಕಾಶ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮತ್ತು ನನ್ನ ತಂದೆಗೆ ಆತ್ಮೀಯರಾಗಿದ್ದರೆನ್ನುವುದು ಇನ್ನೂ ನನಗೆ ಅತ್ಯಂತ ಹೆಮ್ಮೆಯ ವಿಷಯ. ಒಂದು ಘಟನೆಯನ್ನ ನಾನು ಇಲ್ಲಿ ತಿಳಿಸ್ಬೇಕಾಗತ್ತ. ಬಹುಶಃ ಸರ್ಗೆ ನೆನಪಿರ್ಬಹುದು. ಪ್ರವೀಣ್ ಅನ್ನುವ ಒಬ್ಬ ವಿದ್ಯಾರ್ಥಿ ಬನಾಟಿಯ ಅದೇ ಕಾಲೇಜ್ನಲ್ಲಿ, ಸರ್ ಪ್ರಿನ್ಸಿಪಲ್ ಇದ್ದಂತ ಕಾಲೇಜ್ನಲ್ಲಿ ಅತ್ಯಂತ ಉತ್ತಮ ಸ್ಕೋರ್ ಪಡೆದಿದ್ದ. ಅವನು PUC ಯಲ್ಲಿ, ಬಟ್ ಬಡ ಕುಟುಂಬದಿಂದ ಬಂದಿದ್ದ. ಹಾಗಾಗಿ ನಮ್ಮ ತಂದೆ ಅವನಿಗೆ ಸಹಾಯ ಮಾಡ್ಬೇಕಂತ ಹೇಳಿ ಒಂದ್ಸರಿ ಸ್ವತಃ ಬನಾಟಿಗೆ ಹೋಗಿ ಸರನ್ ಭೇಟಿಯಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೊನೆಗೆ ಅವನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಂದ್ರೆ ಅವನಿಗೆ ಸುಮಾರು ಇಲ್ಲಿ ಡಿಗ್ರಿ ಓದಿಸ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಮತ್ತು ಒಂದು 5-6 ವರ್ಷ ಅವನನ್ನು ಓದಿಸೋ ಒಂದು ಭಾಗ್ಯ ನಮ್ಗೆ ಸಿಕ್ಕಿತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳಲಿ ಇಚ್ಛೆ ಪಡುತ್ತೇನೆ. ಶಿಷ್ಟ ಸಾಹಿತಿಗಳು ಭಾಷೆಯನ್ನು ಬಳಸ್ಕೊಂಡ್ರೆ ವಚನಕಾರರು ಅಥವಾ ಜನಪದರು ಭಾಷೆಯ ಅನುಸಂಧಾನವನ್ನು ಮಾಡಿಕೊಂಡ್ರು ಅಂತ ಸರ್ ಹೇಳಿದ್ರು. ಅದು ಸರಿ ಅಂತ ಅನ್ಸತ್ತ. ಜನಪದ ಸಾಹಿತ್ಯ ಜನಪರ ಕಾಳಜಿಯಿಂದ ಅದು ಜನರ ಕರುಳಿನ ಕೃಷಿ ಆಧಾರಿತ ಶ್ರಮವರ್ಗದ ಜನಾಸಕ್ತಿಯ ಸಾಹಿತ್ಯ ಎಂದು ಅವರು ತಿಳಿಸಿದ್ರು ನಮ್ಗ. ಅಷ್ಟೇ ಸುಶ್ರಾವ್ಯವಾಗಿ ಸ್ವರಚಿತ ಹಂತಿಪದ ವಾಚನ ಮಾಡುತ್ತಾ ಹಲವಾರು ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಬಿದ್ದಲ್ಲಿ ವಾಚನ ಮಾಡ್ಕೊಂತ ಹಲವಾರು ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅದ್ರ ಜೊತೆಗೆ ವಚನ ವೇದಕ್ಕಿಂತ ಮಿಗಿಲು, ವರ್ಗ ವರ್ಣ
ಬೇಲಿ ದಾಟಿ ಹೆಂಗ ಈ ಜನಪದರು ಇದನ್ನು ಕಟ್ಟಿಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳಿಸಿದ್ರು. ಜನಪದರ ಮನೋಧೋರಣೆ 3ರಲ್ಲಿ 1 ಭಾಗ ರಾಜನಿಗೆ ಕರ ಕೊಟ್ರೆ 1 ಭಾಗ ತಮಗಿಟ್ಟುಕೊಂಡು ಇನ್ನೊಂದು ಭಾಗವನ್ನು ದಾಸೋಹಕ್ಕೆ ಅರ್ಪಿಸ್ತಿದ್ರು ಅಂತ ತಿಳಿಸಿದ್ರು. ಸಾಮಾನ್ಯವಾಗಿ ಇವತ್ತಿನ ಟ್ಯಾಕ್ಸ್ ಪರ್ಸೆಂಟೇಜ್ 30% ಇದೆ. ಆ 30% ಕೊಡ್ಲಿಕ್ಕೆ ನಾವು ಎಷ್ಟೊಂದ್ ಸರಿ ಬಹಳಷ್ಟು ಕಂಪ್ಲೇಂಟ್ ಮಾಡ್ತೀವಿ. ಬಟ್ ನಮ್ಮ ಜನಪದಿಗರು ಅಥವಾ ಬರೇ 30% ರಾಜನಿಗೆ ಟ್ಯಾಕ್ಸ್ ಕೊಡದಲ್ದ್ರೆ ಇನ್ನೊಂದು 30% ದಾಸೋಹಕ್ಕಾಗಿರ್ತ ಅಂದ್ರೆ ಟೋಟಲ್ 60% ಅವ್ರು ಟ್ಯಾಕ್ಸ್ ಕೊಡ್ತಿದ್ರು ಅಂತ ನಾನು ತಿಳ್ಕೊಳ್ತೇನೆ. ಇಲ್ಲಿ ಬಸವಣ್ಣನ ಜನಪರ ಕಾಳಜಿ ಬದ್ಧತೆಯನ್ನ ಜನಪದರು ಸುಮಾರು 100ಕ್ಕೆ 90% ಸಾಹಿತ್ಯದಲ್ಲಿ ಹಾಡಿ ಹೊಗಳಿದ್ದು ಕೇಳಿದ್ರ ನಿಜವಾಗಿಯೂ ಬಸವಣ್ಣ ಈ ಇಡೀ ಒಂದು ಕ್ರಾಂತಿಯ ನಾಯಕತ್ವವನ್ನ ವಹಿಸಿದ್ದ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಮೇಲೆ ಹಂತಿ ಶಬ್ದದ ಉತ್ಪತ್ತಿ ಇತ್ಯಾದಿ, ಬಸವಣ್ಣನನ್ನು ಜನಪದರು ಗೈಸ್ಕೊಂಡ ರೀತಿ ಮತ್ತು ಬಸವಣ್ಣ ಎತ್ತು ಬಸವಣ್ಣ ಅಥವಾ ಎತ್ತು ಶ್ರಮಕ್ಕೆ ಮತ್ತು ಕೆಳಗೆ ಬಿದ್ದ ವರ್ಗದವನ್ನು ಎತ್ತಿ ಹಿಡಿದನ್ನ ಹಾಡಿ ಚೆನ್ನಾಗಿ ವರ್ಣಿಸಿದ್ದಾರ. ಎಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳು. ತಮ್ಮ ಕೂಡ ವೇದಿಕೆ ಪರವಾಗಿ ಶರಣಾರ್ಥಿಗಳು ಸರ್. ಈಗ ವೇದಿಕೆ ಇರುವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟೇಲ್ ಶಿವಾನಂದ ಅವರು ಬಹಳ ಅದ್ಭುತವಾಗಿ ಅಧ್ಯಕ್ಷೀಯ ಭಾಷಣ ಮಾಡಿದ ವಂಡರ್ಫುಲ್. ಅಡ್ಡಿ ಇಲ್ಲ. ಗುರು ಬಸವಲಿಂಗಯ್ಯನ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಸಹೋದರ ಶ್ರೀ ಶಿವಾನಂದ ಕಲ್ಕೇರಿ ಆಯುಕ್ತರು ವದಾಯುತರಿಗೆ ಬೆಂಗಳೂರು, ಇವರ ತಂದೆ ತಾಯಿಗಳ ಹೆಸರಿನಲ್ಲಿ ಇಟ್ಟಂತ ಒಂದು ದತ್ತಿ ಉಪನ್ಯಾಸ. ಇವತ್ತು ನಿಜಕ್ಕೂ ಕೂಡ ಬಹುಶಃ ನಮ್ಗೆ BR ಪೊಲೀಸ್ ಪಾಟೀಲರಿಗೆ ಸಮಯ ಸಾರ್ಲಿಲ್ಲ. ನನಗನ್ಸಿತ್ತು ಅವ್ರನ್ನ ಒಂದು ಇದ್ರೊಳಗೆ ಲಾವಣಿಗಳಲ್ಲಿ ಶರಣರು ಅಂತ ಕೊಟ್ಟಿದ್ರೆ ಸುಮಾರು ಒಂದು 10-20 ಹಾಡುಗಳನ್ನ ಹಾಡಿ ನಮ್ಮ ಮನಸ್ಸನ್ನು ತನಿಸಿದ್ರು. ಅದರ ಜನಪದ ಸಾಹಿತ್ಯದ ಆಳ ವ್ಯಾಪ್ತಿಯನ್ನ ಬಹಳ ಸೊಗಸಾಗಿ ಕಟ್ಟಿಕೊಟ್ರು. ಅದಕ್ಕೆ ಜನಪದಿಗರು ಕೂಡ ಹೇಳ್ತಾರ, ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು, ಮೊಗ್ಗು ಮಲ್ಲಿಗೆ ಅರಳ್ಯಾವ, ಯಾಲಕ್ಕಿ ಗೊನೆವಾಗಿ ಹಾಲು ಸುರಿದಾವ ಅಂತ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವೆ, ಕಲ್ಯಾಣದೊಳಗೆ ಬಸವಣ್ಣನಿರುವಾಗ ಕಲ್ಲಿಗೆ ಕೈಯೇ ಮುಗಿಯುವೆ ಅಂತಕ್ಕಂಥದ್ದು. ಆಮೇಲೆ ಮಾಳಿಗೆ ಮನೆ ಬೇಕು, ಜೋಳಿಗೆ ಹಣ ಬೇಕು, ಬಸವಣ್ಣನಂತ ಮಗ ಬೇಕು, ನಮ್ಮನೆಗೆ ನೀಲಮ್ಮನಂತ ಸೊಸೆ ಬೇಕು ಅಂತಕ್ಕಂಥದ್ದು. ಹೀಗಾಗಿ ಜನಪದಿಗರು ಸಂಪೂರ್ಣವಾಗಿ ಅವರು ಒಂದು ಅರ್ಥದೊಳಗ ಯಾಕ ಅಜ್ಜ ಅಮ್ಮನ ಊರಿಗೆ ಕೂಡಲ ಸಂಗಮಕ್ಕೆ ಹೋದ ಅಂತಂದ್ರ ಮಾದಲಾಂಬಿಕೆ ತವ್ರ ಮನೆಗೆ ಕೂಡಲ ಸಂಗಮ, ಅವರ ಸಹೋದರನಾದಂತ ಬಲದೇವ ಕೂಡ ಕೂಡಲ ಸಂಗಮ ಬಂದಾಗ ಈತನ ಪ್ರತಿಭೆಯನ್ನು ಗುರುತಿಸಿ ಕರ್ಕೊಂಡು ಹೋದ ಅಂತಕ್ಕಂಥದ್ದನ್ನ ಎಲ್ಲಿಯೂ ದಾಖಲಾಗಿಲ್ಲ ಜನಪದ ಸಾಹಿತ್ಯ ಹೊರತುಪಡಿಸಿ. ಅಂದ್ರೆ ಜನಪದಿಗರು ಬಹುಶಃ ಇವತ್ತು ಶಿಲಾಶಾಸನಗಳನ್ನ ಇವತ್ತು ನಾವು ಗೋಗಿ ಮೇಡಮ್ ಅವರು ಕೇಳ್ತೀವಿ. ಇವತ್ತು ಶಾಸನದೊಳಗೆ ಏನಾದರೂ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ಸಿದ್ಧಾಂತದೊಳಗೆ ಪುರಾಣದೊಳಗ ಎಲ್ಲವೂ ಕೂಡ ಕಲಬೆರಕೆ ಆಗಿರ್ಬೋದು. ಅದ್ರ ಜನಪದಿಗರು ತಮ್ಮ ಮುಕ್ತವಾದ ಭಾವನೆಗಳನ್ನ, ಶರಣರಿಗೆ ಇಟ್ಟಂತ ಒಂದು ಪ್ರೀತಿಯನ್ನ, ಒಬ್ಬ ಮುಸ್ಲಿಂ ಜನಪದ ಕವಿ ಹೇಳ್ತಾನ, ಬಸವಣ್ಣ ನೆನಪಾದ ಹಸನಾಗಿ ತೊಳೆದನ ಹಸರ ಗಲಿಪ ಹೊಲಿಸೇನು, ಹಸರ ಗಲಿಪ ಹೊಲಿಸೇನು, ನಿನ್ನ ಹೆಸರ ಉಸಿರಿಗೆ ನಿನ್ನ ಹೆಸರು ನೆನೆದೇನು ಅಂತ. ಅಂದ್ರೆ ಗಲೀಪ ಅಂತಕ್ಕಂಥದ್ದು ಮುಸಲ್ಮಾನರ ಗದಿಗೆ ಹಾಕ್ತಕ್ಕಂಥದ್ದು, ನಿನ್ನ ಗಲೀಪ್ ಹಾಕ್ತೀನಿ ಅಂತಕ್ಕಂಥದ್ದು. ಹಿಂಗಾಗಿ ಕಲ್ಯಾಣದ ಕ್ರಾಂತಿಯ ಸಮಗ್ರ ಚಿತ್ರಣವನ್ನ ಬಹುಶಃ ಜನಪದಿಗರು ಬಹಳ ಚಂದ ಅರ್ಥ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಶ್ರೇಷ್ಠ ಲಾವಣಿಕಾರರು ಡಾಕ್ಟರ್ BR ಪೊಲೀಸ್ ಪಾಟೀಲರು, ನನಗ BS ಗದ್ಗಿಮಠರ ನಂತರ ಯಾರಾದ್ರೂ ನಮ್ಮ ಉತ್ತರ ಕರ್ನಾಟಕದೊಳಗ ಜನಪದ ಸಾಹಿತ್ಯದಾಗ ಯಾರಾದ್ರೂ ಕೆಲಸ ಮಾಡಿದ್ರು ಅದು BR ಪೊಲೀಸ್ ಪಾಟೀಲರು. ಅವರ ಸಾಹಿತಿಗಳಾಗಿ ಸಾಕಷ್ಟು ಸಲ ಎಲ್ಲ ಪ್ರಶಸ್ತಿಗಳು ತಗೊಂಡ್ರು. ನನಗೊಂದು ಕೊರತೆ ಅಂದ್ರೆ ಅದರೊಳಗಿರ್ತಕ್ಕಂಥ ಕಲಾವಿದ ಅವರ ಸಾಹಿತ್ಯಕ್ಕಿಂತ ಶ್ರೇಷ್ಠ ಅಂತಂದ್ರೆ ಅವರು ತಪ್ಪು ತಿಳ್ಕೊಬಾರ್ದು. ಮತ್ತು ಯಾರು ಬಹಳ ಒಳ್ಳೆಯ ಕಲಾವಿದರು ಕೂಡ ವಿಶೇಷವಾಗಿ ಒಂದು ತಂಡ ಕಟ್ಕೊಂಡು, ನಾಟಕ ತಂಡ ಕಟ್ಕೊಂಡು ಇತ್ತೀಚೆಗೆ ತುಲಾಭಾರ ನಾಟಕವನ್ನ ಗೋವಾಕ್ಕೆ ಆರ್ಚ್ ಬಂದ್ರು, ನಾಟ ಬಂದ್ರು. ಅವರ ಒಂದು ಕಾದಂಬರಿಗೆ ಬಹುಶಃ 5 ಆವೃತ್ತಿ ಕಂಡಂತ ಕಾದಂಬರಿ, ಅದ ನನ್ನ ಸುದೈವ. ಅದಕ್ಕೆ ಬೆನ್ನುಡಿ ಬರೀತಕ್ಕಂಥದ್ದು ಒಂದು ಕೆಲಸ ನನಗೆ ಸಿಕ್ಕಿತ್ತು. ಅದು ಬಹಳ ದೊಡ್ಡ ನಾಟಕ, ಉರಿಯ ಗದ್ದಿಗೆ ಅಂತಕ್ಕಂಥದ್ದು. 5 ಆವೃತ್ತಿಯನ್ನ ಪಡ್ಕೊಂಡು ಬಹಳಷ್ಟು ಮಠಾಧೀಶರಿಗೆ ನೇರವಾಗಿ ಚುಚ್ಚಿದಂತ ಮತ್ತು ಗದಗಿನ ತೋಂಟದಾರ ಸಿದ್ಧಲಿಂಗ ಶಿವಗಳ ಬದುಕು ಬರಹ ಎಷ್ಟೊಂದು ಸ್ಪಷ್ಟವಾಗಿತ್ತು ಅಂತಕ್ಕಂಥದ್ದನ್ನ ಮಾಡಿದ್ರು. ನಾನು BR ಪೊಲೀಸ್ ಪಾಟೀಲ್ ಬಹಳಷ್ಟು ಕೂಡಿದೀವಿ, ಬಹಳ ಕೆಲಸ ಮಾಡಿದ್ವಿ. ನಮ್ಮ ಮುಂಜಾನೆಯಿಂದ ಸಾಯಂಕಾಲವರೆಗೆ ನಾವು ಅವ್ರ ಬಾಯಿ ಒಳಗ ಒಂದು ಕಪ್ ಚಾಯ್ ಇಲ್ಲ, ಒಂದು ಅಡಿಕೆ ಒಳ ಹಾಕಿಲ್ಲ. ನನಗ ಇಂಥವ್ರು ಅದಾರಪ್ಪ ಅಂತಕ್ಕಂಥದ್ದು ಅಂದ್ರೆ ಸತ್ಯಶುದ್ಧ ಕಾಯಕ, ತಮ್ಮೊಳಗ ಒಂದು ವಿಭೂತಿ, ಆಮೇಲೆ ಅವರು ಲಿಂಗ ಪೂಜೆ ಬಹಳಷ್ಟು ಸೊಗಸಾಗಿ ದಾರಿ ಒಳಗೆ ನಾವು ಇದಂತಿಲ್ಲ, ಹಮ್ಮು ಬಿಮ್ಮುಗಳಿಲ್ಲ. ರಾಜ್ಯ ಪ್ರಶಸ್ತಿ ಸಿಕ್ಕೈತಿ, ರಾಷ್ಟ್ರ ಪ್ರಶಸ್ತಿ ಸಿಕ್ಕೈತಿ ಅಂತಕ್ಕಂಥದ್ದಿಲ್ಲ. ತರ ಒಂದು ಲಾವಣಿ ಕೇಳ್ಬಿಟ್ರೆ ಹಾಡ್ಬಿಡ್ತಿದ್ರು. ಅವ್ರಿಗೆ ಹಾಡಂತ ಅನ್ನೋರು ಸಿಗಬೇಕು, ಅಷ್ಟು ಚಂದ ಹಾಡ್ತಾರ. ನಾನು ಸರಲ್ಲಿ ಇನ್ನೊಂದು ಕೋರಿಕೆ ಮಾಡ್ತೀನಿ, ಮುಂದಿನ ದಿನದೊಳಗೆ ನಮ್ಮಲ್ಲಿ ತಮ್ಮ ಲಾವಣಿಗಳನ್ನೇ ಆಯ್ಕೆ ಮಾಡಿಕೊಂಡು ಶರಣರಿಗೆ ಸಂಬಂಧಪಟ್ಟಂತ ಲಾವಣಿಗಳನ್ನ ಹಾಡ್ರಿ.
ಇವತ್ತು ನಿಜಕ್ಕೂ ಕೂಡ ಒಳ್ಳೆಯ ಉಪನ್ಯಾಸ, ಬಹಳ ದೊಡ್ಡ ಅವ್ರು ಹೇಳಿದ್ರು ತಮ್ಮ ದೊಡ್ಡ ಗುಣ. ನಾವು 5 ವರ್ಷಗಳಿಂದ ನಾವು ಇದನ್ನ ನಾವು ಮಾಡ್ತಾ ಇದೀವಿ. ತಮ್ಮ ಬೆನ್ನು ತಟ್ಟುವಂತ ಕೆಲಸ ಒಂದು 20-30 ಪೇಜ್ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶವಾದ. ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸುಮಾರು ಒಂದು 40-50 ಕೃತಿಗಳನ್ನ ನಮ್ಮ ವೇದಿಕೆಯಿಂದ ತಂದಿದ್ದೀವಿ, ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ನಾವೆಲ್ಲರೂ ಕುಡ್ಕೊಂಡು ಮಾಡ್ತಕ್ಕಂಥ ಕೆಲಸ ಬಹಳ ದೊಡ್ಡದೈತಿ. ಇವತ್ತು ಶರಣರ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಹೋರಾಟ. ಶರಣರು ಹೆಂಗಿದ್ರು ಜನಪದಿಗೆ ಹೇಳ್ತಾರೆ, ಹೊಸಮತದ ಸೂರ್ಯ ಅಂತಾರ. ಬಸವಣ್ಣ ಹೊಸಮತದ ಸೂರ್ಯ, ತಂದು ಚೆಲ್ಲಿದನ ಹೊಸ ಬೆಳಕು ಅಂತಾರ. ಅವ ಬಸವಣ್ಣ ಮತಸ್ಥಾಪಕ ಅಂತಾರ. ಆದ್ರೆ ಬಸವಣ್ಣ ಸುಧಾರಕ, ಮತಸ್ಥಾಪಕ ಅಲ್ಲ ಅಂತಕ್ಕಂಥ ನಮ್ಮವರೇ, ನಮ್ಮ ಸುತ್ತಮುತ್ತ ಇದ್ದವರು. ಅದಕ್ಕೆ ನಾನು ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ. ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು. ಬಹಳ ಸರಳ ವ್ಯಕ್ತಿತ್ವ. ನಾನು ಮತ್ತು ಜಯಶ್ರೀ ಇತ್ತೀಚೆಗೆ ಅವ್ರ ಮನೆಗೆ ಹೋದಾಗ ಅವ್ರ ಕೊಟ್ಟಂತ ಪ್ರೀತಿ, ನಮ್ಮ ಮಿಸ್ಸಸ್ ಅಂದ್ರು 4 ತಾಸು ಹೆಂಗೆ ಓದ್ ಗೊತ್ತು, 11ಕ್ಕೆ ಹೋಗಿ 3 ಮಠ ಅವ್ರ ಮನೆಯಾಗಿದ್ವಿ. ಅಕ್ಕವರು ಹಂಗೆ. ಅದಕ್ಕೆ ಅವರ ಜನಪದಿಗೆ ಅವ್ರಿಗೆ ನನಗೆ ಒಂದು ಅವರಲ್ಲಿ ವಿನಂತಿ ಅಂದ್ರೆ, ಈ ಎಲ್ಲ ಜನಪದ ತ್ರಿಪದಿಗಳನ್ನ ತಾವು ಒಂದು ಸಂಗ್ರಹ ಮಾಡಿ ಕೊಟ್ರೆ ನಾವು ಅದನ್ನ ಪ್ರಿಂಟ್ ಮಾಡಿಸ್ತೀವಿ ನಮ್ಮ ವೇದಿಕೆಯಿಂದ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ. ಧನ್ಯವಾದಗಳು ಸರ್, ತಮಗೂ ಕೂಡ ವೇದಿಕೆ ಪರವಾಗಿ. ಮತ್ತೆ ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದಾವ? ಸಾಲಕ್ಕೆ ಸರ್ ಮಾತಾಡ್ತೀರಿ? ಶ್ರೀ ಗುರು ಬಸವಲಿಂಗಾಯ ನಮಃ. ಅವಿಭಜಿತ ಬಿಜಾಪುರ ಜಿಲ್ಲೆಯ ಕೊಣ್ಣೂರಿನ ಬಾಪುಗೌಡರು ಜಮಖಂಡಿ, ರಬಕವಿ, ಬನ್ನಟ್ಟಿಯಲ್ಲಿ ಸಾಹಿತ್ಯ, ವಿಶೇಷವಾಗಿ ಜನಪದರ ದೀಕ್ಷೆಯನ್ನು ಕೊಟ್ಟವರು ಅವರು. ಬಹುಶಃ ರಬಕವಿ ಬನ್ನಟ್ಟಿ ಪರಿಸರದಲ್ಲಿ ಸಾಹಿತ್ಯದ ದೊಡ್ಡ ಒಂದು ಕೆಲಸ ಮಾಡಿದವರು. ಎಷ್ಟೋ ಜನರಿಗೆ ಈಶ್ವರ ಮಂಟೂರು ಬಹುಶಃ ಇವರ ಒಂದು ಗಡಿಯಲ್ಲಿ ಬೆಳೆದವರು. ಹೊನ್ನೂರಿನ ದೊಡ್ಡ ಬಸವ ಚಿಂತಕರವರು ಈಶ್ವರ ಮಂಟೂರು. ಈಗ 1-2 ವರ್ಷ ಹಿಂದೆ ಅವರು ಶಿವೈಕ್ಯರಾದವರು. ಆ ನೆಲೆಯಲ್ಲಿ ಬಹುಶಃ ಜಮಖಂಡಿ ತಾಲೂಕಿಗೆ ಹೆಚ್ಚಿನ ಸಾಹಿತ್ಯ, ಒಂದು ವಿಶೇಷವಾಗಿ ಜನಪದ ವಚನಗಳ ಬಗ್ಗೆ ದೀಕ್ಷೆಯನ್ನು ಕೊಟ್ಟವರು BR ಪೊಲೀಸ್ ಪಾಟೀಲ್. ನಾಟಕ, ಹವ್ಯಾಸಿ ನಾಟಕ ಅವಾಗ ಬಹುಶಃ 90ರ ದಶಕದಲ್ಲಿ 80-90ರ ದಶಕದಲ್ಲಿ ಬಿಜಾಪುರ ಬರ್ತಿದ್ರು. ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನ, ಈಗಿನ ಸಿದ್ದೇಶ್ವರ ದೇವಸ್ಥಾನ ಪಕ್ಕದ ಶಿವಾನುಭವ ಮಂಟಪ ಅದನ್ನ ಕಟ್ಟಿಸಿದವರೇ ಮಲ್ಲಿಕಾರ್ಜುನ ಸ್ವಾಮಿಗಳು. ಇವ್ರು ಬಂದಾಗೊಮ್ಮೆ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಅವರು ಕುಂತು ಸಾಯಂಕಾಲ 6ಕ್ಕೆ ಪ್ರವಚನ ಇರ್ತಿತ್ತು, ನಂತರ ಬೆಳಗ್ಗೆ 7ಕ್ಕೆ ಆಗ್ತಿತ್ತು. ಅವಾಗ BR ಪೊಲೀಸ್ ಪಾಟೀಲ್ ಲಾವಣಿಯನ್ನು ಕೇಳಿ ಅವ್ ಬಹಳ ಸಂತೋಷ ಪಡ್ತಿದ್ರು. ಅದೇ ಪರಂಪರೆ ಮುಂದೆ ಹೋಗಿ ಜ್ಞಾನ ಯುಗಾಶ್ರಮದಲ್ಲಿಯೂ BR ಪೊಲೀಸ್ ಪಾಟೀಲ್ರ ಸೇವೆ ಬಹಳ ಮುಂದುವರೆದಿತ್ತು. ನನಗೆ ಏನೇನು ಅನಿಸ್ತದ, BR ಪೊಲೀಸ್ ಪಾಟೀಲ್ ನನ್ನ ಸ್ನೇಹಿತರು. ಬೆಣಿಗೆ ಅಂತ ನಮ್ಮ ಟೆಲಿಫೋನ್ ಆಪರೇಟರ್ ಇದ್ರು ಮುದೋಳದಲ್ಲಿ. ಬಹುಶಃ ಅವ ಬಹಳ ರೂಢ ಮನುಷ್ಯ. ಸಾಕಷ್ಟು ಅವಾಗ ಒಂದು ಟ್ರೈನಿಂಗ್ ಕೊಟ್ಟು ಅವನ ಸಾಹಿತ್ಯದ ಕಡೆ ಹೇಳ್ಕೊಂಬಂದು. ಈಗ ವಿಚಿತ್ರ ಹೇಳ್ಬೇಕಂದ್ರೆ ಅವನ ನಡುವ ಅವ್ರು ಹೋದ್ರು, ಅವನ ಸಂಪೂರ್ಣ ಆಸ್ತಿಯನ್ನು ಈ ಬ್ರಹ್ಮಕುಮಾರಿ ಆಸ್ತಿ ಬರೆದು ಬಿಟ್ರು. ಅಂತ ದೊಡ್ಡ ತ್ಯಾಗದ ಒಬ್ಬ ರೂಢ ಮನುಷ್ಯನನ್ನು ತ್ಯಾಗದ ಮನುಷ್ಯನನ್ನ ಮಾಡಿದ್ದ ಒಂದು ಕೀರ್ತಿ BR ಪೊಲೀಸ್ ಪಾಟೀಲ್. ಇತ್ತೀಚೆಗೆ ನಾವು ಇಬ್ಬರಿಗೆ ಪ್ರತಿಷ್ಠಾನದಿಂದ ಬಿಜಾಪುರ ಅವ್ರನ್ನ ಒಂದು ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದು. ಬಹುಶಃ ಬಿಜಾಪುರದ ಜಿಲ್ಲೆಯಲ್ಲಿ ಇಬ್ಬರಿಗೆ ಅವ್ರ ಹೆಸರು ಬಹಳ ದೊಡ್ಡದು. ಹೆಚ್ಚಿನ ಜನ ಅವ್ರ ಕೈ ಕೇಳ್ತವ್ರು. ಸಾಹಿತ್ಯದಲ್ಲಿ ಸಾಕಷ್ಟು, ಕನ್ನಡಕ್ಕೆ ಸಾಕಷ್ಟು ಕೆಲಸ ಮಾಡಿದವರು. ಅಂತ ಒಂದು ಮೇಧಾವಿ ನಮ್ಮ ಪೊಲೀಸ್ ಪಾಟೀಲ್ರು. ಇವತ್ತ ಯಾಕೋ ನಾನು ಒಂದು ಮೆಸೇಜ್ ಹಾಕಿದ್ದೆ, ಸಿದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಗಳು ಬಂದು ರಾವಣಿಗೆ ಬರ್ಲಿ, ಮುಂದಿನ ದಿನಗಳಲ್ಲಿ ಅದು ಕೇಳುವಂತ ಅವಕಾಶ ಇರ್ಲಿ. ಶಶಿಕಾಂತ್ ಇಬ್ಬರ ಬಗ್ಗೆನೂ ಲಾವಣಿಗಳು ಬರ್ದಿನಿ, ಓದಿನಿ ಸರ್. ಮಲ್ಲಿಗೆ ಮುಡಿಲ ಯಾಕೆ ಮುಳ್ಳಿನ ಹಂಗೆ ಯಾಕ, ಕಲ್ಯಾಣದ ಬಸವಣ್ಣನಿರುವಾಗ ಕಲ್ಲಿಗೆ ಕೈ ಮುಗಿತಿ. ಆದ್ರೆ ಇದರಲ್ಲಿ ಜನಪದರಲ್ಲಿಯೂ ಈ ಮೌಢ್ಯತೆಯನ್ನು ಹೋಗಲಾಡಿಸುವಂತ ಒಂದು ದೊಡ್ಡ ಚಿಂತನೆ, ದೊಡ್ಡ ಒಂದು ಹಸಿವು ಇತ್ತು ಅನ್ನೋದು ಜನಪದರ ಮಾತಿನಲ್ಲಿ ಬರ್ತದೆ. ಹಂತಿಯ ಪದ ನಮ್ಮ ಪೊಲೀಸ್ ಪಾಟೀಲ್ ಬಾಪು ಕೊಂಡೂರುಗೌಡ್ರತೀವಿ ನಾವು. ಪೊಲೀಸ್ ಪಾಟೀಲ್ ಇದರಲ್ಲಿ ಹಂತಿ ಪದದ ಹಂತಿ ಮತ್ತು ಬಸವಣ್ಣ ಎರಡಕ್ಕೂ ಹೋಲಿಕೆ ಬಾಳಿದೆ.
ಬಸವಣ್ಣ ಆ ಹಂತಿ ತುಳಿದ್ರೇನೆ ಕಾಳು ಬರ್ತಾವ. ಈ ನೆಲೆಯಲ್ಲಿ ಬಸವಣ್ಣ ಮತ್ತು ಹಂತಿಯ ಪದಗಳ ಬಗ್ಗೆನೂ ವಿಶೇಷವಾಗಿ ಅವ್ರು ಹೇಳಿದರು. ಈ ನೆಲೆಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಪೊಲೀಸ್ ಪಾಲ್ಟ್ರಿ ಇರ್ಬೋದು, ಬಸವನೆಂದರೆ ಪಾಪದ ಸಿಗಟ್ಟು ಹೋಗುವುದು, ಪುಣ್ಯ ಬಪ್ಪುವುದು ಜನಪದರು ಹೇಳಿದ್ದು. ಈ ನೆಲೆಯಲ್ಲಿ ಈ ಒಂದು ಜನಪದರನ್ನು ಬಹಳ ಶರಣ ಮಾಸದಲ್ಲಿ ನಾವು ಸ್ಮರಿಸಿದ್ದು ಬಹಳ ಒಂದು ಸಮಯೋಚಿತ ಮತ್ತು ಡಾಕ್ಟರ್ ಶಶಿಕಾಂತರವರ ಒಂದು ಮಹತ್ವಾಕಾಂಕ್ಷೆ ವಿಷಯ. ಯಾಕೋ ಈ 14-15 ದಿವಸಗಳಲ್ಲಿ ಒಂದಕ್ಕಿಂತ ಒಂದು ಉಪನ್ಯಾಸಗಳು, ವಿಶೇಷ ಉಪನ್ಯಾಸಗಳು ನಾವು ಕೇಳಾಕತ್ತೀವಿ. ಈ ನೆಲೆ ಇವತ್ತು ಬಹಳ ಹೇಳ್ತಿರ್ತೀವಿ. ನಮ್ಮ ಪೊಲೀಸ್ ಪಾಲ್ಟ್ರಿ ಹೇಳಿದ್ರು 30-40 ಮಂದಿ ತೇಸಿಸ್ ಆಗ್ಬೇಕು. ಇವತ್ತಿನ ನಿಮ್ಮ ಮಾತಿನಲ್ಲೇನೆ 3-4 ತೇಸಿಸ್ ಆಗ್ಬೋದು. ಇದರಿಂದ PhD ಹೊಂದಬೇಕು. ಅದರಲ್ಲಿ ಫಕೀರಪ್ಪ ಹಳಕಟ್ಟಿಯವ್ರ ಬಗ್ಗೆನೂ ನೆನಪಾರ್ಲಿಲ್ಲ ನಮ್ಮ ಪೊಲೀಸ್ ಪಾಟೀಲರು. ಪಗು ಹಳಕಟ್ಟಿಯವರು ಬಹುಶಃ ಬಿಜಾಪುರ ಜಿಲ್ಲೆಯಲ್ಲಿ ವಚನ, ಕನ್ನಡ ಏನೇ ಬಂದಾಗ ನಾವು ಪಗು ಹಳಕಟ್ಟಿಯವ್ರು ನೆನೆಸಲೇಬೇಕಂತ ಇದು ಐತಿ. ಆ ಒಂದು ಅವಶ್ಯಕತೆ ಐತಿ. ಆ ಒಂದು ಪುಣ್ಯನೂ ನಮಗ್ ತಟ್ಟ್ಯಾರ. ನಿನ್ನೆ ನಮ್ಮ ಹರ್ಡೇಕರ್ ಮಂಜಪ್ಪನವ್ರದಾಗಿರ್ಬೋದು, ಸಾಕಷ್ಟು ಏನೇ ಬಂದ್ರು ಬಿಜಾಪುರ ಜಿಲ್ಲೆಯಲ್ಲಿ ವಚನ, ಕನ್ನಡ ಸಾಹಿತ್ಯ, ಶರಣರ ನೆನಪು ಬಂದಾಗ ಪಗು ಹಳಕಟ್ಟಿಯವರ ಅವರ ಸ್ಮರಣೆ, ಅವರ ನೆನಪು, ಅವರ ಒಂದು ತ್ಯಾಗ, ಅವರ ಬಲಿದಾನಗಳು ಸಾಕಷ್ಟು ನಮ್ಗೆ ಬರ್ತಾವೆ. ಈ ನೆಲೆಯಲ್ಲಿ ಇವತ್ತಿನ ಜನಪದ ಶೈಲಿಯ ಒಂದು ಶರಣರ ವಚನ ನಮ್ಮ ಕನ್ನಡ ಭಾಷೆಗೆ ಬಹಳ ಮುಖ್ಯವಾದದ್ದನ್ನು ತೋರಿಸಿಕೊಂಡ BR ಪೊಲೀಸ್ ಪಾಟೀಲರಿಗೂ ಮತ್ತು ನಮ್ಮ ಸ್ನೇಹಿತ ಕಲ್ಕೇರಿ ಶಿವಾನಂದ್ ಕಲ್ಕೇರಿ ಅಪ್ಪವರು ನಮ್ಮ ಸ್ನೇಹಿತರು. BR ಪೊಲೀಸ್ ಪಾಟೀಲ್ ಹೇಳ್ದಂಗೆ ಬಿಜಾಪುರ ಬಂದಾಗೊಮ್ಮೆ ನಮ್ಮ ಕನ್ನಡ ಸಾಹಿತ್ಯ ಎಂಡಿಗೇರಿ ಇದ್ದಾಗ, ಹಿರಿಯ ಸಾಹಿತ್ಯಗಳಿದ್ದಾಗ ಅವರು ನಮ್ ಕಡೆ ಬರ್ತಿದ್ರು, ಕಲ್ಕೇರಿ ಸರ್. ಅವರ ನೆನಪನ್ನು ನಾವು ಸ್ಮರಿಸಿದ್ದೇವೆ. ಈ ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾದ ಒಂದು ಉಪನ್ಯಾಸ ಇವತ್ತು ಆಗಿದ್ದು ಬಹಳ ಹೆಮ್ಮೆಯ ವಿಷಯ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ ಸುಗುಣಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ, ಮಾತಾಡಿ. ನಮಸ್ತೆ ಎಲ್ಲರಿಗೂ. ಸರ್, ನಾನ್ ನಿಮ್ಮ ಉಪನ್ಯಾಸ ಕೇಳಿ ತುಂಬಾ ಖುಷಿ ಪಟ್ಟೆ. ನಾನಿಲ್ಲಿ ದಕ್ಷಿಣ ಕನ್ನಡ ಅಥವಾ ಕರ್ನಾಟಕ ಅಥವಾ ಮೈಸೂರಿನವಳು. ಅದರಿಂದ ಇಲ್ಲಿನ ಅಕ್ಕಪಕ್ಕ ಇರೋ ನಮ್ಮೂರು, ನಮ್ಮ ಬಿಳಿಗಿರಿ ರಂಗನ್ ಬೆಟ್ಟ, ಮಾದೇಶ್ವರ ಬೆಟ್ಟ ಅಲ್ಲೆಲ್ಲ ಹೋಗಿ ಕೇಳಿದಾಗ ಅಲ್ಲಿನ ಜನಪದರಲ್ಲೂ ಬಸವಣ್ಣ ಇದ್ದಾನೆ. ಆದ್ರೆ ಪ್ರತ್ಯಕ್ಷವಾಗಿ ಅಲ್ಲಿ ಕಲ್ಯಾಣದಲ್ಲಿ ನೋಡಿದ ಮಟ್ಟಿಗೆ ಎಷ್ಟು ಅವರು ಆವರಿಸ್ಕೊಂಡಿದ್ರು ಮನಸ್ಸನ್ನ ಅನ್ನೋದು ನನ್ಗೆ ಇವತ್ತು ಅರಿವಾಯ್ತು. ನನ್ಗೆ ಯಾವಾಗ್ಲೂ ಒಂದು ಕಾಡೋದು, ಅಲ್ಲಿಂದ ನಾವು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಈ ಕಡೆ ಜನರಿಗೆ ಆಗ್ಲಿಲ್ವೇನೋ, ಆದ್ರೆ ಅವ್ರ ಸಂಪೂರ್ಣ ಮಾಹಿತಿ ಅಥವಾ ಅವ್ರು ಏನ್ ಹೇಳ್ಕೊಂಡಿದ್ರು ಅನ್ನೋದನ್ನ ಈ ಕಡೆ ತರ್ಲಿಕ್ಕೆ ಸುಮಾರು ಜನ ಬರ್ಲಿಕ್ಕೆ ಆಗ್ಲಿಲ್ಲ ವಚನಕಾರರಿಗೆ. ಆದ್ರೆ ಒಂದಿಬ್ರು ಬಂದ್ರು. ಅವರು ಯಾರು ಅನ್ನೋದು ನನ್ಗೆ ಇನ್ನೂ ಕ್ವೆಸ್ಟೇ. ಯಾಕಂದ್ರೆ ಕಲ್ಯಾಣದಲ್ಲಿ ಮಂಟೇಸ್ವಾಮಿ ಬಸವಣ್ಣವ್ರನ್ನ ನೋಡ್ತಾರೆ. ಅವ್ರ ಅಲ್ಲಿಂದ ರಾಚಪ್ಪಾಜಿ, ಸಿದ್ದಪ್ಪಾಜಿನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಪರಿವರ್ತನೆ ಮಾಡ್ತಾರೆ ಅಂತ ಕೇಳ್ಕೊಟ್ಟಿದೀನಿ. ಬಟ್ ಅದು ಎಷ್ಟ್ರ ಮಟ್ಟಿಗೆ ನಿಜ, ಯಾರು ಅವ್ರು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಒಂಚೂರು ನನ್ಗೆ. ಸುಗುಣ ಮೇಡಮ್, ಅದು ಮಂಟೇಸ್ವಾಮಿ 16-17ನೇ ಶತಮಾನದವರು. ರಾಜಪ್ಪಾಜಿ ಆಗಲಿ ಮಂಟೇಸ್ವಾಮಿಗಳ ಒಂದು ಏನಿರುತ್ತಲ್ಲ, ಅವರು 16-17ನೇ ಶತಮಾನದಾಗ ಅದಷ್ಟು ಬಹಳಷ್ಟು ಪೌರಾಣಿಕಗಳು ಮತ್ತು ಕಾಲ್ಪನಿಕಗಳದಾವೆ. ವಚನ ಸಾಹಿತ್ಯವನ್ನೇ ತಗೊಂಡ್ರ ಅದರ ಹಿಂದಿನಿಂದ ಬಂದವರು. ಅರ ಸಮುದಾಯದಿಂದ ದಲಿತರು, ಮಾದಿಗ ಸಮಾಜದಿಂದ ಬಂದಂತ ಮಂಟೇಸ್ವಾಮಿಗಳು. ನೀವು ಚಾಮರಾಜನಗರ ಅಲ್ಲಿ ಆ ಕಡೆಯಿಂದನೂ ಮಟ್ಟಕ್ಕೆ ಸಾಕಷ್ಟು ಕೆಲಸ ಆಗಿದೆ ಮೇಡಮ್. ಬಟ್ ಉತ್ತರ ಕರ್ನಾಟಕದ ಜನಪದ ಕವಿಗಳು ಅವರು ಆ ಮುಕ್ತವಾಗಿ ಕಲ್ಯಾಣ ಕ್ರಾಂತಿಯನ್ನು ಸಂಪೂರ್ಣವಾಗಿ ಕನ್ನಡ ದಾಖಲಿಸಿಕೊಂಡಂತ ಸಾಹಿತ್ಯ. ಸರ್, ನನ್ ಒಂದ್ ಹೇಳ್ತಾರೆ, ಅಲ್ಲಮ ಪ್ರಭುಗಳ ಅನುಯಾಯಿಗಳೇ ಇವ್ರುಗಳು ಅಂತ ಹೇಳ್ತಾರೆ. ಅದು ಆ ಪರಂಪರೆಗೆ, ಹೌದು, ಆ ಪರಂಪರೆಗೆ ಬಂದವ್ರೆ. ಆ ಪರಂಪರೆ ಆದ್ರೆ 2-3-4 ಶತಮಾನಗಳ ನಂತರ ಬಂದವ್ರು. ಸರಿ ಸರ್. ಈ ಮಂಟೇಸ್ವಾಮಿನೂ ಅಲ್ಲಿಂದನೇ ಬಂದವರು ಅಂತನಾ? ಚಾಮರಾಜನಗರ ಅಲ್ಲಮ ಪ್ರಭುವಿಂದ
ಪಡೆದವ್ರು ಅವರು ಇದನ್ನೆಲ್ಲ ಅಲ್ಲ 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 ಆ ಪರಂಪರೆಗೆ ಸೇರಿದವರು. ಕಾಲಘಟ್ಟನೇ ಬೇರೆ ಇದ್ರೆ ಆ ಪರಂಪರೆನೇ ಬೇರೆ. ಹಾ 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 ಸರಿ ಸರ್ ಸರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೆ.ಬಿ. ಮಾದೇವ ಹ್ಯಾಂಡಲ್ ಮಾಡಿದ್ದಾರೆ. ಸರ್ ಮಾತಾಡಿ ಸರ್. ನಮಸ್ತೆ ಸರ್. ಬಿ ಆರ್ ಪೊಲೀಸ್ ಪಾಟೀಲ್ರ ಉರಿಯ ಗದ್ದಿಗೆಯನ್ನ ಓದುವಾರ ಓದಿ ಮುಗಿಸಿದೆ. ನನಗೆ ನಿಜವಾಗ್ಲೂ ಕೂಡ ತುಂಬಾ ಅಪ್ಯಾಯಮಾನವಾಗಿ, ಜೊತೆಗೆ ಆ ನಿರೂಪಣಾ ಶೈಲಿ, ಆ ಘಟನಾವಳಿಗಳನ್ನ ಜೋಡಿಸಿರುವಂಥದ್ದು ಇವೆಲ್ಲವೂ ಕೂಡ ತುಂಬಾ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಓದನ್ನ ನಿಲ್ಲಿಸ್ಲಿಕ್ಕೆ ಪೂರ್ಣ ಮುಗಿಸೋವರೆಗೂ ಪುಸ್ತಕವನ್ನ ಮುಗಿಸೋವರೆಗೂ ಕೂಡ ಸಮಾಧಾನ ಇಲ್ಲದ ರೀತಿಯಲ್ಲಿ ತಮ್ಮ ನಿರೂಪಣಾ ಶೈಲಿ, ತಮ್ಮ ಬರವಣಿಗೆ ಮತ್ತು ತಾವು ಸೃಷ್ಟಿ ಮಾಡಿರೋ ವಿಪುಲವಾದ ಸಾಹಿತ್ಯ ಮತ್ತು ತಮಗೆ ಸಿಕ್ಕಿರುವಂತ ಮನ್ನಣೆಗಳೆಲ್ಲವೂ ಕೂಡ ನಿಧಾನಕ್ಕೆ ನಮಗೆಲ್ಲ ಗೋಚರವಾಗ್ತಿದೆಯಲ್ಲ ಅನ್ನುವಂಥ ಕೊರಗು ಇದೆ ಅಂತ ಹೇಳ್ತಾ, ಇವತ್ತಿನ ಉಪನ್ಯಾಸದಲ್ಲಿ ಜನಪದರು ಕಂಡಂತ ಬಸವಣ್ಣ ಮತ್ತು ಜನಪದ ಸಾಹಿತ್ಯ, ನೈಜ ಸಾಹಿತ್ಯ, ಅದು ನಿಜವಾದ ಚಳುವಳಿಯ ದಿಕ್ಕು ದೆಸೆಗಳನ್ನ, ಅದರ ಒಳ ತಿರುಳುಗಳನ್ನ ತಿಳಿಸ್ತದೆ ಅನ್ನುವಂಥ ಮಾತುಗಳನ್ನ ತುಂಬಾ ಅದ್ಭುತವಾಗಿ, ತುಂಬಾ ಮನನೀಯವಾಗಿ ನಮಗೆ ತಿಳಿಸಿದ್ರಿ. ಒಂದು ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಈ ಅಭಿಪ್ರಾಯಕ್ಕೆ ತಾವು ಏನ್ ಹೇಳ್ತೀರಿ ಅಂತ, ಸರ್ವಜ್ಞ ಹೇಳುವಂತ ಈ ನಾಣ್ಯ ಬರುತ್ತೆ ಬಸವಣ್ಣನ ಹೆಸರಿನಲ್ಲಿ ಅನ್ನುವುದನ್ನ, ಅದು ನಿಜವಾಗ್ಲೂ ಕೂಡ ಸರ್ವಜ್ಞ ಕಂಡ್ಕೊಂಡಿದ್ನ ಅಥವಾ ಅದು ಆಮೇಲೆ ಪ್ರಕ್ಷಿಪ್ತ ಆಗಿ ಏನಾರ ಬಂತ ಅನ್ನುವಂಥದ್ದು ನನಗೆ ಯಾವುದು ಕಾಡ್ತಾ ಇತ್ತು. ಯಾಕೆಂದ್ರೆ ಅಂಥದ್ದೊಂದು ಮಾತನ್ನ ಹೇಳುವಂತ ಸರ್ವಜ್ಞನ ವಚನ ಬಂತಲ್ಲ, ಹೇಗೆ ಬಂದಿರಬಹುದು ಅನ್ನುವಂತ ಒಂದು ಏನು ಒಂದ್ ರೀತಿ ಅನುಮಾನದ ರೀತಿ ನನ್ನ ಕಾಡ್ತಾ ಇತ್ತು. ಅದಕ್ಕೆ ಏನಾರು ತಾವು ಏನಾರು ಸೂಚನೆ ಕೊಡಬಹುದಾ ಅಂತ ನಾನು ಕೇಳ್ತೇನೆ. ಧನ್ಯವಾದ ಸರ್. ತಮ್ಮ ಅಭಿಪ್ರಾಯಕ್ಕೆ ನಾನು ಶರಣು ಅಂತೇನೆ. ಯಾಕಂದ್ರೆ ಸರ್ವಜ್ಞ ಹೇಗೆ ಅಂದ್ರೆ ಸರ್ವರಿಂದ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರಲ್ಲ, ಹಾಗೆ ಸರ್ವಜ್ಞ ಒಬ್ಬ ಸಾತ್ವಿಕ ಕವಿ. ಆತ ಈಗ ಮುಂದೆ ಬಸವನಾಣ್ಯ ಬರ್ತದೆ ಅಂತ ಹೇಳಿದ ಅನ್ನುವಂಥದ್ರಲ್ಲಿ ವಚನ ಈಗ ಸಾರ್ವತ್ರಿಕವಾಗಿ ಎಲ್ಲರಿಗೂ ಮುಟ್ಟುತ್ತದಲ್ಲ, ಚಲಾವಣೆಯಲ್ಲಿ ಇರೋದಕ್ಕೆ ನಾಣ್ಯ ಅಂತ ನಾವು ಭಾವಿಸೋದಾದ್ರೆ ಅದನ್ನ ಪ್ರಕ್ಷಿಪ್ತ ಅಂತ ವಚನ ಅಂತ ತಿಳ್ಕೊಳ್ಳಿ ಅವಶ್ಯಕತೆ ಇಲ್ಲ. ಇವತ್ತು ಆ ಬಸವ ನಾಣ್ಯ ಬಂದದ್ದು ಕಾಕತಾಳೀಯ ಇದ್ದಿತ್ತು, ಆದ್ರೆ ಬಸವಣ್ಣನ ವಾಣಿ, ಆ ವಚನ ಮತ್ತು ಶರಣರ ಈ ಕ್ರಾಂತಿ ಇದು ಸಾರ್ವತ್ರಿಕ ಆಗ್ತದೆ ಅನ್ನುವಂತಹ ಧ್ವನಿ ಇದೆ ಅದರೊಳಗೆ ಅಂತ ನಾನು ಗ್ರಹಿಸ್ತೇನೆ. ಅದೇ ನಾಣ್ಯ ಅಂತ ಅಂದ್ರೆ ಚಲಾವಣೆಯಲ್ಲಿ ಇರೋದು ಅಥವಾ ಯಾವತ್ತೂ ನಡೆಯುವಂತದ್ದು ಅನ್ನುವಂತ ಅರ್ಥದಲ್ಲಿ ಇದ್ದಿರಬಹುದು. ಅದು ಪ್ರಕ್ಷಿಪ್ತ ಅಲ್ಲ ಸರ್, ಅದು ಮೂಲ ವಚನನೇ ಇದೆ, ಪ್ರಕ್ಷಿಪ್ತ ಅಲ್ಲ. ಅದು ನಾನು ಇವರು ನಮ್ಮ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅವರು ಸಂಪಾದನೆ ಮಾಡ್ತಕ್ಕಂಥ ಇದ್ರೊಳಗೆ ಅದು ಬೆಳಗ್ಗೆ ಬಸವನ ಮುದ್ರೆ ಮೆರೆದಾವು ನಾಡೊಳಗೆ ವಶವಾಗದಿವುದೇ ಸರ್ವಜ್ಞ ಅಂತಕ್ಕಂಥದ್ದು. ಅವು ಇಡೀ ಜಗತ್ತು ಬಸವಣ್ಣ ವಶ ಆಗತ್ತೆ ಅಂತ. ರಾಷ್ಟ್ರಗಳಿಗೂ ಮುಟ್ತಾ ಇದ್ದಾನಲ್ಲ. ಹೌದೌದು. ಅದಕ್ಕೆ ಅವರು ಆ ರೀತಿಯಾದಂತ ಅಂದ್ರೆ ಅತ್ಯುತ್ತಮವಾದದ್ದನ್ನ ಜನ ಸ್ವೀಕರಿಸ್ತಾರೆ ಅನ್ನುವಂತ ಆ ಭಾವ ಅವರ ವಚನದಲ್ಲಿ ಅದ ಅಂತ ನಾ ಅಂದ್ಕೊಂತೇನೆ. ನಿಜ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಬಹುಶಃ ಮತ್ತಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂತ ಅನ್ಸುತ್ತೆ ಸರ್. ಮುಗಿಸೋಣ? ಮತ್ತಾರು ಇಲ್ಲ, ಅದೇ ಹ್ಯಾಂಡ್ ರೈಸ್ ಯಾರು ಮಾಡಿಲ್ಲ, ಅದಕ್ಕೆ ಮುಂದಿನ ಕಾರ್ಯಕ್ರಮ ತಗೊಳ್ಳ ಸರ್. ಧನ್ಯವಾದಗಳು ಸರ್. ಬಹಳಷ್ಟು ಜನ ಒಂದು ಈ ಸಂವಾದ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದೀರಿ. ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈಗ ಶರಣ ಸಮರ್ಪಣೆ ಡಾಕ್ಟರ್ ವೀರಾಕ್ಷಿ ವಿವೇಕ್ ಅವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಈ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಶರಣರಾದ ಶ್ರೀ ಶಿವಾನಂದ ಕಲ್ಕೇರಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು, ಇವರು ಅವರ ತಂದೆಯ ಹೆಸರಿನಲ್ಲಿ ಲಿಂಗವಂತ ಹನುಮಂತರಾಯ ರಾಮಪ್ಪ ಕಲ್ಕೇರಿ ಮತ್ತು ಲಿಂಗವಂತರ ಗಿರಿಜಾ ದೇವಿ ಹೆಚ್ ಕಲ್ಕೇರಿ ಅವರ ಹೆಸರಿನಲ್ಲಿ ದತ್ತಿ ಸೇವೆಯನ್ನ ಆಯೋಜಿಸಿದ್ದಕ್ಕಾಗಿ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೆ ಕಲ್ಕೇರಿ ಸರ್ ಅವರು ಕೂಡ ತಮ್ಮ ಉತ್ತಮವಾದಂತ ಅನಿಸಿಕೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಕೂಡ ಅವರಿಗೆ ಭಕ್ತಿಪೂರ್ವಕವಾದಂತಹ ಧನ್ಯವಾದಗಳನ್ನ ವಂದನೆಗಳನ್ನ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಇಂದಿನ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಶೇಷ
ವಾದ ಉಪನ್ಯಾಸ ಜನಪದ ಸಾಹಿತ್ಯದಲ್ಲಿ ಶರಣರ ನೆನಹು ಅಂತಕ್ಕಂಥ ವಿಚಾರಪದವಾಗಿ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಕವಿಗಳು, ನಾಟಕಕಾರರು, ಎಲ್ಲ ವಿದ್ವತ್ತಿನ ಮಹಾನ್ ಮೇರು ಪರ್ವತವಾಗಿರ್ತಕ್ಕಂಥ ಅವರು ತಮ್ಮ ಸುದೀರ್ಘವಾದಂತಹ ಅನುಭವಗಳನ್ನ ಜನಪದ ಹಾಡಿನೊಂದಿಗೆ ಸವಿಸ್ತಾರವಾಗಿ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರವಾಗಿ ಭಕ್ತಿಪೂರ್ವಕವಾದ ಕೋಟಿ ಕೋಟಿ ಅನಂತ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶರಣೆ ಸುಗುಣ ಮಲ್ಲೇಶ್ ಅವರು ಜೊತೆಗೆ ಅವರು ಕೂಡ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಅವ್ರಿಗೂ ನಾನು ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಕಾರ್ಯಕ್ರಮದಲ್ಲಿ BR ಪೊಲೀಸ್ ಪಾಟೀಲ್ ಸರ್ ಅವ್ರ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ವಿಸ್ತೃತವಾಗಿ ಪರಿಚಯವನ್ನ ಸ್ವಾಗತವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಅಮ್ಮ ಡಾಕ್ಟರ್ ಶರಣೆ ಸರಸ್ವತಿ ಪಾಟೀಲ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನ ಅರ್ಪಿಸ್ತೀನಿ. ಅದೇ ರೀತಿಯಾಗಿ ವಚನ ಮಂಗಳವನ್ನ ಮಾಡಲಿರುವ ಶರಣೆ ವಿಜಯ ಮಹಾಂತಮ್ಮ ಅವ್ರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ವಹಣೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಅಕ್ಕ ಶರಣೆ ಜಯಶ್ರೀ ಆಲೂರ್ ಅವ್ರಿಗೂ ಕೂಡ ನಾನಿಲ್ಲಿ ಅನಂತ ಧನ್ಯವಾದಗಳನ್ನ ಹಾಗೂ ವಂದನೆಗಳನ್ನ ಅರ್ಪಿಸ್ತೀನಿ. ಜೊತೆಗೆ ನಿರಂತರವಾಗಿ ತಾಂತ್ರಿಕ ಸಹಾಯವನ್ನ ಒದಗಿಸುತ್ತಾ ಬಂದಿರತಕ್ಕಂಥ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವ್ರಿಗೂ ಕೂಡ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸಹೋದರಿ ವೀರಾಕ್ಷಿ ವಿವೇಕಿ ಅವರಿಗೆ. ಈಗ ವೇದಿಕೆ ಪರವಾಗಿ ವಚನ ಮಂಗಳವನ್ನ ಮಾಡಲಿರ್ತಕ್ಕಂತಹ ಶರಣೆ ವಿಜಯ ಮಹಾಂತಮ್ಮ ಅವರಿಗೂ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ ಶರಣೆ ವಿಜಯ ಮಹಾಂತಮ್ಮ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ, ಕೂಡಲ ಸಂಗನ ಶರಣರ ಕಾಯವೇ, ಕೈಲಾಸ ಕಾಣಿರೋ, ಕೈಲಾಸ ಕಾಣಿರೋ, ಕೈಲಾಸ ಕಾಣಿರೋ, ಕೈಲಾಸ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನಿದ್ರೆಗೈದಡೆ, ಶರಣ ನಿದ್ರೆಗೈದಡೆ, ಶರಣ ನಿದ್ರೆಗೈದಡೆ ಜಪ ಕಾಣಿರೋ.
ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಕ್ಷಮಿಸ್ಬೇಕು. ನಮ್ಮ ಈ ವೇದಿಕೆಯ ರೂವಾರಿಗಳು ಹಾಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಅನಿಸಿಕೆಗಳಲ್ಲಿ ಪಾಲ್ಗೊಂಡಂತಹ ಮಾಧವಪ್ಪ ಸರ್ ಹಾಗೂ ಸಾಲಕ್ಕಿ ಸರ್ ಅವ್ರಿಗೂ ಕೂಡ ಇಲ್ಲಿ ವಂದನೆಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ ಕೂಡ. ಹಾಗೇನೆ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಒಂದು ವಚನ ಅಧ್ಯಯನ ವೇದಿಕೆಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಅನ್ನ ಹೆಚ್ಚಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆಲ್ಲರಿಗೂ ಕೂಡ ಸಹಾಯವಾಗ್ತದೆ. ಮತ್ತೆ ನಾಳೆ ಇದೇ ಸಮಯಕ್ಕೆ ಸರಿಯಾಗಿ 5:30 ನಾವೆಲ್ಲರೂ ಸೇರೋಣ. ಈ ವಚನ ಅಧ್ಯಯನ ವೇದಿಕೆಗೆ ಒಂದು ಮೆರಗನ್ನ ಉಂಟು ಮಾಡೋಣ, ಹೆಚ್ಚಿನ ವಿಚಾರಗಳನ್ನ ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನರಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶುಭ ರಾತ್ರಿ. ಧನ್ಯವಾದಗಳು.